ನಮಸ್ಕಾರ. ಇದು ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ವಿಚಿತ್ರಗತಿ. ನಮ್ಮ ಈ ಹೊತ್ತಿನ ಅತಿಥಿ BM ಗಿರಿರಾಜ್ ಅವರು ಸೃಜನಶೀಲ ನಿರ್ದೇಶಕ, ಬರಹಗಾರ. ಮೈತ್ರಿ, ಜಟ್ಟ, ಅಮರಾವತಿ, ನವಿಲಾದವರು ಅದ್ವೈತದಂತಹ ಪ್ರಯೋಗಾತ್ಮಕ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಸುಗಂಧದ ಸೀಮೆಯಾಚೆ ಇನ್ನೂ ಹಲವಾರು ಕೃತಿಗಳ ಮೂಲಕ ಸಾಹಿತ್ಯ ವಲಯದಲ್ಲೂ ಕೂಡ ತಮ್ಮನ್ನು ತಾವು ನಿರಂತರವಾಗಿ ತೊಡಗಿಸಿಕೊಂಡಂಥದ್ದು. ಹಾಗೆ ಇವರ ಚಲನಚಿತ್ರ ಹಾಗೂ ಕೃತಿಗಳಿಗೆ ಅನೇಕ ಪುರಸ್ಕಾರಗಳು ಸಂದಿದೆ. ಬನ್ನಿ ಅವರೊಂದಿಗೆ ಒಂದಷ್ಟು ಮಾತಾಡೋಣ. ಸರ್ ನಮಸ್ಕಾರ. ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ವಿಚಿತ್ರಗತಿಗೆ ಆತ್ಮೀಯ ಸ್ವಾಗತ. ತುಂಬ ಧನ್ಯವಾದಗಳು. ಸರ್, ನೀವು ಚಿತ್ರರಂಗಕ್ಕೆ ಬರೋದಕ್ಕೆ ಕಾರಣ ಏನು? ಸ್ಪೆಸಿಫಿಕ್ ಆದ ಯಾವುದೋ ಒಂದು ಘಟನೆ, ವಿವರ್ತ ಘಟನೆ ಅಂತ ಏನು ನಡೀಲಿಲ್ಲ. ಮೊದಲಿಂದ ಸಿನಿಮಾ ತುಂಬ ಇಷ್ಟಪಡ್ತಾ ಇದ್ದೆ ಸಣ್ಣ ವಯಸ್ಸಿಂದನೂ. ಅದು ಒಂಥರ ಫಸ್ಟ್ ಲವ್ ಅಂತಲೇ ಹೇಳ್ಬೋದಿತ್ತು. ಹೋಗ್ತಾ ಹೋಗ್ತಾ ಐ ಥಿಂಕ್ ವಾಟ್ ಹ್ಯಾಪೆಂಡ್ ವಾಸ್, ನನ್ನ ಹೇಳಿದ್ದೇನೆ ಇಷ್ಟು 9th and 10th ನಾನು ಇದ್ದಾಗ ಐ ಸ್ಟಾರ್ಟೆಡ್ ಸಫರಿಂಗ್ ಫ್ರಮ್ ಅಕ್ಯೂಟ್ ಸ್ಕಿಜೋಫ್ರೇನಿಯಾ. ಸೊ ಇದಕ್ಕೆ ನಿಮ್ಹಾನ್ಸಲ್ಲೆಲ್ಲ ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ತಾ ಬಂತು. ಆ್ಯಂಡ್ ಇದರಿಂದ ಹೊರಗೆ ಬರಬೇಕಾದ್ರೆ ಒಂದು ತಿಂಗಂತೂ ಸರ್ಟನ್ ಇತ್ತು, ನಾನು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋದೆಲ್ಲ ಆಗದೇ ಇರುವ ಕೆಲಸಗಳು ಅಂತೇಳಿ. ಆ್ಯಂಡ್ ಆ ಟೈಮಲ್ಲಿ ಓದೋಕ್ಕೆ ಶುರು ಮಾಡಿದ್ದೆ. ಆ್ಯಕ್ಚುಲಿ ಆಗಲೇ ಮೊದಲಿಂದ ಕಾಮಿಕ್ಸ್ ಎಲ್ಲ ಓದ್ತಾ ಇದ್ವಿ. ಸೊ ಅದು ಹಾಗೆ ಬೆಳೆದು ಓದೋಕ್ಕೆಲ್ಲ ಶುರು ಮಾಡಿದಾಗ ಐ ಜಸ್ಟ್ ಫೆಲ್ಟ್ ದಟ್ ಐ ವಿಲ್ ನಾಟ್ ಬಿ ಹ್ಯಾಪಿ. ಒಂದು ವೇಳೆ ಡಿಗ್ರಿ ಮುಗಿಸಿ ಕೆಲಸ ಹಿಡಿದು ಕೂತ್ಕೊಂಡ್ರೆ ನಾನು ಆಗೋದಿಲ್ಲ ಅಂಥೇಳಿ ಗೊತ್ತಾಗ್ತಾಯಿತ್ತು. ಏನಾಗುತ್ತೆ, ನಿಮ್ಮ 13, 14, 15ನೇ ವಯಸ್ಸಿನಲ್ಲಿ ನೀವು ಯಾವಾಗ ಇಂತಹ ಕಾಯಿಲೆಗಳಿಂದ ಒದ್ದಾಡ್ತೀರಿ, ಇಡೀ ಸಮಾಜ ನಿಮ್ಮನ್ನು ನೋಡುವ ರೀತಿ ಸ್ವಲ್ಪ ಬೇರೆ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ನಿಮ್ಮ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಕುಗ್ಗು ಹೋಗಿರುತ್ತೆ. ಅದರಿಂದ ಹೊರಗೆ ಬರಲಿಕ್ಕೆ ನೀವೇನೋ ಒಂದು ಹುಡುಕ್ತಾ ಇರ್ತೀರ. ಸೊ ಆಗ ಸಿನಿಮಾ ಫಸ್ಟ್ ಲವ್ ಆಗಿದ್ದರೂ ಅಲ್ಲಿಂದ ನಾಟಕದ ಪರಿಚಯ ಆಗಲಿಕ್ಕೆ ಶುರು ಆಯಿತು. ಆಮೇಲೆ ಅದರ ಮೌಲ್ಯ ನನಗೆ ಗೊತ್ತಾಗ್ತಾ ಹೋಯಿತು. ಸೊ ನಾನು ಮೊದಲೇ ಹಿಂದಿಯಲ್ಲಿ ಒಂದು ನಾಟಕ ಬರೆದಿದ್ದೆ, ಜನಾಜಾ ಅಂಥೇಳಿ. ಅದಕ್ಕೆ ಬೆಸ್ಟ್ ಆ್ಯಕ್ಟ್ರು ಪ್ರೈಸು ಅದೆಲ್ಲ ಬಂತು. ಹೋದ್ಮೇಲೆ ಎಲ್ಲ ಜನ ಚಪ್ಪಾಳೆ ತಟ್ಟರು. ಆ್ಯಂಡ್ ದಟ್ ವಾಸ್ ಒಂಥರದ ಏನದು ಲೈಟ್ ಹ್ಯಾಂಡ್ ಮೂಮೆಂಟ್ ಆಗಿತ್ತು ನನಗೆ. ಅಂದರೆ ಇಷ್ಟು ಖುಷಿ ನನಗೆ ಇನ್ಯಾವುದ್ರಲ್ಲೂ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇರಲಿಲ್ಲ. ನಂಬರ್ಸ್ ಮೊದಲೇ ಅರ್ಥ ಆಗ್ತಾ ಇರಲಿಲ್ಲ. ಮತ್ತು ಇದು ಹೋಗಿ ಯಾವ ಕೆಲಸ ಮಾಡಿದ್ರೂ ಇದು ಸಿಗಲ್ಲ ಅಂತ ಅರ್ಥ ಆಯಿತು. ಆ್ಯಂಡ್ ಅದರ ಪಿಟ್ಫಾಲ್ಸ್ಗಳು ಗೊತ್ತಿತ್ತು ನನಗೆ ಏನಾಗುತ್ತೆ ಅಂತೇಳಿ. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚು ಐಸೈಡ್ ಯಾವುದನ್ನು ನಾನು ತುಂಬ ಪ್ರೀತಿಸ್ತೀನಿ ಅಥವಾ ಇದು ನೋಡೋದು ಹೇಳಿದ್ರೆ ಸಿನಿಮಾ ಅಥವಾ ರಂಗಭೂಮಿ. ಅಷ್ಟೊತ್ತಿಗಾಗಲಿ ರಂಗಭೂಮಿನ ಆವರಿಸ್ಕೊಟ್ಟಿತ್ತು. ಆ್ಯಂಡ್ ಐ ಡಿಸೈಡೆಡ್ ದಟ್ ನಾನು ಒಂದು ವೇಳೆ ಖುಷಿಯಾಗಿರಬೇಕು ಅಂದರೆ ಸಿನಿಮಾ ನಿರ್ದೇಶಕ ಆಗಲೇಬೇಕು ಅಂಥೇಳಿ. ಸೊ ವಯಸ್ಸಿಗೆ ನಾನು ಖುಷಿಯಾಗಿರಬೇಕು ಅನ್ನೋ ಆಸೆಯೇ ನನಗೆ ಪ್ರೇರಣೆ ಆಯಿತು ಅನಿಸುತ್ತೆ ಸಿನಿಮಾ ನಿರ್ದೇಶಕ ಆಗಲಿಕ್ಕೆ. ಸೊ ಜಸ್ಟ್ ಇಲ್ಲಿ ತನಕ ಅದು ನಡ್ಕೊಂಡು ಹೋಗ್ತಾ ಇದೆ. ಸರ್, ನಿಮ್ಮ ಮೇಲೆ ಗಾಢವಾಗಿ ಪ್ರಭಾವ ಬೀರಿದ ವ್ಯಕ್ತಿಗಳು ಯಾರು? ಅಂದರೆ ಸಾಹಿತಿಗಳಿರ್ಬೋದು, ನಿರ್ದೇಶಕರಿರ್ಬೋದು. ತುಂಬ ಜನ ಇದ್ದಾರೆ. ನನ್ನ ಇದ್ರಿಗೆ ಅಂದರೆ ಫಸ್ಟ್ನೇದಾಗ ನನ್ನ ಟೀಚರ್ಸ್ಗಳು ತುಂಬ ಗಾಢವಾದ ಪ್ರಭಾವ ಬೀರಿದರು. ನಾನು ಎಸ್ಪೆಷಲಿ ನವೋದಯದಲ್ಲಿ ನಾನು ಇರಬೇಕಾದ್ರೆ ಇಟ್ ವಾಸ್ ಎ ರೆಸಿಡೆನ್ಷಿಯಲ್ ಸ್ಕೂಲ್. ಸೊ ಅಲ್ಲಿಯ ಟೀಚರ್ಸ್ಗಳು ಎರಡು ರೀತಿಯಲ್ಲಿ, ಒಂದು ಬೈದು ಇವ್ರಿಗೇನೋ ಉತ್ತರ ಕೊಡಬೇಕು ಅಂತ ಪ್ರೇರೇಪಿಸಿದರು, ಇನ್ನೊಬ್ಬರು ತುಂಬ ಪ್ರೀತಿ ತೋರಿಸಿ ಪ್ರೇರೇಪಿಸಿದರು. ಸೊ ಹಾಗೆ ತೋರಿಸಿದ ಹಾಗೆ ನಮಗೆ ನೂರ್ಜಾನ್ ಮೇಡಮ್ ಅಂತ ಒಬ್ಬರು ಇದ್ದರು. ಆಮೇಲೆ ಅವರ ಹಸ್ಬೆಂಡ್ ಇದ್ದರು ರಮೇಶ್ ನಾಯಕ್ ಅಂತೇಳಿ. ಇವತ್ತಿಗೂ ಅವ್ರ ಜೊತೆ ನಾನು ಕಾಂಟ್ಯಾಕ್ಟಲ್ಲಿ ಇದ್ದೀನಿ. ಅಲ್ಲಿಂದ ಶುರುವಾಯಿತು. ಆಮೇಲೆ ಓದೋದು ಶುರುವಾಯಿತು. ಆಗ ಸುಮಾರು ಕಬೀರು, ಬುದ್ಧ ಇವ್ರ ಬಗ್ಗೆ ಎಲ್ಲ ಓದ್ತಾ ಇದ್ವಿ. ಬಟ್ ನನಗೆ ನಮ್ಮ ದೇಶದ ಇದರದ್ದು ಮತ್ತು ಸಂವಿಧಾನದ ಸಂಪೂರ್ಣ ಅರಿವಾಗಿದ್ದು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಓದಲಿಕ್ಕೆ ಶುರು ಮಾಡೋದ್ಮೇಲೆ. ನಮ್ಮಲ್ಲಿ ಒಂದು ಸಮಾಜದಲ್ಲಿ ಒಂದು ಇದಿದೆ, ಯಾರೇ ಒಳ್ಳೆಯ ವ್ಯಕ್ತಿ ಅಥವಾ ಯಾರೇ ಕ್ರಾಂತಿಕಾರಿಗಳಿದ್ದಾರೆ ಅವರನ್ನು ಒಂದ ಸ್ಮೃತಿಯಿಂದ ನಾವು ಹಾಳು ಮಾಡ್ತೀವಿ ಅಥವಾ ವಿಸ್ಮೃತಿಯಿಂದ ಹಾಳು ಮಾಡ್ತೀವಿ. ಸ್ಮೃತಿಯಿಂದ ಹೆಂಗೆ ಹಾಳು ಮಾಡ್ತೀವಿ ಅಂದರೆ ಅವ್ರನ್ನ ದೇವ್ರು ಮಾಡಿಬಿಡ್ತೀವಿ.
ಅಯ್ಯೋ ಹಾಗೆ ಅಂತ ಹೇಳ್ಬೋದು. ಕನಕದಾಸರನ್ನ ದೇವ್ರು ಮಾಡ್ಕೊಂಡು ಅವರು ನನ್ನ ಜಾತಿ ನಾಯಕರು ಮಾಡಿಬಿಡ್ತೀವಿ. ಸೊ ಬಸವಣ್ಣಂಗೂ ಅದೇ ಕತೆ ಆಗ್ತಾ ಸೊ ಅಂಬೇಡ್ಕರ್ ಅವ್ರದ್ದು ಅದೇ ಆಗಿಬಿಟ್ಟಿತ್ತು. ಬಟ್ ವೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ಹಿಮ್, ನನಗೆ ಪ್ರತಿ ಹಂತದಲ್ಲೂ ಒಂದು ವಿಷಯ, ಇವತ್ತು ನಾವೇನಾದರೂ ವಿಷಯ ಮಂಡಿಸಬೇಕು ಅಂತ ಹೇಳಿದರೆ ಅದಕ್ಕೆ ಸ್ಪಾಂಟೇನಿಟಿಯಾಗಿ ಮಾತಾಡುವಂಥದ್ದು, ಎಷ್ಟು ನಾವು ಅದನ್ನು ಚಪ್ಪಾಳೆ ಬಿಡ್ತೀವೋ, ಅಂದರೆ ಏನು ರೀ ಅವ್ನು ಹಾಗೆ ಸ್ಪಾಟಲ್ಲಿ ಮಾತಾಡ್ಬಿಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು, ಅದು ಎಂಥ ವಿಷಕಾರಿ ಅನ್ನೋದು ನನಗೆ ಅವ್ರ ಜೊತೆ ಟ್ರಾವೆಲ್ ಮಾಡಿದಾಗಲೇ ಗೊತ್ತಾಗ್ತಾ ಹೋಯಿತು. ಸಂವಿಧಾನದಷ್ಟು ಬೋರಿಂಗ್ ಬುಕ್ಕು ಇನ್ನೊಂದಿಲ್ಲ ಅಂತ ನಮ್ಗೆ ಸಣ್ಣ ವಯಸ್ಸಿಂದ ಹೇಳ್ಕೊಡ್ತಾ ಬಂದರು, ಇನ್ಕ್ಲೂಡಿಂಗ್ ಟೀಚರ್ಸ್. ಆಮೇಲೆ ಎಷ್ಟು ಜನ ಕಾನ್ಸ್ಟಿಟ್ಯೂಷನ್ ಓದಿಟ್ಟಿದ್ದು ಇದೊಂದೇ ಕಾರಣಕ್ಕೆ, ಸಂವಿಧಾನ ಯಾರು ಓದ್ತಾರೆ ಅನ್ನುವಂಥದ್ದು. ಬಟ್ ಅದರ ಅರಿವು ಇಲ್ಲದೆ ಇರೋದ್ರಿಂದ ಆಗ್ತಿರೋಂಥ ಅನಾಹುತಗಳ ಬಗ್ಗೆ ನನಗೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹೆಚ್ಚು ಗೊತ್ತಾಗ್ತಾ ಹೋಯಿತು. ಆಮೇಲೆ ಶಿವರಾಮ್ ಕಾರಂತರು ಅವ್ರ ಸಾಹಿತ್ಯದಿಂದ ಹೆಚ್ಚು ಪ್ರಭಾವಿತರಾಗಲಿಕ್ಕೆ ಶುರು ಮಾಡಿದೆ. ಪ್ರೇಮ್ಚಂದ್ ಆಗಿರ್ಬೋದು, ಗಿಬ್ರಾನ್. ಸೊ ಆಮೇಲೆ ಮುಂದೆ ಹೋಗ್ತಾ ಬಂದಂಗೆ ಫುಲೆ ಅವ್ರ ಬಗ್ಗೆ ಓದ್ತಾ ಹೋಗಿದ್ದು. ಸೊ ಈ ದೇಶದ ಯಾರೆಲ್ಲ ನಮ್ಮ ಸುತ್ತ ಏನೋ ಸರಿ ಇಲ್ಲ ಅದನ್ನು ಸರಿ ಮಾಡಬೇಕು ಅಂತ ಯಾರೆಲ್ಲ ಪ್ರಯತ್ನ ಪಟ್ಟರು ಅವರೆಲ್ಲರೂ ಇವತ್ತಿಗೂ ನನಗೆ ಪ್ರೇರಣೆ ವಿಷಯ ಕೊಟ್ಕೊಂಡು ಒಂಥರ ನಮ್ಮೊಳಗೆ ಒಂದು ಗಿಲ್ಟ್ ಹುಟ್ಟಾಗ್ತಾರೆ. ಈ ಪಾಪ ಪ್ರಜ್ಞೆಯಿಂದಾದರೂ ಏನೋ ಒಂದು ಸರಿ ಮಾಡಲಣ್ಣ ನಾವು ನಮ್ಮ ಜೀವನದಲ್ಲಿ ಅಂತೇಳಿ. ಸೊ ಅವರೆಲ್ಲರೂ ನನಗೆ ಪ್ರೇರಕ ಶಕ್ತಿ ಕಾಯ್ತಾ ಇದ್ದಾರೆ. ನಿಮ್ಮ ನವಿಲಾದವರು ಚಿತ್ರ ಕೇವಲ 35,000 ಬಜೆಟಲ್ಲಿ ಮಾಡಿರೋಂಥ ಚಿತ್ರ. ಅಷ್ಟು ಕಡಿಮೆ ಬಜೆಟಲ್ಲಿ ಒಂದು ಸಿನಿಮಾನ ಮಾಡಬಹುದು ಅಂತ ಹೇಗೆ ಅನಿಸ್ತೀನಿ? ಅನಿಸೇ ಇರಲಿಲ್ಲ. ಅದು ಹಂಗಾಗಿಲ್ಲ. ಅದೇನಂದರೆ ಅದೇ ನಾವು ಹೇಳಿದ್ನಲ್ಲ, ಆಫ್ಟರ್ ಎಫೆಕ್ಟ್ಸಲ್ಲಿ ಎಲ್ಲ ಮಾತುಗಳು ಇರ್ತಾ ಇದೆ. ಅವತ್ತೇನಾಗಿತ್ತು ಅಂತ ಹೇಳಿದ್ರೆ ನಾನು ಯಾವ ಕತೆಗಳು ಯಾವ ಪ್ರೊಡ್ಯೂಸರು ಒಪ್ತಾ ಇರಲಿಲ್ಲ. ಆ್ಯಂಡ್ ನಾನು ಅಷ್ಟೊತ್ತಿಗಾಗಲೇ ಒಂದು ಸುಮಾರು ಸಿನಿಮಾ ಅಸೋಸಿಯೇಟ್ ಆಗಿ ಮಾಡಿದ್ದೆ. ನಾನು ಆ್ಯಕ್ಟಿಂಗ್ ಟ್ರೈನರ್ ಆಗಿದ್ದೆ. ಎಷ್ಟೋ ಹೀರೋಯಿನ್ಸ್ಗಳು ಅವಾರ್ಡ್ ಫಂಕ್ಷನಲ್ಲಿ ಅವಾರ್ಡ್ ತಗೊಳ್ಬೇಕು ನನ್ನ ಹೆಸರು ಹೇಳಿದ್ದಾರೆ. ಇದೆಲ್ಲ ಆಗ್ತಿತ್ತು ಹೊರತು ನನಗೆ ಇಂಡಿವಿಜುವಲಾಗಿ ಅವರು ಡೇಟ್ಸ್ ಕೊಡ್ತಾ ಇರಲಿಲ್ಲ, ಪ್ರೊಡ್ಯೂಸರ್ ಯಾರೋ ಕತೆ ಕೇಳ್ತಿರಲಿಲ್ಲ, ಹಿಂಗೆಲ್ಲ ಆಗ್ತಾಯಿತ್ತು. ಇದ್ದಿದ್ದು ಮತ್ತು ನನಗೊಂದು ಏನಂತ ಹೇಳಿದ್ರೆ ತುಂಬ ಹೊತ್ತು ಕಾಯೋಕ್ಕಾಗಲ್ಲ, ಗೋಡೆಗಳೆಲ್ಲ ಹತ್ರ ಬರ್ತಾಯಿದ್ದಾರೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾನು ಡಿಸೈಡ್ ಮಾಡಿಬಿಟ್ಟೆ, ಈ ಸಿನಿಮಾ ಮಾಡಿಬಿಡೋಣ ಅಂತೇಳಿ. ಇದು ಕತೆ, ಇದನ್ನು ಮುಗಿಸ್ಬಿಡೋಯ್ತು ಅಂತ ಹೇಳ್ಕೊಂಡು ಶುರುವಾಗಿತ್ತು. ಬಟ್ ನಮ್ಮ ಹತ್ರ ಕಾಸಿರಲಿಲ್ಲ. ನನ್ನ ಹತ್ರ ಆಗ ನನ್ನ ಸೇವಿಂಗ್ಸಲ್ಲಿ ಇದ್ದದ್ದು ಬರೀ 25,000 ರೂಪಾಯಿ. ಆಗೊಂದು ಕಾದಂಬರಿ ಬರೆದಿದ್ದೆ, ಕತೆಗೆ ಸಾವಿಲ್ಲ ಅಂಥೇಳಿ. ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಅವಾರ್ಡ್ ಬಂತು. ಎಕ್ಸ್ಟ್ರಾ 10,000 ಸಿಕ್ತು, 35,000 ರೂಪಾಯಿ. ಸೊ ಹುಡುಗರಿದ್ದರು, ಬಿಕಾಸ್ ಐ ವಾಸ್ ಟ್ರೈನರ್, ಆ್ಯಕ್ಟಿಂಗ್ ಟ್ರೈನರ್ ಹುಡುಗರಿದ್ದರು. ನಾನು ನನ್ನ ಫ್ರೆಂಡ್ ಹತ್ರ ಹೋದೆ, ಅನೂಪ್ ಜೆ ಕಟ್ಟುಕರ್ನ್ ಅಂತೇಳಿ. ಈಸ್ ಅ ಬಿಗ್ ಫೋಟೋಗ್ರಾಫರ್ನು. ನೀವು ಇನ್ಸ್ಟಾಗ್ರಾಮಲ್ಲಿ ಹೋದರೆ ಅವನು ತುಂಬ ಸಾಧನೆ ಮಾಡಿದ್ದಾನೆ. ಅವ್ನು ನನ್ನ ಕ್ಲಾಸ್ಮೇಟ್ ಆಗಿದೆ ಸೈಂಟ್ ಜೋಸೆಫ್ಸಲ್ಲಿ. ಹಿಂಗೆ ಮಾಡ್ತಿದ್ದೀನಿ, ಕ್ಯಾಮ್ರಾ ಬೇಕು, ಫ್ರೀಯಾಗಿ ಕಾಸು ಕೊಡಲ್ಲ, ನೀವು ಬೇಕು ಅಂತ. ಆ್ಯಂಡ್ ಆಗಷ್ಟೇ ಕ್ಯಾನನ್ DSLR ಕ್ಯಾಮ್ರಾ ಬಂದಿತ್ತು 5D ಇದರಲ್ಲಿ. ಆ್ಯಂಡ್ ಈ ಸರಿ ನೋಡೋ ಇದರಲ್ಲಿ ಇದನ್ನು 1920 ರೆಕಾರ್ಡ್ ಆಗುತ್ತೆ ಅಂತ ಆಯ್ತು. ಅಷ್ಟೇ ಬೇಕಿತ್ತು ನಮಗೆ. ಹೌದಾ, ಅದರ ಸಾಧ್ಯತೆಗಳು ಅದರ ಬಾಧ್ಯತೆಗಳು ಏನೂ ಗೊತ್ತಿರಲಿಲ್ಲ ನಮಗೆ, ಮತ್ತು ಬೇಕಾಗಿರಲಿಲ್ಲ. ಇದು ಕ್ಯಾಮ್ರಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ರೆಕಾರ್ಡ್ ಆಗುತ್ತೆ, ಮಾಡಿಬಿಡೋಣ ಅಂಥೇಳಿ ಶುರುವಾಗಿದ್ದು. ನನ್ನ ಅಷ್ಟು ವರ್ಷದ ಜರ್ನಿಯಲ್ಲಿ ಒಂದಂತೂ ನಾನು ಸ್ವಲ್ಪ ಹೆಮ್ಮೆ ಅಂತ ಹೇಳ್ಕೊಳ್ಬೇಕು ಅಂದರೆ, ತುಂಬ ಬೆವರು ಸುರಿಸಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದೆ. ಅದನ್ನು ನೋಡಿದರು ಪ್ರಕಾಶ್, ಅಷ್ಟೊತ್ತಿಗಾಗಲೇ ದೊಡ್ಡ ಎಡಿಟ್ರು. ಅವ್ರು ನೋಡಿದರು, ಎಡಿಟಿಂಗ್ ಫ್ರೇಮ್ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅಚ್ಯುತ್ ಅವ್ರು ಬಂದರು, ಹಣ ಏನು ಬೇಡ, ನಿನಗೋಸ್ಕರ ನಾನು ಮಾಡ್ತೀನಿ ಅಂತಂದರು. ಆ ತಪ್ಪು ಇವತ್ತು ತನಕ ಅನುಭವಿಸ್ತಾ ಇದ್ದಾರೆ. ಪ್ರತಿ ಸಲ ನೋಡಿದಾಗ ಪೇಮೆಂಟ್ ಇರಲ್ಲ, ಬಂದು ಮಾಡೋಗ್ತಾರೆ. ಸೊ ಅದು ಹಾಗಾಗಿದ್ದಾರೋ. ಸೋ ಮೆನಿ ಪೀಪಲ್ ಹೂ ವಾಂಟೆಡ್ ಮೀ ಟು ಬಿಕಮ್ ಅ ಡೈರೆಕ್ಟರ್. ಮಾಡ, ನೀನು ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಹಾಗೆ ಕಾಂಟ್ರಿಬ್ಯೂಟ್ ಆಗಿದ್ದೆ. ಅಟ್ ದಿ ಎಂಡ್ ಆಫ್ ದಿ ಡೇ ಅದು 35,000ಕ್ಕೆ ಸೆಟ್ಲ್ ಆಯಿತು. ಆ್ಯಂಡ್ DSLR ಸಿನಿಮಾನೂ ಮಾಡ್ಬೋದು ಅಂತ ಗೊತ್ತಾಯಿತು. ಆ್ಯಂಡ್ ಅದು ಇದಾಗಿಲ್ಲ. ಬಟ್ ಅದು ಸಿನಿಮಾ ರಿಲೀಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅದು ನೀವು ಒಂದು ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅದು ಬ್ಯಾನರ್ ರಿಜಿಸ್ಟರ್ ಆಗಿರಬೇಕು, ಅದೆಲ್ಲ ಆಗಿರಬೇಕಿತ್ತು. ಇವತ್ತು 1.25 ಲಕ್ಷ ಇದೆ, 1.5 ಲಕ್ಷ ಇದೆ. ಅವತ್ತು 65,000 ಆಯಿತು. ಆ್ಯಂಡ್ ಮೈ ಕಂಟೆನ್ಷನ್ ವಾಸ್ 35,000ಕ್ಕೆ ನಾನು ಸಿನಿಮಾನೇ ಮುಗಿಸಿದ್ದೀನಿ, ನಾನೇನಕ್ಕೆ ಇದು ಮಾಡಲಿ ಅಂತ. ಆ್ಯಂಡ್ ಇನ್ನೂ ಬಿಸಿರಾಗ್ತಾಯಿತ್ತು, ನಿಮ್ಮ ಪರ್ಮಿಷನ್ ಏನಿಬೇಕು, ನಾನು ಸ್ಕೂಲ್ಗಳು ಕಾಲೇಜ್ ಪ್ರೊಜೆಕ್ಟರ್ ಆಗಿ ತೋರಿಸ್ತೀನಿ ಅಂತೇಳಿ ಅದು ಹಾಗೆ ಶುರುವಾಗಿದ್ದು. ಸೊ ಆ 35,000 ಅವತ್ತೊಂದು ಅಮೌಂಟ್ ಆಗಿತ್ತು. ಜಾಸ್ತಿ ಇದ್ದರೆ ಜಾಸ್ತಿ ಏನು ಮಾಡ್ತಿದ್ದೆ. ಇಟ್ ವಾಸ್ ನಾಟ್ ಲೈಕ್ ಇಷ್ಟೇ ಕಮ್ಮಿ ಬಜೆಟಲ್ಲಿ ಮಾಡ್ತೀನಿ ಅಂತೇಳಿ. ಸೊ ಅದು ಆಯಿತು ಅಷ್ಟೇ. ನಿಮ್ಮ ಅಮರಾವತಿ ಚಿತ್ರ ಅತ್ಯುತ್ತಮ ಪೋಷಕ ಪಾತ್ರ, ಅತ್ಯುತ್ತಮ ಚಿತ್ರ, ಅತ್ಯುತ್ತಮ ಸಂಭಾಷಣೆ, ಹೀಗೆ 3 ಪ್ರಶಸ್ತಿ ಪುರಸ್ಕಾರಗಳನ್ನ ಪಡ್ಕೊಂಡಿದೆ. ಇದು ಪೌರ ಕಾರ್ಮಿಕರ ಬಗೆಗಿನ ಚಿತ್ರ. ಕನ್ನಡದಲ್ಲಿ ಇದು ಬಹುಶಃ ಮೊದಲನೇ ಪ್ರಯೋಗ ಪೌರ ಕಾರ್ಮಿಕರ ಬಗ್ಗೆ. ಈ ಥರ ಪೌರ ಕಾರ್ಮಿಕರ ಬಗ್ಗೆ ನಾನೊಂದು ಕತೆ ಮಾಡಬೇಕು ಅಂತ, ಒಂದು ಚಲನಚಿತ್ರ ಮಾಡಬೇಕು ಅಂತ ಅನಿಸಿದ್ದು ಹೇಗೆ ನಿಮಗೆ? ಐ ಥಿಂಕ್ ಅದು 2006-7 ನಾನು ಬೀದಿ ನಾಟಕಗಳ ಮೂಲಕ ಅವ್ರದ್ದು ಎಲ್ಲೆಲ್ಲ ಹೋರಾಟಗಳಿದೆ ಅಲ್ಲೆಲ್ಲಿ ಸಪೋರ್ಟ್ ಮಾಡ್ತಾ ಇದ್ವಿ. ಅವ್ರು ನಮ್ಮ ಕೈಲಾದಷ್ಟು, ಅಂದರೆ ಅವ್ರಿಗೆ ಹಕ್ಕು ಸಿಗಬೇಕು, ಅವ್ರಿಗೆ ಇದು ಸಿಗಬೇಕು ಅನ್ನುವಂಥದ್ದು.
ಸರ್ಪ್ರೈಸಿಂಗ್ಲಿ ಯಾವ ವರ್ಷ ಅಮರಾವತಿ ರಿಲೀಸ್ ಆಯಿತು ಜಸ್ಟ್ ಒಂದು ತಿಂಗಳು ಮುಂಚೆ, ನಮ್ಮ ಫೆಬ್ರವರಿಯಲ್ಲಿ ರಿಲೀಸ್ ಆಯಿತು. ಜನವರಿಯಲ್ಲಿ ಅವರ ಆಲ್ಮೋಸ್ಟ್ ಒಂದು 10 ಡಿಮಾಂಡ್ಸ್ಗಳನ್ನು ಒಪ್ಕೊಂಡಿದ್ರು. ಪರ್ಮನೆಂಟ್ ಮಾಡೋದು ಇದಾಗಿರಲಿಲ್ಲ, ಸ್ಯಾಲ್ರಿ ಡಬಲ್ ಮಾಡೋದು, ಊಟ ಕೊಡಬೇಕು ಅನ್ನೋವಂಥದ್ದು, ಅದೆಲ್ಲ ಇದಾಯಿತು. ಇಟ್ಸ್ ಅ ವೆರಿ ಸ್ಟ್ರಾಂಗ್ ಲೇಬರ್ ಫೋರ್ಸ್. 2012 ಶೂಟಿಂಗ್, 2012 ಅಕ್ಟೋಬರ್ಗೆ ನಾವು ಜಟ್ಟ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ವಿ ಬೆಂಗಳೂರಿಗೆ. ನಾನು ಶೂಟಿಂಗ್ ಮುಗಿಸಿ ಬೆಂಗಳೂರಿಗೆ ಬಂದಿದ್ವಿ. ಆ್ಯಂಡ್ ಎಲ್ಲ ಕಡೆ ಇದು ಬಂದಿತ್ತು. ಅದು ಫಸ್ಟ್ ಟೈಮ್ ಎಲ್ಲ ಸಂಘಟನೆಗಳು ಒಂದಾಗಿದ್ದಾರೆ, ಪೌರಕಾರ್ಮಿಕರುಗಳ ಸಂಘಟನೆಗಳು. ಆ್ಯಂಡ್ ಅವರು ವಿರೋಧಿಸ್ತಿದ್ದಾರೆ ಮುನ್ಸಿಪಾಲ್ಟಿಯ ಇದನ್ನು ಅಂಥೇಳಿ. ಇದು ಸ್ವಾತಂತ್ರ್ಯ ಮೈದಾನದಲ್ಲಿ ಇದಾಗ್ತಾಯಿದೆ ಅದಾಗ್ತಿದೆ ಅಂತೆಲ್ಲ ಹೋದಾಗ ನಿಮ್ಗೆ ನೆನಪಿರ್ಬೋದು, ಆಗ ತುಂಬ ಸಮಸ್ಯೆ ಆಗಿತ್ತು. 3 ದಿವಸದ ತನಕ ಪೌರಕಾರ್ಮಿಕರು ಕೆಲಸ ಮಾಡಿಲ್ಲ. ಇಡೀ ಬೆಂಗಳೂರು ಕಸದ ರಾಶಿಯಾಗಿ ಎಪಿಡೆಮಿಕ್ ಕಾಯಿಲೆಗೆ ತುತ್ತಾಗುತ್ತೆ, ಇನ್ನು 2 ದಿವಸದಲ್ಲಿ ಇದೊಂದು ಸಾಲ್ವ್ ಆಗಿದ್ರು ಅಂತೇಳಿ ಎಲ್ಲ ಕಡೆ. ನೀವು ಅಲ್ಲಿಂದ ನೋಡಿ, ಚಿಕನ್ ಗುನ್ಯಾ ಬಂದಿರೋದು, ಬೇರೆ ಬೇರೆ ಕಾಯಿಲೆ ಬರ್ತಿರೋದು ಎಲ್ಲವೂ ಆ ದಿನದಿಂದ ಶುರುವಾಗಿದೆ. ಈ ಲೇಬರ್ ಫೋರ್ಸು 3 ದಿವಸ ಕೆಲಸ ಮಾಡೋದಿದ್ದಕ್ಕೆ ನಂತರ 5 ವರ್ಷ ಆ ಬ್ಯಾಕ್ಲಾಗ್ ಕಸವನ್ನು ಸರಿ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಅವರ ಬಗ್ಗೆ ನಮಗೆ ಎಷ್ಟು ತಾತ್ಸಾರ ಅಂತ ಹೇಳಿದರೆ, ದಿನ ಬೆಳಗಾದರೆ ನಿಮಗೆ ಜಸ್ಟ್ ಟೇಕ್ ಎವ್ರಿ 2 ಮಂತ್ಸಿಗೆ ಒಂದ್ಸಲ ಅಥವಾ ಅಟ್ಲೀಸ್ಟ್ 1 ಮಂತ್ಸಿಗೆ ಒಂದ್ಸಲ ಯು ಹಿಯರ್ ದಟ್ ಸಂಬಡಿ ಯಾರೋ ಮ್ಯಾನ್ ಹೋಲ್ ಒಳಗಿಳಿದ್ರು ಸತ್ತು ಹೋದರು. ಆ್ಯಂಡ್ ಇಡೀ ಸಿಟಿ ಒಂದು ಥ್ಯಾಂಕ್ಸ್ ಕೂಡ ಹೇಳಿದೆ ಮುಂದೆ ಹೋಗ್ತಾಯಿತ್ತು. ಸೊ ಈ ಸಂದರ್ಭದಲ್ಲಿ ನಾವು ಅವತ್ತು ಮುಗಿಸಿ ಹೋಗಬೇಕಾದ್ರೆ ಅದು 3ನೇ ದಿವಸಕ್ಕೆ ಬಂದಿತ್ತು. ಅಷ್ಟೊತ್ತಿಗಾಗಲೇ ಮಾತುಕತೆಗೆ ಸರ್ಕಾರ ಕರೀತಾ ಇದೆ ಅಂತ ಇದು ಬಂತು, ಹೋಗೋಣ ಮುಂದೇನಾಗುತ್ತೆ ಅನ್ನುವ ಇದರದೆಲ್ಲ ಶುರುವಾಗಿತ್ತು. ಆಗ ಈ ಎಲ್ಲ ಇವ್ರುಗಳದ್ದು ಸಂಘಟನೆಗಳದ್ದು ಇದು ಅಂದರೆ ಸರ್ಕಾರದ ಹತ್ರ ಮಾತಾಡಬಾರ್ದು, ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್ ಇಂಥ ಒಂದು ಮೊಮೆಂಟಮ್ ನಮಗೆ ಸಿಕ್ಕಿದೆ ಅನ್ನೋಂಥದ್ದು. ಸೊ ನಂಗೆ ಕ್ಲಿಯರಾಗಿ ನೆನಪಿದೆ, ಅಲ್ಲೊಬ್ರು ಹೆಂಗ್ಸ್ ವಯಸ್ಸಾಗಿದೆ ಅವರಿಗೆ. ಅವ್ರು ಎದ್ದು ನಿಂತು ಒಂದು ಮಾತಂದರು, ನೋಡಿ ನಾವು 3 ದಿವಸ ಕೆಲಸ ಮಾಡಿಲ್ಲ, ಈಗಾಗಲೇ ಕಾಯಿಲೆಗಳೆಲ್ಲ ಬರ್ಲಿಕ್ಕೆ ಶುರುವಾಗ್ಬಿಟ್ಟಿದೆ, ನಾಳೆ ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಈ ಮಕ್ಕಳು ಶಾಲೆಗೆ ಹೋಗೋದೆಲ್ಲ ನಿಲ್ಲಿಸ್ಬೇಕಾಗತ್ತೆ, ಶಾಲೆಗೆ ಹೋಗೋದು ನಿಲ್ಲಿಸ್ಬಿಟ್ರೆ ನಮ್ಮ ಥರ ಆಗಿಬಿಟ್ರೆ. ಸೊ ಅವರ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೊಸೈಟಿ ಇದೆಯಲ್ಲ ಅಲ್ಲಿದೆ, ಶಾಲೆಗೆ ಹೋಗೋದು ನಿಲ್ಲಿಸ್ಬಿಟ್ರೆ ಮಕ್ಕಳು ಇದಾಗಿಬಿಟ್ರೆ ಅಂಥೇಳಿ. ಅವರು ನಮ್ಮ ಮಕ್ಕಳ ಬಗ್ಗೆ ಯೋಚಿಸ್ತಾಯಿದ್ರು. ಆ್ಯಂಡ್ ನಾವು ಟ್ರಾಫಿಕಲ್ಲಿ ಹೋಗ್ಬೇಕಾದ್ರೆ ಇವ್ರು ಏನು ಹಿಂಗೆ ಗಲೀಜು ಮಾಡಿಟ್ಟವ್ರೆ, ನಾನ್ ಸೆನ್ಸು ಅದು ಇದು ಅಂತ ಹೇಳ್ತಾಯಿದ್ರು. ಯು ಡೋಂಟ್ ಹ್ಯಾವ್ ಟು ಮನೆಗೆ ತಂದು ಹೆಣ್ಣು ಕೊಡಬೇಕು ಅಥವಾ ಸಂಬಂಧ ಮಾಡ್ಕೊಳ್ಬೇಕು ಅಂತಲ್ಲ, ಒಂದು ಥ್ಯಾಂಕ್ಸ್ ಆದರೂ ಹೇಳ್ಬೋದಿತ್ತಾನೆ. ಆ್ಯಂಡ್ ದ್ಯಾಟ್ ಸಡನ್ಲಿ ಟ್ರಿಗರ್ಡ್ ಇನ್ ಮೀ ದ್ಯಾಟ್ ಓಕೆ ನಾನೇನು ಮಾಡ್ತಿದ್ದೀನಿ. ಸೊ ಆಗ ಬರೆದ ಕಥೆ ಅದ ಬರೆದು ಅಚ್ಯುತ್ ಅವ್ರಿಗೆ ಕೊಟ್ಟಿದ್ದೆ, ಅಚ್ಯುತ್ ಕುಮಾರ್ ಅವರಿಗೆ. ಓದಿ ಇದನ್ನು, ಓದ್ರಿ ಏನು ಮಾಡ್ಬೇಕು ಅಂತಿದ್ದೆ, ಸಿನಿಮಾ ಯಾವನು ಪ್ರೊಡ್ಯೂಸ್ ಮಾಡ್ತಾನೆ ಗೊತ್ತಿಲ್ಲ ಸರ್ ಅಂತ. ಸೊ 2012ಇಂದ ಇಟ್ ಟುಕ್ 2016 ತನಕ 4 ಇಯರ್ಸ್ ನಾವು ಪ್ರತಿ ಯಾರಿಗೆ ಸಿಕ್ಕರೂ ಫಸ್ಟ್ ಆ ಕತೆ ಪಿಚ್ ಮಾಡೋದು, ಎಲ್ಲರೂ ಬೇಡ 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 ಅಂಥೇಳಿ ಸೈಡ್ ಹಾಕಿ ಇದು ಮಾಡಿಕೊಂಡು ಹೋಗ್ತಾ ಬಂದು. ದೆನ್ ನಮ್ಮ ತಂದೆ ಫ್ರೆಂಡ್ ಒಬ್ಬರು ಅವ್ರಿಗೆ ಸ್ವಲ್ಪ ಈ ರೀತಿ ಸೋಷಿಯಲ್ ಕಾನ್ಷಿಯಸ್ ಸಿನಿಮಾ ಮಾಡಬೇಕು ಅಂತಿದ್ರು, ಮಾಧವ್ ರೆಡ್ಡಿ ಅಂಥೇಳಿ. ಈಸ್ ಅ ಬಿಲ್ಡರ್ ಆ್ಯಕ್ಚುಲಿ. ಅವರು ಈಗ ಒಂದು ಅಪಾರ್ಟ್ಮೆಂಟ್ ಎಲ್ಲ ಬಿಲ್ಡ್ ಮಾಡ್ತಾರೆ. ಅವರಿಗೆ ನಾವು ಇದು ಮಾಡಿದ್ವಿ. ಬಟ್ ಅಷ್ಟೊತ್ತಿಗೆ ನಾನು ಕತೆ ಮಾಡಬೇಕಾದ್ರೆ ಅದ್ರದ್ದು ಬಜೆಟ್ ಹತ್ತತ್ರ ಒಂದು ಕಾಲಿತ್ತು. ಬಟ್ ವೆನ್ ಈ ಸೈಡ್ ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ, ದೆನ್ ವಿ ಹ್ಯಾಡ್ ಟು ಸ್ಕ್ವೀಸ್ ಇನ್. ಯಾಕಂದರೆ ಈ ಸಿನಿಮಾ ಆಗಬೇಕು. ಮತ್ತು ಮುಂದೆ ಹೋಗ್ತಿದ್ದಂಗೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಹೋಗ್ತಾ ಇದ್ದಂಗೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೂ ಮಾಡೋದು, ತುಂಬ ಹೇಗೋದು. ಒಂಥರ ಕೆರಿಯರ್ ಸೂಸೈಡ್ ಫಿಲ್ಮ್ಸ್ಗಳಿವೆಲ್ಲ. ಸಿನಿಮಾ ಏನೇ ಮಾಡಿದ್ರೆ ಆ ಸಿನಿಮಾ ಒಂದು ಮಾಡೋದಕ್ಕೆ ಎಷ್ಟು ಜನ ನಿಮ್ಮಿಂದ ದೂರ ಹೋಗಲಿಕ್ಕೆ ನೋಡ್ತಾರೆ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿಬಿಟ್ರೆ ಫುಲ್ ದೂರ ಹೋಗ್ತಾರೆ. ಈಗ ರಾಣಿ ಮುಖರ್ಜಿ ಪೋಸ್ಟ್ ಬ್ಲ್ಯಾಕ್, ವಾಟ್ ಕುಡ್ ಯು ಡೂ ವಿದರ್? ಸೊ ಎಷ್ಟೋ ಸಿನಿಮಾಗಳು ವಾಪಸ್ ಆಗ್ತದೆ. ಸೊ ಅದನ್ನು ಕೆರಿಯರ್ ಸೂಸೈಡ್ ಫಿಲ್ಮ್ಸ್ ಅಂತ ನಾವು ಹೇಳ್ತೀವಿ. ಎವ್ರಿಬಡಿ ವಾಂಟ್. ಬಟ್ ನನಗೆ ಆ ಎಮ್ಮನ್ ಮಾತು ನೆನಪಿತ್ತು. ವಾಸ್ ಆಲ್ವೇಸ್ ಟಾಕಿಂಗ್ ಅಬೌಟ್ ಮೈ ಕಿಡ್. ನಂಗೆ ಆಗ ಮಗು ಆಗಿರಲಿಲ್ಲ, ಬಟ್ ಶಿ ವಾಸ್ ಸ್ಟಿಲ್ ಟಾಕಿಂಗ್ ಅಬೌಟ್ ನಮ್ಮ ಮಿಡ್ಲ್ ಕ್ಲಾಸ್ ಇದೇನಿದೆ ಅವ್ರ ಮಕ್ಕಳಿಗೋಸ್ಕರ ಬಗ್ಗೆ ಯೋಚಿಸ್ತಾ ಇದ್ದಾಗ ಐ ಜಸ್ಟ್ ಫೆಲ್ಟ್ ಆ ಸಿನಿಮಾ ಮಾಡಬೇಕು ಅಂತ. ಸೊ ಅಲ್ಲಿಂದ ಪ್ರೇರಣೆ ಶುರುವಾಯಿತು. ಆ್ಯಂಡ್ ಅಲ್ಲೂ ಅಷ್ಟೇ ಸೇಮ್ ನನ್ನೆಲ್ಲ ಹಿಂದಿನ ಸಿನಿಮಾಗಳ ಥರ ಪೀಪಲ್ ಕೇಮ್ ಇನ್. ನನ್ನ ಕ್ಯಾಮ್ರಾಮನ್ ವಾಪಸ್ ಬಂದ, ಅವನಿಗೆ ಪೇಮೆಂಟ್ ಇಲ್ಲ, ಚಿತ್ರ ಬಂದ್ರೆ ಅವ್ರಿಗೆ ಪೇಮೆಂಟ್. ಸಮ್ ಹೌ ಇಟ್ ಹ್ಯಾಪನ್ ಆ್ಯಂಡ್ ಸಿನಿಮಾ ಆಯ್ತದು. ಅವಾರ್ಡು ನಾನು ಅಷ್ಟಾಗಿ ಇದು ಮಾಡಲ್ಲ, ಅಂದರೆ ಸಂತೋಷ ಇದೆ ಯಾರಿಗಾದ್ರೂ ಅವಾರ್ಡ್ ಸಿಕ್ಕಿದ್ರೆ. ಐ ಥಿಂಕ್ ಅವಾರ್ಡ್ ಸಿಕ್ಕಿ ಬೇಜಾರು ಮಾಡ್ಕೊಂಡವನು ಯಾವನಾದ್ರೂ ಅದ್ರ ನಂಗೆ ಗೊತ್ತಿಲ್ಲ. ಬಟ್ ಅವಾರ್ಡ್ ಇಸ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಜ್ಯೂರಿ. ಸೊ ಒಂದು ಅವಾರ್ಡ್ ಸಿಕ್ಕಿದ ಮಾತ್ರಕ್ಕೆ ಅದೇನೋ ಗ್ರೇಟ್ ಸಿನಿಮಾ ಅಥವಾ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅದೇನೋ ಕೆಳಗಿನ ಸಿನಿಮಾ ಅಂತ ಆಗಲ್ಲ. ಬಟ್ ವಾಟ್ ಹ್ಯಾಪನ್ ವಾಸ್, ಈ ಸಿನಿಮಾ ಆದ ನಂತರ ಥಿಯೇಟ್ರಲ್ಲಿ ಜನ ಬರಲಿಲ್ಲ, ಅದೆಲ್ಲ ನಿಜ. ಎಲ್ಲೆಲ್ಲಿ ಪ್ರೊಟೆಸ್ಟ್ಗಳಾಗ್ತಾಯಿತ್ತು, ಅದು ಕಾರ್ಮಿಕರ ಪ್ರೊಟೆಸ್ಟ್ ಆಗಿರ್ಬೋದು, ಪೌರಕಾರ್ಮಿಕರ ಪ್ರೊಟೆಸ್ಟ್ ಆಗಿರ್ಬೋದು, ಅಂಗನವಾಡಿಗಳ ಪ್ರೊಟೆಸ್ಟ್ ಆಗಿರ್ಬೋದು, ಅಲ್ಲೆಲ್ಲ ಅಲ್ಲಿಯ ಸಂಘಟಕರೇ ಕೇಳಿ ಸರ್ ನಿಮ್ಮ ಸಿನಿಮಾ ನೀವು ಸ್ಕ್ರೀನ್ ಮಾಡ್ಬೋದಾ ಅಂತೇಳಿ. ಆ್ಯಂಡ್ ಎಲ್ಲೆಲ್ಲ ಅದು ಸ್ಕ್ರೀನ್ ಆಗಿದೆ, ದೇ ಆಲ್ ಸ್ಟಾರ್ಟೆಡ್ ಫೀಲಿಂಗ್ ಇಟ್ ಈಸ್ ಅವರ್ ಸ್ಟೋರಿ, ನಮ್ಮ ಕತೆ ಹೇಳಿದ್ದಾರೆ ಅಂಥೇಳಿ. ಸೊ ಅದೊಂದು ಹೆಮ್ಮೆ ಇದೆ, ದಟ್ ಸಂಬಡಿ ಫೀಲ್ಸ್ ಆ ರೀತಿ ಒಂದು ಭಾವ ಇದೆ ಅವರಿಗೆ. ಆ್ಯಂಡ್ ಅಂಥೇಳಿ ಮೇ ಬಿ ಎಲ್ಲೋ ಒಂದು ಕಡೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಸಾಧ್ಯ ಆಗಿರ್ಬೋದು ಅವರಿಗೆ ಅಂತ.
ಅದು ನಿಜವಾಗ್ಲೂ ಒಂದು ಹೆಮ್ಮೆ ಸರ್. ಯಾಕೆಂದರೆ ಯಾವುದೋ ಒಂದು ಚಳುವಳಿ ಅಥವಾ ಹೋರಾಟದ ಭಾಗವಾಗಿ ಒಂದು ಚಿತ್ರದ ಸಂವೇದನೆ ಅದ್ರ ಭಾಗ ಆಗೋದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ಸಂಸ್ಕೃತಿ, ಚಲನಚಿತ್ರ ಸಂಸ್ಕೃತಿಯಲ್ಲಿ ತುಂಬ ಮಹತ್ವ ಅಂತ ಅನಿಸುತ್ತೆ. ನೀವು ನಮ್ಮ ದೇಶದ ಕಥೆಗಳ ಜೊತೆಗೆ ಬೇರೆ ದೇಶದ ಕಥೆಗಳನ್ನು ಕೂಡ ಬಳಸ್ಕೊಂಡಿದ್ದೀರಾ. ನಿಮ್ಮ ಸುಗಂಧದ ಸೀಮೆಯಾಚೆ ನಾಟಕಕ್ಕೆ ಮೊರಾಕೋ ದೇಶದ ಕಥೆಯನ್ನು ಬಳಸ್ಕೊಂಡಿದ್ದೀರಾ. ಯಾಕೆ ಆ ಕಥೆನ ಬಳಸ್ಕೊಂಡ್ರಿ ನಾಟಕಕ್ಕೆ? ಗೊತ್ತಿಲ್ಲ, ಅದು ಆ್ಯಕ್ಚುಲಿ ಏನೋ ಒಂದು ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಒಂದು ಗೂಗಲಲ್ಲೆಲ್ಲೋ ಈ ತಾಹರ್ ಬೆನ್ ಝೆಲ್ಲೋನ್ ಅಂತ ಒಬ್ಬ ರೈಟರ್ ಇದ್ದಾರೆ. ಅವ್ರದ್ದು ಯಾವುದೋ ಒಂದು ಇದರಲ್ಲಿ ರಿಯಲ್ ಲೈಫ್ ಬಗ್ಗೆ ಬರೆದಿದ್ವಿ ಅಂಥೇಳಿ ಹಿ ವಾಸ್ ಟೆಲಿಂಗ್. ಆ್ಯಂಡ್ ಈ ಜೈಲ್ ಇನ್ಸಿಡೆಂಟ್ಸ್ಗಳನ್ನು ಹೇಳ್ತಾಯಿದ್ರು ಅವರು, ಹಿಂಗೆ ಅಂತ ಹೇಳ್ಕೊಂಡು. ನಂಗೆ ಅದು ವೆರಿ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಆ್ಯಂಡ್ ಅಷ್ಟೆಲ್ಲ ಹಿಂಸೆಗೆ ಒಳಗಾದ ನಂತರವೂ ಅವರು ಕ್ಷಮಿಸ್ಲಿಕ್ಕೆ ರೆಡಿ ಇದ್ದರು. ಆಯ್ತು ಬಿಡಿ, ಹೊಸ್ದಾಗಿ ಕಟ್ಟೋಣ ಅನ್ನೋ ರೀತಿಯಲ್ಲಿ ಹೇಳ್ತಾಯಿದ್ರು. ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ನಾನು ಆಮೇಲೆ ಕೆಲವು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಹೋಗ್ತಾ ಅದು ಹೆಂಗೆ ದೇಶದ ಕಥೆಗಳ ಬಗ್ಗೆ ಎಲ್ಲ ಕೇಳ್ತಾ ಹೋದರೆ ಅದು ಬೇರೆ ದೇಶ ಅನ್ನೋದು ಬಹುಶಃ ಊಟ ಮತ್ತು ಕಾಸ್ಟ್ಯೂಮಲ್ಲಿ ಒಂದು ಭಾಷೆಯಲ್ಲಿ ಬೇರೆ ಆಗಿರ್ಬೋದು, ಬಟ್ ಸಂವೇದನೆ ಸೇಮ್ ಇರುತ್ತೆ. ಅಲ್ಲೂ ಒಬ್ಬಳು ತಾಯಿ ಇದ್ಲು, ಅಲ್ಲೂ ಒಂದು ಲವ್ ಸ್ಟೋರಿ ಇತ್ತು, ಅಲ್ಲೂ ವ್ಯವಸ್ಥೆಯ ಕ್ರೌರ್ಯ ಇದೆ, ಅಲ್ಲೂ ಒಂದು ಏನದು ಫ್ರೆಂಡ್ಶಿಪ್ಪಿನ ಮಾತು ಬರುತ್ತೆ. ಇದಕ್ಕಿದ್ದಂಗೆ ರಾಜಕೀಯ ಪಲ್ಲಟಗಳ ನಂತರ ಫ್ರೆಂಡ್ಸ್ ಆಗಿದ್ದವ್ರು ಶತ್ರುಗಳಾಗಿಬಿಡ್ತಾರೆ, ಶತ್ರುಗಳೆಲ್ಲ ಫ್ರೆಂಡ್ಸ್ ಆಗಿಬಿಡ್ತಾರೆ. ನಮ್ಮ ದೇಶದ ಕಥೆ ಅಲ್ಲ, ಭಾಷೆ ಬಿಟ್ಟರೆ ಅನ್ನೋದು ಗೊತ್ತಾಗ್ತಾ ಹೋಯ್ತು. ಆಮೇಲೆ ಎರಡನೇದನ್ನ ರಿಸರ್ಚ್ ಮಾಡ್ತಾ ಹೋದಷ್ಟು ನಾವು ಕಲಿಯುವಂಥದ್ದು ಸುಮಾರು ಇರುತ್ತೆ. ಈಗ ನನಗೆ ಸುಗಂಧದ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ಅಂದರೆ ಸೆಂಟ್ಗೆಂಟೆಲ್ಲ ನಮ್ಮದು ಬೆವರಿನ ಗಮಲಿರಬೇಕು, ಅದೇ ಇದು ಅಂತೇಳಿ. ಬಟ್ ಅದೇ ಒಂದು ಕಲೆ, ಅದನ್ನೇ ಒಂದು ಎಷ್ಟೋ ವರ್ಷಗಳಿಂದ ಅದನ್ನೊಂದು ಆರ್ಟ್ ಥರ ಫಾಲೋಅಪ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರ ದೇಹದ ಬೆವರಿಗೆ ಅನುಗುಣವಾಗಿ ಅವರು ಉಪಯೋಗಿಸ್ಬೇಕಾಗಿರೋ ಅಥರೂ ಬೇರೆ ಆಗಿರಬೇಕು ಅನ್ನೋದು ನಮಗೆಲ್ಲ ಗೊತ್ತಿರಲಿಲ್ಲ. ಸೊ ಆ ರಿಸರ್ಚ್ಗಳು ನಮ್ಮನ್ನು ಎಕ್ಸೈಟ್ಗಳು ಮಾಡ್ತಾರೆ. ಏನೋ ಹೊಸ್ತು ಹೇಳ್ತಾ ಇದ್ವಿ, ಹೊಸದು ಮಾಡಬೇಕು ಅಂತೇಳಿ. ಆ್ಯಂಡ್ ಅದು ನಾಟಕದಲ್ಲೇ ಸಾಧ್ಯ ಆಗಿತ್ತು. ಏನಾಗುತ್ತೆ, ಸಿನಿಮಾದಲ್ಲಿ ನೀವು ಮೊರಕ್ಕೋಗೆ ತೊಗೊಂಡೋಗ್ಬೇಕು, ಅವ್ರ ಭಾಷೆಯಲ್ಲೇ ಮಾತಾಡಬೇಕು. ಆ್ಯಂಡ್ ಇದು ಮಾಡಿ, ಈ ತೆಲುಗು ಸಿನಿಮಾದಲ್ಲಿ ಕೇರಳಕ್ಕೆ ಬಂದರೂ ಅವ್ರು ತೆಲುಗು ಮಾತಾಡ್ತಿರ್ತಾರೆ. ನಮ್ಗೆ ಅದಕ್ಕೆ ನೋಡ್ಬೇಕಾದ್ರೆ ಏನು ನಭಾಸ ಅನಿಸ್ತಿರತ್ತೆ. ಬಟ್ ರಂಗಭೂಮಿಯಲ್ಲಿ ಅದು ಸಾಧ್ಯತೆ ಇಲ್ಲ. ದ ಮೂಮೆಂಟ್ ಅಲ್ಲಿ ನೀವು ಇದು ಮೊರಕ್ಕೋ ದೇಶ ಅಂದ ಕೂಡಲೇ ಅದು ಮೊರಕ್ಕೋ ದೇಶ ಆಗೋಯ್ತು. ಅದು ಆ ಎಕ್ಸ್ಪ್ಲೋರೇಷನ್ ಸಿನಿಮಾದಲ್ಲಿ ಸಾಧ್ಯ ಇಲ್ಲ. ಆ್ಯಂಡ್ ಸಿನಿಮಾದಲ್ಲಿ ಮೊರಕ್ಕೋ ಹೋಗ್ಬೇಕಂದ್ರೆ ಅಲ್ಲಿಗೆ ಮುಗಿದೋಗುತ್ತೆ ನನ್ನ ಬಜೆಟ್. ಇಲ್ಲೂ ದೊಡ್ಡ ಕಾಸ್ಟ್ಲಿ ರೇಟ್ಕನೇ ಆಯ್ತು ನಮ್ಮ ಮಾಡಬೇಕಾದ್ರೆ, ಯಾಕಂದರೆ ದೊಡ್ಡದಾಗಿ ಅದರದ್ದು ಇದೆಲ್ಲ ಆಗ್ಲಿಕ್ಕೆ ಶುರು ಆಯಿತು. ಸೊ ನನಗೆ ಅದು ಬೇರೆ ದೇಶ ಬೇರೆ ಇದು ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಈ ರೀತಿ ಸಮಾನ ಸಂವೇದನೆಗಳನ್ನು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನಾವೆಷ್ಟು ಬೇರೆ ಆಗಿದ್ದೀವಿ ಅಂತ ಪ್ರಶ್ನೆಗಳು ಬರುತ್ತಲ್ಲ ನಮ್ಮ ಕಣ್ಮುಂದೆ ಅಂತೇಳಿ. ಇವತ್ತು ಎಲ್ಲವೂ ಬೇರೆ 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 ಅನ್ನೋ ಟೈಮಲ್ಲೇ ನಾವು ಭಿನ್ನ ಇರ್ಬೋದು, ಬಟ್ ನಾವು ಬೇರೆ ಅಲ್ಲ ಅನ್ನೋದು ಇದು ಮಾಡಬೇಕಾದ್ರೆ ಎರಡು ಪದಗಳು ಸಮಾನಾಂತರವಾಗಿದ್ದರೂ ಕೂಡ ಒಂದೇ ಅಲ್ಲ. ಅದು ದಟ್ ವಿ ಆರ್ ಡಿಫ್ರೆಂಟ್ ಬಟ್ ವಿ ಆರ್ ಆಲ್ ಸೇಮ್ ಆಲ್ಸೋ. ಎಲ್ಲೋ ಒಂದು ಕಡೆ ಮತ್ತು ಆ ಡಿಫ್ರೆಂಟ್ ಆಗಿರೋದು ಬೇಕು, ಒನ್ ಮಾಡೋಕ್ಕೆ ಹೋಗಬಾರ್ದು. ಎಲ್ಲರನ್ನೂ ಒಂದೇ ಥರ ಮಾಡಿಬಿಡ್ತೀನಿ, ಅದು ನಾನ್ಸೆನ್ಸ್. ಅದು ಎಲ್ಲದು ಬೇರೆ ಎಲ್ಲ ಶುರು ಆಗಬೇಕು. ಅಲ್ಲಿಂದ ಕೊಟ್ಟು ತೊಗೊಳ್ಳೋವಂಥದ್ದು ಮಾಡ್ತಾ ಹೋಗ್ತಾರೆ. ಯಾಕಂದರೆ ಎಲ್ಲಿ ತನಕ ಅದು ರಂಗದ ಮೇಲೆ ನಡೀತಾ ಇತ್ತು, ಕತೆ ಮುಗಿಯೋ ತನಕ ಯಾರಿಗೂ ಅದು ಬೇರೆ ದೇಶದ ಕತೆ ಅಂತ ಅನಿಸಲ್ಲ. ಒಂದು ಅದು ಬೇರೆ ದೇಶದ ಅಂತ ಅನಿಸಿದ್ರೆ ನೀವು ಅಳ್ತಾ ಇರಲಿಲ್ಲ, ನಗ್ತಾ ಇರಲಿಲ್ಲ, ಚಪ್ಪಾಳೆ ಹೊಡಿತಾ ಇರಲಿಲ್ಲ. ನಿಮಗೆ ಅದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಿದೆ ಅಂತ ಹೇಳಿದರೆ ಅದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಶೇಕ್ಸ್ಪಿಯರ್ನ ನೀವು ಇಂಗ್ಲೀಷ್ ರೈಟರ್ ಅಂತ ಅನ್ಬೋದು, ಬಟ್ ಶೇಕ್ಸ್ಪಿಯರ್ನ ಕನ್ನಡದಲ್ಲಿ ಆಡಿದಷ್ಟು ಕಳೆದ 50 ವರ್ಷದ ಇತಿಹಾಸದಲ್ಲಿ ಇಂಗ್ಲೀಷ್ ಥಿಯೇಟರ್ನವ್ರು ಯಾರು ಆಡಿದ್ದಾರೆ? ಕನ್ನಡದವರೇ ಅದನ್ನು ಶೇಕ್ಸ್ಪಿಯರ್ ತೊಗೊಂಡು ಅಲ್ಲಿರುವಂತಹ ಜಗಳಗಳು. ಯಾಕಂದರೆ ಮನುಷ್ಯನ ಸಣ್ಣತನ ಮತ್ತು ದೊಡ್ಡತನ ಸಮಾನವಾಗಿರುತ್ತೆ. ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನಮ್ಮ ಸಣ್ಣತನವನ್ನು ಎಕ್ಸ್ಪ್ಲೋರ್ ಮಾಡಿ ನಮ್ಮ ದೊಡ್ಡತನ ಎಷ್ಟು ಏನಕ್ಕೆ ಬೇಕು ನೋಡಿ ಅವ್ನು ಹಂಗೆ ಮಾಡ್ತಾನೆ ಅಂತ ಹೇಳಿದಾಗ ಯು ಆಲ್ವೇಸ್ ಫೀಲ್ ನಾನು ಏನೋ ಮಾಡಬೇಕು ಅಂತೇಳಿ. ಕಾಂಟ್ಯಾಕ್ಟ್ ಟು ಯಾರೋ ಒಬ್ಬರು ಕಾಸು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ಕೊಳ್ಳಿ, ಇಮಿಡಿಯೇಟ್ಲಿ ನೀವು ಕೊಡಬೇಕು ಅಂತ ನಿಮ್ಗೆ ಅನ್ಸುತ್ತಲ್ಲ. ದಟ್ಸ್ ಎ ಹ್ಯೂಮನ್ ಫೀಲಿಂಗ್. ಅದು ಯಾರದ್ದು ದೊಡ್ಡತನ ನೋಡಿಕೊಂಡು ಮಾಡುವಂಥದ್ದು. ಸೊ ಎಲ್ಲ ಕಾರಣಗಳಿಗೆ ದಟ್ ಅಲ್ಲೊಂದು ಹೊಸ ಕಥೆ ಇತ್ತು, ಏನೇನೋ ಹೊಸದು ಕಲಿಯುವಂಥದ್ದಿತ್ತು. ಮತ್ತು ಎರಡನೇದಾಗಿ ಎಲ್ಲ ಭಿನ್ನವಾಗಿದ್ದರೂ ಅಲ್ಲಿ ತಾಯಿ ಸಂವೇದನೆ, ಸ್ನೇಹಿತರ ಸಂವೇದನೆ, ವ್ಯವಸ್ಥೆ, ಕ್ರೌರ್ಯ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಕ್ಷಮಿಸೋದು ಅಥವಾ ಇದು ಏನಿದು ನಮ್ಮ ನಂಬಿಕೆಯಲ್ಲಿ ಅಚಲವಾಗಿ ನಿಲ್ಲೋದು ಅವೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅದು ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆ್ಯಕ್ಚುಲಿ ರಂಗಭೂಮಿಗಿರುವಂಥ ಒಂದು ದೊಡ್ಡ ಶಕ್ತಿ ಮತ್ತು ಹಲವು ಸಾಧ್ಯತೆಗಳಿಗೆ ಇವೆಲ್ಲ ಉದಾಹರಣೆ. ಖಂಡಿತ. ಈ ಸುಗಂಧದ ಸೀಮೆಯಾಚೆ ನಾಟಕ ಹಲವಾರು ಯಶಸ್ವಿ ಪ್ರದರ್ಶನಗಳನ್ನು ಕೂಡ ಕಂಡಿದೆ. ಹಾಗೆ 2018ರ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಕೂಡ ಪಾತ್ರವಾಗಿದೆ. ನೀವು ರಂಗಭೂಮಿಯಿಂದ ಸಿನಿಮಾಗೆ ಹೋದವರು, ರಂಗಭೂಮಿಯಿಂದ ಸಾಮಾನ್ಯವಾಗಿ ಸಿನಿಮಾಗೆ ಹೋದಂತಹ ನಿರ್ದೇಶಕರು ಮತ್ತೆ ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಕಡಿಮೆ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಅಭಿಪ್ರಾಯ ಮತ್ತು ಅನುಭವ ಏನು? ಇಲ್ಲ, ಕಡಿಮೆ ಆದರೂ ಇದ್ದಾರಲ್ವ, ಅದೇ ಖುಷಿ ಪಡೋಣ. ಕಡಿಮೆ ಆದಕ್ಕೆ ಬಗ್ಗೆ ಏಕೆ ಇದು ಮಾಡೋಣ. ಏನೋ ಬರೋಣ ಸರ್. ಇವತ್ತಿಗೂ
ನಾಟಕ ಮಾಡ್ತಾರೆ ನಾಗಾಭರಣ ಅವರು. ಇವತ್ತಿಗೂ ಅವರು ನಾಟಕ ಮಾಡಿಸ್ತಾನೆ ಇದ್ದಾರೆ. 500 ಶೋ 600 ಶೋ ಎಲ್ಲ ಆಗೋಗಿದೆ ಅವರ ಇದರದ್ದು ಅಂತೇಳಿ. ನನ್ನ ತಕರಾರು ಹೊಸ ನಾಟಕ ಮಾಡಿ ಸರ್ ಅಂತ. ಬಟ್ ಹೊಸ ನಾಟಕ ಮಾಡೋಕ್ಕೂ ತುಂಬ ಟೈಮು ಎಫರ್ಟ್ ಎಲ್ಲ ಬೇಕಾಗುತ್ತೆ. ಬಹುಶಃ ಅವರು ಖುದ್ದಾಗಿ ನಾಟಕ ಡೈರೆಕ್ಟ್ ಮಾಡೋಕ್ಕಾಗಲ್ಲ. ಬಹುಶಃ ಇಲ್ಲಿ ಫಂಡ್ ಆ್ಯಂಡ್ ಸಂಬಡಿ ಅವ್ರ ತಂಡಕ್ಕೆ ಮಾಡ್ಬೋದು ನಾವು, ಇದೆಲ್ಲ ಆಗ್ತಿರುತ್ತೆ. ಎರಡನೇದು ನಾನು ಅದನ್ನು ಹಂಗೆ ನೋಡಲ್ಲ, ಹಂಗೆ ನೋಡಲೂಬಾರ್ದು. ದಟ್ ರಂಗಭೂಮಿಯನ್ನು ಏನೋ ಒಂಥರ ಏಣಿ ಥರ ಬಳಸಿ ಸಿನಿಮಾಗೆ ಹೋಗೋದಿದೆಯಲ್ಲ, ಅದು ಸರಿಯಲ್ಲ. ಯಾಕಂದರೆ ಅದು ಎರಡೂ ಬೇರೆ ಬೇರೆ. ನಿಮ್ಗೆ ರಂಗಭೂಮಿ ಅಟ್ ದ ಮ್ಯಾಕ್ಸ್ ಸಿನಿಮಾಗೆ ಬೇಕಾಗೋ ಕಾನ್ಫಿಡೆನ್ಸ್ ಕೊಡ್ಬೋದೇ ಹೊರತು ಆರ್ಟೇ ಬೇರೆ, ಅದು ಸ್ಕಿಲ್ಲೇ ಬೇರೆ, ಆ ಗ್ರಾಮರೇ ಬೇರೆ. ಸೊ ಇದ್ರಂಥದ್ದು. ಆ್ಯಂಡ್ ಅದು ಎರಡೂ ಒಂಥರ ನಿಮಗೆ ಪ್ರೀತಿ ಇದ್ರೆ ನೀವು ಮಾಡ್ತೀರಷ್ಟೇ. ಎಷ್ಟೋ ಸಲ ಕೆಲವರು ಅವ್ರ ಹಳೆ ಗರ್ಲ್ ಫ್ರೆಂಡ್ ಮಾಡ್ತಾ ಮುಂದೆ ಹೋಗ್ಬಿಡ್ತಾರೆ. ನನಗೆ ಬಹುಶಃ ಇಲ್ಲ. ಸೊ ಅದು ಆ ರೀತಿ ಎರಡೂ ಕಡೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಫ್ ಯು ಲವ್ ಯು ವಿಲ್ ಡೂ ಇಟ್ ಅಷ್ಟೇ. ನಿಮ್ಮ ಸಿನಿಮಾಗಳಿಗೆ ಪುನೀತ್ ರಾಜ್ಕುಮಾರ್, ಕಿಶೋರ್, ಅತುಲ್ ಕುಲಕರ್ಣಿ, ಹಾಗೆ ಮೋಹನ್ ಲಾಲ್ ಈ ಥರ ಜನಪ್ರಿಯ ನಟರಿಂದ ಹಿಡಿದು ಯಾವುದೇ ನಟರನ್ನು ಆಯ್ಕೆ ಆಗ್ಬೇಕಾದ್ರೆ ನಿಮ್ಮ ನಿಲುವೇನು? ಜನಪ್ರಿಯ ನಟರನ್ನ ಅವರ ಜನಪ್ರಿಯತೆಗೆ ನಾವು ಆಯ್ಕೆ ಮಾಡ್ಕೊಳ್ಬೇಕಾದ ಅದು ನಿಲುವು, ಅದು ಸ್ಪಷ್ಟ. ಅದು ಇನ್ಯಾವುದೂ ಇದಿಲ್ಲ. ಅವರು ಬಂದರೆ ಯು ವಿಲ್ ಹ್ಯಾವ್ ಅ ಬಿಗ್ ವೆಹಿಕಲ್ ಟು ಆ್ಯಂಡ್ ಬಿಗ್ ಕ್ಯಾನ್ವಾಸ್ ಟು ಪ್ರೊಜೆಕ್ಟ್ ಯುವರ್ ಸೆಲ್ಫ್ ಅಂಥೇಳಿ. ಮೈತ್ರಿ ಪುನೀತ್ ಅವರಲ್ಲದೆ ಇನ್ಯಾರು ಮಾಡಿದ್ರು ಅದು ರಿಲೀಸ್ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ. ಬಿಕಾಸ್ ಇಟ್ ವಾಸ್ ಪುನೀತ್ ರಾಜ್ಕುಮಾರ್. ಇವತ್ತು ತನಕ ನನ್ನ ಅತಿ ಹೆಚ್ಚು ವ್ಯೂಡ್ ಸಿನಿಮಾ ಮೈತ್ರಿನೇ. ಅದು ಹಾಗೆ ಆಗತ್ತೆ. ಸೊ ಅದ್ರ ಬಗ್ಗೆ ಏನಿಲ್ಲ. ನಾನು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋ ಪದನೂ ತಪ್ಪು ಅಲ್ವಾ. ನಾನು ಪುನೀತ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದ, ಅವ್ರು ಆಯ್ಕೆ ಮಾಡ್ಕೊಂಡಿರ್ತಾರೆ ನಾನು ಈ ಸಿನಿಮಾ ಮಾಡ್ತೀನಿ ಅಂಥೇಳಿ. ಸೊ ಅದು ಸತ್ಯ. ನಾನು ಇದು ಮಾಡಿ ಆ್ಯಂಡ್ ಪುನೀತ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮೋಹನ್ ಲಾಲ್ ಅವ್ರು ಇಂಟ್ರೆಸ್ಟ್ ಆಗ್ತಾರೆ. ಹೌದಾ, ಏನು ಒಂದು ಸಲ ಕತೆ ಹೇಳಿ ಅಂಥೇಳಿ. ಆ ಕತೆ ಕೇಳೋರು ಕತೆ ಇಂಟ್ರೆಸ್ಟ್ ಆಗಿರ್ಬೋದು. ಬಟ್ ಅದ್ರ ಪ್ರೈಮರಿ ಕತೆ ಕೇಳೋಕ್ಕೆ ಹೋಗೋಕ್ಕೇನು ಪುನೀತ್ ಇಸ್ ಇಂಟ್ರೆಸ್ಟೆಡ್ ಅನ್ನೋದು ಅಲ್ಲಿಗೆ ಬರುತ್ತೆ. ಅತುಲ್ ಕುಲಕರ್ಣಿ ಅವ್ರದ್ದು ಏನು ಅವ್ರ ಕತೆ ಕೇಳಿ ಕಳಿಸಿದ್ರು. ಅಲ್ಲಿ ಪ್ರೊಡ್ಯೂಸರ್ ಗಟ್ಟಿಯಾಗಿದ್ದರೆ ಅವ್ರು ನನ್ನ ಡೇಟ್ಸ್ ಇದ್ದಿದ್ದು, ನನ್ನ ಕತೆ ಇಷ್ಟ ಆಯಿತು ಬರ್ತೀನಿ ಅಂತ ಹೇಳಿ. ಪ್ರೊಡ್ಯೂಸರ್ ಗಟ್ಟಿಯಾಗಿರ್ಬೇಕಂದ್ರೆ ಪ್ರೊಡ್ಯೂಸರ್ ಯಾರ ಮೇಲೆ ನಂಬಿಕೆ ಹಾಕೋದು, ಹೋಗ ಪುನೀತ್ ಇದ್ದಾರೆ ಅಂದರೆ ವಿ ಕ್ಯಾನ್ ಟೇಕನ್ ದಿಸ್ ಒನ್ ಅನ್ನೋದು ಬರುತ್ತೆ. ಕಿಶೋರ್ ಅವ್ರು ನನ್ನ ಆಯ್ಕೆ ಆಗಿದ್ದರು. ಬಿಕಾಸ್ ಐ ಆಲ್ವೇಸ್ ಫೆಲ್ಟ್ ದಟ್ ಅವರು ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥವ್ರೆಲ್ಲರೂ ದಟ್ ಅವರನ್ನು ನಾವು ಸರಿಯಾಗಿ ಬಳಸ್ಕೊಂಡಿಲ್ಲ ಅನ್ನೋದು ನನ್ನ ಇದಾಗಿತ್ತು. ಆ್ಯಂಡ್ ಒಂದು ಸಿನಿಮಾ ಅವಕಾಶ ಸಿಕ್ಕಿದಾಗ ನಾನು ಸಜೆಸ್ಟ್ ಮಾಡಿದೆ, ಅದು ಅಲ್ಲಿಗೆ ಹೋಯಿತು. ಆಮೇಲೆ ಅವರು ಒಂದು ಸಲ ಬಂದ ಮೇಲೆ ಹಿ ವಾಸ್ ವೆರಿ ಫ್ರೆಂಡ್ಲಿ. ನೀವು ಯಾರಾದರೂ ಕಿಶೋರ್ ಅವ್ರನ್ನ ಭೇಟಿ ಆದರೆ ಒಂದು ಇಡೀ ದಿವಸ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಅವ್ರು ತುಂಬ ಇಷ್ಟ ಆಗಿಬಿಡ್ತಾರೆ. ಅವ್ರ ನಡತೆ ಆಗಿರ್ಬೋದು, ಅವ್ರ ಸಜ್ಜನತೆ ಆಗಿರ್ಬೋದು, ಎಲ್ಲಕ್ಕಿಂತ ಎಷ್ಟು ನಿಮಗೆ ಮನುಷ್ಯ ನಿಮ್ಮನ್ನು ತುಂಬ ಕೀಳು ಮಾಡಿಬಿಡ್ತಾನೆ. ಕೀಳು ಹೆಂಗೆ ಮಾಡಿಬಿಡ್ತಾನೆ ಅಂತ ಹೇಳಿದರೆ, ಅವರು ನಮ್ಮ ಜೊತೆ ಕೂತ್ಕೊಳ್ಬೇಕಾದ್ರೆ ಒಂದು ದಿವಸನೂ ಇದರಲ್ಲಿ ಕೂತ್ಕೊಂಡಿಲ್ಲ, ಯಾವುದರಲ್ಲಿ ಚೇರ್ ಮೇಲೂ ಕೂತ್ಕೋತಾ ಇರಲಿಲ್ಲ. ಸೊ ಅದು ಇಮಿಡಿಯೇಟ್ಲಿ ಹೀರೋನೇ ಕೂತ್ಕೋತಾ ಇದ್ದಾಗ ಏನಾಗುತ್ತೆ, ನಿಮಗೆ ಒಂಥರ ಕೀಳು ಮಟ್ಟದ ಭಾವ ಬರ್ತದೆ. ನಾನು ಇನ್ನೇನು ಕೂತ್ಕೊಂಡು ಇದು ಮಾಡೋದು. ಶೂಟಿಂಗ್ ಸ್ಪಾಟ್ಲಿ ಎಲ್ಲಾದರೂ ಕಸ ಇದ್ದರೆ ಅವರೇ ಕಸ ಎತ್ತಾಕೊಂಡು ಮೂಲೆಯಲ್ಲಿ ಹಾಕಿಬಿಡ್ತಿದ್ರು. ಹಾಗೇನು ಅವ್ರು ನಮ್ಗೆ ಆ ರೀತಿ ನಮ್ಮನ್ನು ಕೀಳಾಗಿ ಮಾಡಿಬಿಡ್ತಿದ್ರು. ಏನು ಈ ಮನುಷ್ಯ ಹಿಂಗೆ ಮಾಡಿಬಿಡ್ತಾನೆ, ನಮ್ಗೆ ತುಂಬ ಮುಜುಗರಾಗಿ ತರಿಸ್ಬಿಡ್ತೀನಿ. ನನ್ನ ವೈಫ್ ಒಂದು ಸಲ ಹೇಳಿದ್ರು, ನಮ್ಮ ಶಾಲೆಯಲ್ಲೆಲ್ಲ ಇರಬೇಕಾದ್ರೆ ನಿಮ್ಮ ಟೀಚರ್ಸ್ಗಳೆಲ್ಲ ಒಂದು ಬುಕ್ ಕೊಡ್ತಾಯಿದ್ರು, ದಟ್ ನೀವು ಮಾಡಿರೋ ಒಳ್ಳೆ ಕೆಲಸಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಬಹುಶಃ ಕಿಶೋರ್ ಸರ್ ಇವತ್ತಿಗೂ ಆ ಪಟ್ಟಿ ಮಾಡ್ತಾನೆ ಇದ್ದಾರೆ ಅಂತೇಳಿ. ಸೊ ಆ ರೀತಿಯಾಗಿ ಅವರು ತುಂಬ ಹತ್ರ ಆಗ್ತಾರೆ. ಅವ್ರ ಜೊತೆ ಇನ್ನೂ ವರ್ಕ್ ಮಾಡಬೇಕು, ಬಟ್ ಇದಾಗಿಲ್ಲ. ಸೊ ಅದೇ ನಾನು ಫಸ್ಟ್ ಹೇಳಿದಾಗೆ, ನಮ್ಮ ಆಯ್ಕೆಗಳು ಎಷ್ಟೋ ಸಲ ನಮ್ಮ ನಿರ್ಧಾರಗಳಾಗಿರಲ್ಲ. ಅದು ಪರಿಸ್ಥಿತಿಯ ಮತ್ತು ಅವಶ್ಯಕತೆಗೆ ಅನುಸಾರವಾಗಿ ನಾವು ತೆಗೆದುಕೊಂಡಂತಹ ನಿರ್ಧಾರಗಳು ಆಗಿರ್ತವೆ. ಸೊ ಹಂಗಾಗಿ ಅದು ನಡೀತಾ ಇದೆ. ಸರ್, ಈಗ ನಿಮ್ಮ ಜಟ್ಟ, ಮೈತ್ರಿ, ಅದ್ವೈತ, ಈ ಅಮರಾವತಿ ಈ ಎಲ್ಲ ಸಿನಿಮಾಗಳನ್ನ ತಗೊಂಡ್ರೆ ಬೇರೆ ಬೇರೆ ಕಲಾವಿದರು, ಪ್ರತಿಯೊಬ್ಬ ಕಲಾವಿದ್ರ ಪಾತ್ರನೂ ತೆಗೆದು ಹಾಕೋಕ್ಕಾಗೋದಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದ್ದಾವೆ. ಈ ರೀತಿ ಪ್ರತಿ ಒಂದು ಪಾತ್ರಕ್ಕೂ ಕಲಾವಿದ್ರನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಿಮ್ಮ ನಿಲುವೇನು? ಒಂದಂತೂ ನಾನು ನನ್ನ ಅನುಭವದಿಂದ ಕಲ್ತಿದ್ದೀನಿ, ದಟ್ ಇಷ್ಟ ಇಲ್ಲದೆ ಯಾರ ಕೈಲಿ ಏನೂ ಮಾಡ್ಸೋಕ್ಕಾಗಲ್ಲ. ಸೊ ಇಲ್ಲಿ ನಟರಾಗಬೇಕು ಅಂತ ಬಂದಿರೋರು ಸುಮಾರು ಜನ ನಟರು ಆಗಿರ್ಬೋದು, ಏನೋ ಆಗಿರ್ಬೋದು. ಬಟ್ ಅವರ ಒಳಗಡೆ ಯಾವುದೋ ಒಂದು ನಿಲುವು ಇರಬೇಕಾಗತ್ತೆ. ಆ ನಿಲುವೇನು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಣ ಮಾಡೋದು ಒಂದೇ ನಾನು ನಟನೆ ಅಥವಾ ಫೇಮ್ಗಷ್ಟೇ ಬಂದೆ ಅನ್ನುವ ನಟರ ಜೊತೆ ಅವರು ನನ್ನ ಜೊತೆ ಕೆಲಸ ಮಾಡೋಕ್ಕಷ್ಟು ಇಷ್ಟಪಡಲ್ಲ, ಮತ್ತು ಕೆಲಸ ಮಾಡಿದ್ರೆ ಪ್ರಯೋಜನವೂ ಆಗಲ್ಲ. ನಾನು ಅವರಿಗೆ ಫಸ್ಟೇ ಹೇಳ್ಬಿಡ್ತೀನಿ, ಈ ಪಾತ್ರ ಮಾಡಾದ ಮೇಲೆ ನಿಮ್ಗೆ ಏನೋ ಒಂದು ಆಗಿಬಿಡತ್ತೆ ಅನ್ನುವ ಇದನ್ನು ಇಟ್ಕೋಬೇಡಿ. ನೀವು ಡೆಸ್ಟಿನೇಷನಲ್ಲಿ ಸುಖ ಹುಡುಕೋದಾದ್ರೆ ಅದು ನಿಮ್ಗೆ ಸಿಗಲ್ಲ. ಪಾತ್ರ ಮಾಡಬೇಕು, ನನಗೇನಾದರೂ ಖುಷಿ ಸಿಗ್ಬೋದು, ನನಗೇನಾದರೂ ಎಕ್ಸ್ಪ್ಲೋರ್ ಮಾಡ್ಬೋದು, ಕಲಿಬೋದು ಅಂತ ನಿಮಗನ್ಸಿದ್ರೆ ಮಾಡಿ. ಯಾಕಂದರೆ ನಮ್ಮ ಎಲ್ಲ ಸಿನಿಮಾಗಳಲ್ಲೂ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ಮಾರ್ಕೆಟಿಗೆ ತಕ್ಕಂಥ ಮಾಡಬೇಕು, ನಾವು ಬಜೆಟ್ನ ಹಿಡ್ಕೊಂಡು ಮಾಡ್ತಿರ್ತೀವಿ. ನೋ ಪ್ರೊಡ್ಯೂಸರ್ ವಾಂಟ್ಸ್ ಟು ಇನ್ವೆಸ್ಟ್ ಆನ್ ಸಚ್ ಥಿಂಗ್ಸ್. ಸೊ ನಟರಲ್ಲಿ ಕೆಲವರಲ್ಲಿ ಆ ಗುಣ ಇರುತ್ತೆ, ದಟ್
ಅವರಿಗೆ ಇದೆಲ್ಲ ಸೈಡ್ ಅಂತ ಅಂದ್ಕೊಂಡು ಮಾಡುವ ಖುಷಿ ಇರುತ್ತಲ್ಲ, ಆ ಮಾಡುವ ಖುಷಿಯನ್ನು ಎಂಜಾಯ್ ಮಾಡೋಕ್ಕೆ ಬರ್ತಿರ್ತಾರೆ. ಅದು ಫಸ್ಟ್ ಪ್ರೈಮರಿ ನನಗೆ ಟಾರ್ಗೆಟ್ ಆಗುತ್ತೆ. ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋದು ಇರುತ್ತೆ. ಯಾವಾಗ ಅದು ಇಷ್ಟ ಇಲ್ಲ ಉಳಿದದೆಲ್ಲ ಶುರು ಆಗುತ್ತೆ. ಸರ್ ನನಗೆ ಬರೋಕ್ಕೆ ಗಾಡಿ ಕೊಟ್ಟಿಲ್ಲ ಸರ್, ಗಾಡಿ ಕೊಟ್ಟಿರ್ತೀವಿ, ಒಳ್ಳೆ ಗಾಡಿ ಕೊಟ್ಟಿರಲಿಲ್ಲ ಸರ್, ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಕ್ವಾಲಿಸ್ ಬಂತು, ಅದು ಇಡೀ ದಿನದ ಶೂಟಿಂಗ್ನ ಹಾಳು ಮಾಡಿಬಿಡುತ್ತೆ. ಸೊ ಐ ಡೋಂಟ್ ವಾಂಟ್ ಟು ವರ್ಕ್ ವಿತ್ ಸಚ್ ಪೀಪಲ್ ಆ್ಯಂಡ್ ಸಚ್ ಪೀಪಲ್ ಡೋಂಟ್ ವಾಂಟ್ ಟು ವರ್ಕ್ ವಿತ್ ಮೀ ಆಲ್ಸೋ. ಸೊ ಇಷ್ಟ ಇಲ್ಲದೆ ಇಬ್ಬರನ್ನು ಕೂಡಿಸ್ಕೊಂಡು ಏನು ಮಾಡೋಣ, ಹಾಯ್ ಬಾಯ್ ಅಂದ್ಕೊಂಡು ಚೆನ್ನಾಗಿರ್ತಾನೆ, ಯಾವುದೋ ಪಾರ್ಕಲ್ಲಿ ಸಿಗೋಣ, ಮಾತಾಡೋಣ, ಹೋಗೋಣ ಅನ್ನೋ ರೀತಿಯಲ್ಲಿ ಇರೋದು. ಅಲ್ಲಿ ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರು ಇದು ಆಗಲೇ ಇದನ್ನು ಮಾಡಿದ್ದಾರೆ ಅಂದರೆ ಅವ್ರಿಗೂ ಮಾಡೋಕ್ಕೆ ಇಷ್ಟ ಇರಲ್ಲ, ನನಗೂ ಮಾಡೋಕ್ಕೆ ಇಷ್ಟ ಇರಲ್ಲ. ಈ ರೋಲ್ನ ಅವ್ರು ಆಗಲೇ ಮಾಡಿದ್ದಾರೆ, ಇಂಥದ್ದನ್ನು ಇವ್ರು ಆಗಲೇ ತೋರಿಸ್ಬಿಟ್ಟಿದ್ದಾರೆ ಅನ್ನೋಂಥದ್ದು ಇದ್ದರೆ ಮಾಡೋ ಮಜಾ ಇರಲ್ವಲ್ಲ ಅಂತೇಳಿ. ಇಟ್ಸ್ ನಾಟ್ ಲೈಕ್ ಈಗ ಪೊಲೀಸೇ ಆಗಿರ್ಬೋದು, ಬಟ್ ಯಾರು ಪೊಲೀಸು ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಂಡ್ಯದ ಹಳ್ಳಿಯಿಂದ ಬೆಂಗಳೂರು ಬಂದುಕೊಂಡು ಪೊಲೀಸ್ ಇನ್ಸ್ಪೆಕ್ಟರ್ ಆದವನಿಗೂ 12th ನಂತರ ಡಿಗ್ರಿಗೋಸ್ಕರ ಬೆಂಗಳೂರಿಗೆ ಬಂದು ಚೆನ್ನೈಯಿಂದ ಬಂದಂತಹ ಒಬ್ಬ ಇವನಿಗೂ ಅವನಿಲ್ಲಿ ಪೊಲೀಸ್ ಆಗಿರೋದಕ್ಕೂ ವ್ಯತ್ಯಾಸ ಇದೆ. ಮಂಡ್ಯದಿಂದ ಬಂದು ರಾಜಧಾನಿ ಓನ್ ಮಾಡಿದ್ಕೊಳ್ಳಿ ಇದು ನಂದು ಅಂತ ಹೇಳೋ ಒಂದು ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಬಿಕಾಸ್ ಇವನು ಅಷ್ಟೇ ಕಷ್ಟಪಡ್ಕೊಂಡು ಅಷ್ಟೇ ಮಾರ್ಕ್ಸ್ ತೆಗೆದ್ರೆ ಎಲ್ಲಾದರೂ ನಾನೊಬ್ಬ ಇಮಿಗ್ರೆಂಟ್ ಅನ್ನೋ ಫೀಲಿಂಗು ಇದ್ದೇ ಇರುತ್ತೆ. ಕ್ಯಾನ್ ಯು ಎಕ್ಸ್ಪ್ಲೋರ್ ದೋಸ್ ಸೆಟಿಲಿಟೀಸ್? ಆ ಸೂಕ್ಷ್ಮ ಸಂವೇದನೆಗಳನ್ನು ನೀವು ತೋರ್ಸೋಕ್ಕೆ ಸಾಧ್ಯನೇ, ಯಾಕಂದರೆ ಡೈಲಾಗಲ್ಲಿ ಬರೆಯೋಕ್ಕೆಲ್ಲ ಆಗಲ್ಲ. ನನ್ನ 9 out of 10 ಡೈಲಾಗ್ಸ್ಗಳು ಅವರ ಮನಸ್ಸಿನ ಮಾತುಗಳನ್ನು ಹೇಳಲ್ಲ, ಅವ್ರು ಇನ್ನೇನೋ ಹೇಳ್ತಾ ಇರ್ತಾರೆ. ಸೊ ನಿಮ್ಮ ಮನಸ್ಸಿನ ಮಾತುಗಳನ್ನು ನೀವು ಆ್ಯಕ್ಟ್ ಮಾಡೇ ತೋರಿಸ್ತಾ ಇರಬೇಕಾಗತ್ತೆ. ಬಾ ಊಟ ಮಾಡೋದ್ರ ಅಂತ ಹೇಳ್ಕೊಂಡೆಲ್ಲ ಇದಾಗುತ್ತೆ, ನೀನು ಇದು ಮಾಡ್ಕೊಂಡು ನೀನು ಅವತ್ತು ಹಂಗೆ ಮಾಡಿದೆ ಅನ್ನೋದೆಲ್ಲ ನಾನು ಆದಷ್ಟು ಅವಾಯ್ಡ್ ಮಾಡ್ಬಿಡ್ತೀನಿ. ಅವ್ನು ಇನ್ನೇನೋ ಮಾತಾಡಬೇಕಾಗಿರುತ್ತೆ, ಯಾಕಂದರೆ ಅಲ್ಲಿ ಸ್ಪೇಸ್ ಇದೆ, ಅಲ್ಲಿ ಬೇರೆ ಏನೋ ಮಾತಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ಹಾಗಿರಬೇಕಾದ್ರೆ ಆ್ಯಕ್ಟ್ರ್ ಅದನ್ನು ಬಾಡಿ ಲ್ಯಾಂಗ್ವೇಜ್ ಮೂಲಕ, ಮುಖದ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹಸಿವು ಇರಬೇಕಲ್ಲ. ಸೊ ಹಾಗೆ ಬಂದು ತೊಗೊಳ್ಬೇಕು. ಆ್ಯಂಡ್ ಓವರಾಲ್ಸ್ ನನ್ನ ಎಲ್ಲ ಇದಕ್ಕೂ ಯಾರಿಗೆ ಬೇಕಾದ್ರೆ ಕೇಳೋದೊಂದಿದೆ, ನಾನು ಸ್ಕ್ರಿಪ್ಟ್ ಫಸ್ಟ್ ಕೊಡ್ತೀನಿ, ಓದು, ಫುಲ್ ಸ್ಕ್ರಿಪ್ಟ್ ಓದು, ಇದೇ ಸಿನಿಮಾ ಮಾಡೋದು, ಈಗ ಮಾಡೋಕ್ಕೆ ಇಷ್ಟ ಇದೆಯಾ ಮಾತಾಡೋಣ. ಇಟ್ ಈಸ್ ನೆವರ್ ಲೈಕ್ ನೀವು ಫಸ್ಟ್ ಬಾ ರೋಲ್ ತೊಗೊ, ನಾನು ಸೆಲೆಕ್ಟ್ ಆದಮೇಲೆ ನೀವು ತೊಗೊಂಡು ಬಂದಾದ್ಮೇಲೆ ನಿನ್ನ ಪಾತ್ರ ಇದು ಅಂತ ಹೇಳ್ತೀನಿ. ಐ ಹ್ಯಾವ್ ನೆವರ್ ಡನ್ ದ್ಯಾಟ್. ಇಡೀ ಸ್ಕ್ರಿಪ್ಟ್ ಓದು, ಇಷ್ಟ ಇದ್ದರೆ ಸ್ಕ್ರಿಪ್ಟ್ನಿಂದ, ಇಲ್ಲಾಂದರೆ ಇನ್ನೊಮ್ಮೆ ಸಿಗೋಣ, ಬಾಯ್ ಬಾಯ್, ಹಾಗೆ ಹೋಗಿರು. ಸೊ ಅದೇನಾಗುತ್ತೆ, ಎಷ್ಟೋ ಜನ ಥಿಯೇಟ್ರಿಂದ ಬಂದವರು ಇವರೆಲ್ಲ ಬಂದವರು. ಸೊ ಆ್ಯಂಡ್ ಅಗೇನ್ ಅವಕಾಶಕ್ಕೋಸ್ಕರ ಬಂದು ಇವ್ರು ಅವಕಾಶ ಕೊಡ್ತಿದ್ದಾರೆ, ಅದೆಲ್ಲ ನಾನ್ಸೆನ್ಸ್. ಅದು ನನಗೇನೋ ಬೇಕಾಗಿರುತ್ತಾನೆ, ಅದಕ್ಕೆ ನಾನು ಕಾಸು ಇಲ್ಲದೆ ವರ್ಕ್ ಮಾಡೋನು ನೋಡ್ತಿರ್ತೇನೆ, ಹಂಗೇನು ಇರುತ್ತೆ. ಇಲ್ಲಿ ಯಾರಿಗೂ ಅವಕಾಶ ಕೊಟ್ಟಿರಲ್ಲ. ಅದು ಒಂದು ಅವಕಾಶವನ್ನು ನಾವಿಬ್ಬರು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಸೊ ಇಫ್ ಯು ಆರ್ ಥ್ಯಾಂಕ್ಫುಲ್ ಫಾರ್ ಮೀ, ಐ ಆಮ್ ಆಲ್ಸೋ ಥ್ಯಾಂಕ್ಫುಲ್ ದಟ್ ಯು ಹ್ಯಾವ್ ಕಮ್, ಬಟ್ ಐ ಆಮ್ ನಾಟ್ ಗ್ರೇಟ್ ಆ ವಿಷಯದಲ್ಲಿ. ಇದು ಫಸ್ಟೇ ಹೇಳಿರೋದು. ಆಮೇಲೆ ಆ ಡೆಸ್ಪ್ರೇಷನಿಂದ ಏನೂ ಆಗಲ್ಲ, ಯಾರೂ ಕೆಲಸ ಕೊಡ್ತಿಲ್ಲ, ಇವ್ನು ಕೆಲಸ ಕೊಡ್ತಿದ್ದಿಲ್ಲ ಅಂತ ಡೆಸ್ಪ್ರೇಷನ್, ಅದರಿಂದ ಏನೂ ಪ್ರಯೋಜನ ಇಲ್ಲ ಅದರಿಂದ. ಯಾಕಂದ್ರೆ ನೀವು ಆಗ ಓನ್ಲಿ ಕೆಲಸ ಅಥವಾ ಊಟಕ್ಕೋಸ್ಕರ ಮಾಡ್ತಿರ್ತೀರ, ಅದು ಅಲ್ಲ. ಆಮೇಲೆ ಎರಡನೇದು, ಯು ಹ್ಯಾವ್ ಟು ಫೀಲ್ ದಟ್. ಈ ಬಿ ವಿ ಕಾರಂತದ್ದು ಒಂದು ಮಾತಿದೆ, ನನ್ನೊಳಗೊಬ್ಬ ದೇವರಿದ್ದಾನಲ್ಲ ಅವನು ಖುಷಿಯಾಗಬೇಕು. ಸೊ ಯು ಹ್ಯಾವ್ ಟು ಫೀಲ್ ದಟ್ ಅಟ್ ದಿ ಎಂಡ್ ಆಫ್ ದಿ ಡೇ. ಇಫ್ ಐ ಕ್ಯಾನ್ ಗೋ ಹೋಮ್ ಆ್ಯಂಡ್ ಸೇ ಹೆಂಗಿತ್ತು ಸಿನಿಮಾ, ನೀವು ಹೋಗಿ ಒಂದು 10 ಜನರಿಗೆ ಹೇಳಬೇಕಲ್ವ, ಬರ ನಾ ಮಾಡಿದ್ದೀನಿ ಬಾ ನೋಡು ಅಂತೇಳಿ. ನಾ ಮಾಡಿದ್ದು ಒಂದೇ ಕಾರಣಕ್ಕೆ ನೀವು ಕರ್ಕೊಬರಲ್ಲ ಯಾರನ್ನು. ನಾನು ಮಾಡಿದ್ದು ಎಲ್ಲ ಸಿನಿಮಾ ನನ್ನ ಪೇರೆಂಟ್ಸ್ಗೂ ಹೇಳಲ್ಲ, ನಾನು ಬಂದಿದ್ದೆ ನೋಡಿ ಅಂತೇಳಿ. ನಾವು ಸುಮ್ಮನೆ ಇದ್ಬಿಡ್ತೀವಿ. ಒಂದು 2-3 ಸಿನಿಮಾ ಅಷ್ಟು ನಾವು ಹೇಳ್ತೀವಿ, ನಾನು ಮಾಡಿದ್ದು ನೋಡಿ ಚೆನ್ನಾಗಿ ಮಾಡಿದ್ದೀನ, ಸಿನಿಮಾ ಚೆನ್ನಾಗಿದೆಯಾ, ನಾನು ಮಾಡಿದ್ದಕ್ಕೆ ಹೆಚ್ಚಾಗಿ ಸಿನಿಮಾ ಚೆನ್ನಾಗಿದೆಯಾ, ಅದು ಇಂಪಾರ್ಟೆಂಟ್ ಆಗ್ತಾವೆ. ಸೊ ಈ ಎಲ್ಲ ಫೀಲಿಂಗ್ ಬೇಕಾದ ದಟ್ ಇಟ್ಸ್ ಆಲ್ ಮೆಂಟ್ಲೆ. ಎನಿಬಡಿ ಕ್ಯಾನ್ ಆ್ಯಕ್ಟ್. ಆ್ಯಕ್ಟಿಂಗ್ ಇಸ್ ಅ ಕ್ರಾಫ್ಟ್. ನಾವು ಆ್ಯಕ್ಟಿಂಗ್ ಟ್ರೈನಿಗೆ ಅದೇ ಹೇಳ್ಕೊಡೋದು, ದಟ್ ಆ್ಯಕ್ಟಿಂಗ್ ಈಸ್ ಅ ಕ್ರಾಫ್ಟ್. ಲೈಕ್ ಆಲ್ ಕ್ರಾಫ್ಟ್ ಇಟ್ ಕ್ಯಾನ್ ಬಿ ಲರ್ನ್ಡ್, ಬಟ್ ವಾಟ್ ಮೇಕ್ಸ್ ಅ ಗುಡ್ ಆ್ಯಕ್ಟರ್ ಈಸ್ ವಾಟ್ ಹಿ ವಾಂಟ್ಸ್ ಟು ಡೂ ವಿತ್ ದಟ್ ಕ್ರಾಫ್ಟ್. ಆ ಒಂದು ಕಸುಬುಗಾರಿಕೆಯನ್ನು ಹಿಡ್ಕೊಂಡು ಅವ್ರು ಏನು ಕುಸರಿ ಕಿತ್ತನೆ ಮಾಡೋಕ್ಕೆ ಹೋಗ್ಬೇಕು ಅಂತಿದ್ದಾರೆ, ಹಣನೇ ಮಾಡಬೇಕು ಅಂತಿದ್ದಾರೆ, ಫೇಮ್ ತೊಗೊಳ್ಬೇಕು ಅಂತಿದ್ದಾರೆ. ಎಷ್ಟೋ ಜನರು ಅದನ್ನು ತುಂಬ ಇದು ಮಾಡ್ತಾರೆ. ಈ ಸಿನಿಮಾ ಮಾಡಿದ್ರೆ ಈ ಸಿನಿಮಾ ಫೇಮಸ್ ಆಗಲ್ಲ, ಇದಾಗಲ್ಲ, ಸರ್ವಕಾಲ ಕುಡಿದ್ರೆ ಏನು ಪ್ರಯೋಜನ, ನನಗೆ ಈಗ ನೆಕ್ಸ್ಟ್ ಸಿನಿಮಾ ಹಿಟ್ ಆಗಬೇಕು. ಸೊ ಅವರೆಲ್ಲ ಇದ್ದವರು ಅರ್ಥನೇ ಇಲ್ವಲ್ಲ. ನಾವು ಅವ್ರ ಹಿಂದೆ ಹೋಗಿ ಅವ್ರನ್ನ ಉಸಲಾಯಿಸಿ ಮಾಡಿಸಿ ಇದು ಮಾಡುವಂಥ ಇಲ್ಲ, ನಾವು ಅವ್ರು ಇಷ್ಟಪಡೋ ಸಿನಿಮಾ ಮಾಡಬೇಕಾಗತ್ತೆ. ಮಾಡೋಣ ಸರ್, ಇದೇ ರೀತಿ ಮಾಡೋಣ. ಸರ್ವೈವಲ್ಗೂ ಬೇಕಾಗುತ್ತೆ, ಜೊತೆಗೆ ನಮ್ಮ ಉಳಿದ ಸಿನಿಮಾಗಳನ್ನು ಪುಷ್ ಮಾಡೋಕ್ಕೆ ಒಂದಷ್ಟು ಕಮರ್ಷಿಯಲ್ ಎಂಟರ್ಪ್ರೈಸಸ್ಗಳನ್ನು ಮಾಡಬೇಕಾಗತ್ತೆ, ಹಂಗೆ ಬೇಕಾಗುತ್ತೆ. ಸೊ ನನ್ನ ಆಯ್ಕೆ ಯಾವತ್ತೂ ಐ ಆಮ್ ಲುಕಿಂಗ್ ಫಾರ್ ವಾಟ್ ಈಸ್ ದ ರೀಸನ್ ದಟ್ ಆ್ಯಕ್ಟರ್ ವಾಂಟ್ಸ್ ಟು ವರ್ಕ್ ಇನ್ ದಿಸ್ ಪ್ರಾಜೆಕ್ಟ್. ಆ ರೀಸನ್ ನನ್ನ ಕನ್ವಿನ್ಸ್ ಆದರೆ ಲೆಟ್ ಅಸ್ ಡೂ ಇಟ್. ನಂಗೆ ಅಚ್ಯುತ್ ಅವ್ರ ಜೊತೆ ಇವತ್ತು ತನಕ ಇದು ಬರಲೇ ಇಲ್ಲ. ಯಾಕಂದರೆ ಎವ್ರಿ ಟೈಮ್ ವಿ ಗೋ ಇವನ್ ಬಿಫೋರ್ ಡಿಸ್ಕಸಿಂಗ್ ದ ಪ್ರಾಜೆಕ್ಟ್ ಅವ್ರ ಮಾತುಗಳು ಹೆಂಗಿರ್ತವೆ, ಅಂಥದ್ದೇನೋ ಮಾಡ್ಬೇಕು ನೋಡ್ರಿ, ಇಂಥದ್ದೇನೋ ಮಾಡ್ಬೇಕು ನೋಡ್ರಿ. ಅವ್ರ ಬಾಯಿಂದ ಒಂದು ಸಲ ಇದು ಮಾಡ್ರೆ ಜನರಿಗೆ ಇಷ್ಟ ಆಗುತ್ತೆ ಅಂತ ಒಂದು ಸಲ ಅವ್ರ ಬಾಯಿಂದ ಬರಲಿಲ್ಲ. ಅದು ಬಿಕಾಸ್ ಅಗೇನ್ ಅವರು ರಂಗಭೂಮಿ ಹಿನ್ನೆಲೆಯಿಂದ ಬಂದು ಹಿ ವಾಸ್ ಟ್ರೈನ್ಡ್ ಅಂಡರ್ ಸುಬ್ಬಣ್ಣ ಹಿಮ್ಸೆಲ್ಫ್, ಅದೆಲ್ಲವೂ ಮ್ಯಾಚ್ ಆಗುತ್ತೆ. ಸೊ ಎಷ್ಟೋ ಸಲ ಅವ್ರು ಮಾಡಿದ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಿದ್ರು ಕೂಡ ಅವ್ರಿಗೆ ಸ್ಕ್ರಿಪ್ಟ್ ಗೊತ್ತಿರುತ್ತೆ, ಹೋಗೋರ ಜೊತೆ ಡಿಸ್ಕಸ್ ಮಾಡಿರ್ತೀವಿ, ಇದೆಲ್ಲ ಮಾಡಿರ್ತೀವಿ. ಸೊ ಹಂಗೆ ನಡೀತಾ ಇರುತ್ತೆ.
ನಿಮ್ಮ ನಾಟಕಗಳಲ್ಲಿ ಮತ್ತು ಚಲನಚಿತ್ರಗಳಲ್ಲಿ ಮಕ್ಕಳನ್ನು ಮತ್ತು ಬಾಲಕಲಾವಿದರನ್ನು ಬಳಸ್ಕೊಂಡಿದ್ದೀರಾ. ನಿಮ್ಮ ನನಗೆ ನಾನಿಷ್ಟ ನಾಟಕದಲ್ಲಿ ಮೆಂಟಲಿ ಚಾಲೆಂಜೆಡ್ ಮಕ್ಕಳನ್ನು ಕೂಡ ಬಳಸ್ಕೊಂಡಿದ್ದೀರಾ. ಈ ರೀತಿ ಮಕ್ಕಳಿಂದ ನಟನೆಯನ್ನು ತೆಗಿಬೇಕಾದ್ರೆ ಆಗಿರೋಂಥ ಅನುಭವ ಹೇಗಿರುತ್ತೆ? ಇದೇ ನಾವು ಮಕ್ಕಳಿಗೇನು ಹೇಳ್ಕೊಡಕ್ಕೆ ಹೋಗ್ಬಾರ್ದು. ಅದು ಫಸ್ಟು ನಾವು ಮಾಡಬೇಕಾದ ಕತೆ. ನಾವು ನಮಗಿದು ಬೇಕಪ್ಪ ಹಿಂಗೆ ಮಾಡ್ತೀರಾ ಅಂತ ಹೇಳ್ಬಿಟ್ರೆ ಅವ್ರು ಮಾಡಿಬಿಡ್ತಾರೆ. ನಾವು ಮಕ್ಕಳಿಗೆ ಯಾವಾಗ ಹೇಳ್ಕೊಡಕ್ಕೆ ಹೋಗ್ತೀವಿ, ಅದು ಸಿನಿಮಾದಲ್ಲೂ ಅಷ್ಟೇ ಅಲ್ಲ, ಜೀವನದಲ್ಲೂ ಅಷ್ಟೇ. ನಮ್ಮದು ಮೈತ್ರಿಯಲ್ಲಿ ಅದೊಂದು ಡೈಲಾಗ್ ಇದೆ, ದೇವ್ರು ನಮ್ಮ ಮಕ್ಕಳು ಕೊಡೋದು ನಾವು ಅವ್ರಿಗೇನೋ ಕಲಿಸ್ಲಿ ಅಂತಲ್ಲ, ಅವ್ರ ಮೂಲಕ ನಾವು ಸಹನೆಯನ್ನು, ಪ್ರೀತಿಯನ್ನು, ತ್ಯಾಗವನ್ನು, ಬದುಕನ್ನು ಕಲೀಲಿ ಅಂತೇಳಿ. ಸೊ ಅದಕ್ಕೋಸ್ಕರ ನನಗೆ ಮಕ್ಕಳ ಜೊತೆ ವರ್ಕ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಅವ್ರಿಗೆ ಅಳು ಅಂದರೆ ಅವ್ರು ಅಳುತ್ತಾರೆ. ನಾವು ಇಲ್ಲ ಅದು ಅಳೋದು ಸರಿ ಬರ್ತಾ ಇಲ್ಲ ಅಂತ ಹೇಳಿ ನಾವು ಒಳಗೆ ಹೋಗ್ಬಿಟ್ರೆ ಹಾಳು ಮಾಡಾಕ್ಬಿಟ್ವಿ ಅವ್ರನ್ನ ದೊಡ್ಡವ್ರು ಮಾಡಾಕ್ಬಿಡ್ತೀವಿ ಅವ್ರನ್ನ ನೋಡಕ್ಕೆ. ಆ್ಯಂಡ್ ದ ಹೋಲ್ ಪ್ರೋಸೆಸ್ಸೇ ಖುಷಿಯಾಗಿರುತ್ತಲ್ಲ ಮಕ್ಕಳಿದ್ದಾಗ. ಆ್ಯಂಡ್ ಸಡನ್ಲಿ ದ ಹೋಲ್ ಸೆಟ್ ಸ್ವಲ್ಪ ವೆಲ್ ಬಿಹೇವ್ಡ್ ಆಗಿರುತ್ತೆ, ನಾವು ಆ್ಯಕ್ಟಿವ್ ಆಗಿರುತ್ತೆ. ಮಕ್ಕಳು ಸುಮ್ಮನೆ ಬಂದಲ್ಲಿ ಮಾತಾಡ್ಬೋಣ ಅಂತ ಹೇಳ್ಕೊಂಡು. ಸೊ ಅದು ತುಂಬ ಆ್ಯಡ್ ಆಗುತ್ತೆ. ಮಕ್ಕಳು ಇನ್ಹೆರೆಂಟ್ಲಿ ದೇ ಬ್ರಿಂಗ್ ದ ಬೆಸ್ಟ್ ಥಿಂಗ್ ಔಟ್ ಆಫ್ ಅಸ್. ಸೊ ಐ ಜಸ್ಟ್ ಡೂ ದಟ್ ಇದು ನೋಡಪ್ಪ ಸಿಚುವೇಶನ್. ನಾವು ಅಂದ್ಕೋತೀವಿ ಮಕ್ಕಳಿಗೆ ಅರ್ಥ ಆಗಲ್ಲ ಅಂತಿಲ್ಲ. ನೀವು ಎಂಥ ಸಿಚುವೇಶನ್ ಕೊಡಿ, ಇದು ಪೊಲಿಟಿಕಲ್ ಸಿಚುವೇಶನ್, ಇದೊಂದು ಎಕನಾಮಿಕ್ ಸಿಚುವೇಶನ್. ನೀವು RBI ಹಿಂಗೆ ಮಾಡ್ತಿದ್ದಾರೆ, ನೀವು ಈಗ ಬಂದಿದ್ದೀರಾ, ಹಿಂಗೆ ಮಾಡಿ ಅಂತ ಹೇಳಿ. ಅವ್ರಿಗೆ ಏನು ಅರ್ಥ ಆಗುತ್ತೋ ಗೊತ್ತಿಲ್ಲ, ಬಟ್ ದೇ ಡೂ ಇಟ್. ಅವ್ರು ಮಾಡಿಬಿಡ್ತಾರೆ. ಈ ಎಷ್ಟೋ ಸಲ ಈ ಟಿ ವಿಯಲ್ಲಿ ನೀವು ಈ ಬರ್ತಾ ಇರುವಂತಹ ಇದರ ಸಮಸ್ಯೆನೇ ಅದು. ಅವ್ರ ಮಕ್ಕಳ ಬಾಯಲ್ಲಿ ದೊಡ್ಡವ್ರು ಮಾತಾಡಿಸ್ಬಿಡ್ತಾರೆ. ಆ್ಯಂಡ್ ಎಲ್ಲರೂ ಗೊಳೋ ಒಂದು ಕಣ್ಣೀರು ಹಾಕ್ಕೊಂಡು ಚಪ್ಪಾಳೆ ಹೊಡೆದ್ಬಿಡ್ತಾರೆ. ಬಟ್ ಅದು ಡೇಂಜರಸ್ ಅದು. ಯಾಕಂದರೆ ಒಂದು ಸಲ ಅದು ಆದ ಕೂಡಲೇ ಆ ಮಗುಬೋದು ಆ ಕಡೆ ದೊಡ್ಡವನಾಗಿರಲ್ಲ, ಆ ಕಡೆ ಸಣ್ಣವನೂ ಆಗಿರಲ್ಲ, ಅವ್ನು ಎಕ್ಸಾಕ್ಟ್ಲಿ ನಮ್ಮ ಥರ ಆಗ್ತಾನೆ ಮುಂದೆ. ನಾವು ಸಹಜ ಸ್ಥಿತಿಯೇ ಇದು ಮಾಡಿದೆ. ಟ್ಯಾಗೋರ್ ಅವ್ರದ್ದು ತುಂಬ ಇದೆ ಮಕ್ಕಳ ಇದ್ರ ಬಗ್ಗೆ. ಆಮೇಲೆ ಕಾರಂತರ ಸ್ಮೃತಿ ಪಟಲದಿಂದ ಅಂತಲೂ ಅವರು ಬುಕ್ ಬರೆದಿದ್ದಾರೆ, ಶಿವರಾಮ್ ಕಾರಂತರು. ಸೊ ಅದರಲ್ಲೆಲ್ಲ ಹೋದರೆ ಅವರು ಇದು ಸ್ಪೆಸಿಫಿಕ್ಲಿ ಮೆನ್ಷನ್ ದಟ್ ನೀವು ಮಕ್ಕಳಿಗೆ ಫ್ಯಾಕ್ಟ್ಸ್ ಹೇಳ್ಕೊಡಿ, ಒಪಿನಿಯನ್ ಅವರೇ ಫಾರ್ಮೇಟ್ ಮಾಡಿಬಿಡ್ತಾರೆ ಅಂತ. ನೀವು ಅವ್ರ ತಲೆ ಒಳಗೆ ಇಲ್ಲದೆ ಇರೋದೆಲ್ಲ ತುರುಗಿಸಿದ ಕೂಡಲೇ ಯು ಆರ್ ಸೋ ಸ್ಕೇರ್ಡ್ ಆಫ್ ಚೈಲ್ಡ್ಹುಡ್ ದಟ್ ಯು ಆರ್ ಡಿಸ್ಟ್ರಾಯಿಂಗ್ ಚಿಲ್ಡ್ರನ್. ಯಾಕಂದರೆ ಅವರು ದೊಡ್ಡವರಾಗಲಿಕ್ಕೆ ಶುರು ಮಾಡಿಬಿಟ್ರೆ ಅಂತೇಳಿ. ಹೌ ಡಿಡ್ ಮಣಿರತ್ನಮ್ ಡೂ ಅಂಜಲಿ? ಹೌ ಡು ಯು ಥಿಂಕ್ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ಬೋದು? ವಿ ಕಾಂಟ್ ಎಕ್ಸ್ಪ್ಲೇನ್. ಅವ್ರು ಅಷ್ಟೇ ಹೇಳೋದು, ಗೋಡೆ ತೊಗೊಂಡು ಇಲ್ಲಿ ತಂಗೆ ಬರಬೇಕು, ಇಲ್ಲಿ ಬಂದಮೇಲೆ ಅಳಬೇಕು, ನೀವು ಕ್ಯಾಮ್ರಾಗೆ ಏನು ಬೇಕು ಹೇಳಿ ಅವ್ರು ಮಾಡಿಬಿಡ್ತಾರೆ. ನೀವು ಅದ್ರ ಬಂದು ಮಗುಗೆ ನೀ ಅಮ್ಮನ ನೋಡ್ತಿದ್ದೀಯ, ಅಮ್ಮನ ನೋಡಾದ್ಮೇಲೆ ಬಂದರೆ ಆ ಮಗು ಅದಾದ್ರೂ ಅಮ್ಮ ನೆನ್ಪು ಅಂದ್ಕೊಂಡು ಅಮ್ಮ ಅಂತ ಓಡೋಗ್ತದೆ. ಸೊ ಇಟ್ಸ್ ವೆರಿ ಕೇರ್ಫುಲ್. ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಮಕ್ಕಳ ಜೊತೆ ಕೆಲಸ ಮಾಡೋದು ಕ್ಲಿಯರಾಗಿ ದೇ ನೋ, ಇವನ್ ಇಫ್ ದೇ ಡೋಂಟ್ ನೋ ದೇ ವಿಲ್ ಡೂ ಸಮಥಿಂಗ್. ನೀವು ಅಲ್ಲಿ ಡಿಕ್ಟೇಟ್ ಮಾಡೋದಕ್ಕಿಂತ ಕ್ಯಾಮ್ರಾ ಅಥವಾ ಇದು ಹಿಡ್ಕೊಂಡು ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ನೋಡೋದು. ಕ್ಯಾಪ್ಚರ್ ಮಾಡೋದನ್ನು ಅವ್ರು ಮಾಡ್ತಾರೆ. ನಾವು ಅವರ ಮನಸ್ಸಲ್ಲಿ ಅಷ್ಟೊಂದು ಟ್ರಸ್ಟನ್ನು ತುಂಬಿಸಿದಾಗ, ನಂಬಿಕೆಯನ್ನು ತುಂಬಿಸಿದಾಗ, ಆಟೋಮೆಟಿಕ್ಲಿ ಅವರು ಅದೇ ನಂಬಿಕೆಯನ್ನು ನಮ್ಮ ಮೇಲೂ ಇಟ್ಕೊಂಡು ಪರ್ಫಾರ್ಮ್ ಮಾಡ್ತಾರೆ. ಸೊ ಮಕ್ಕಳ ಜೊತೆ ಅದು ಇದಾಗಿದೆ. ದೊಡ್ಡವ್ರ ಜೊತೆ ಸ್ವಲ್ಪ ಹೇಳಬೇಕಾಗತ್ತೆ ಅವ್ರಿಗೆ. ಯಾಕಂದರೆ ಆಲ್ರೆಡಿ ಕರಪ್ಟ್ ಆಗಿರ್ತೀವಿ. ಸ್ವಲ್ಪ ಆಗಾಗ ಇಲ್ಲ ಅದು ಸಾಧ್ಯ ಇಲ್ಲ, ಈ ರೀತಿ ಬರಬೇಕು ಅಂತೇಳಿ ಹೇಳಬೇಕಾಗತ್ತೆ. ವಿತ್ ಕಿಡ್ಸ್ ಅಂಡರ್ 15-16 ಇಟ್ಸ್ ಆಲ್ ರೈಟ್, ಯು ಕ್ಯಾನ್ ಆಲ್ವೇಸ್ ಹ್ಯಾಂಡಲ್. ಅಂದರೆ ಮಕ್ಕಳ ಮೇಲೆ ಹೇರಿಕೆ ಇಲ್ಲದೆ ಇದ್ದಾಗ ಗೆಲುವು ಸಹಜ. ಹೌದು, ಎಲ್ಲ ವಿಷಯದಲ್ಲೂ ಅಷ್ಟೇ. ಆ್ಯಕ್ಟಿಂಗ್ ಅಥವಾ ಇದಂತೆಲ್ಲ ನೀವು ಲೈಫಲ್ಲೇ ತೊಗೊಳ್ಳಿ. ನೀವು ಅವರಿಗೆ ಸ್ವಲ್ಪ ಭಯ ಇಟ್ಟಿರಬೇಕಾದ ಅನಿವಾರ್ಯತೆ ಇರ್ಬೋದೇನೋ. ಯಾಕಂದರೆ ಅವ್ರಿಗೆ ಅದರ ಕಾನ್ಸಿಕ್ವೆನ್ಸ್ ಗೊತ್ತಿಲ್ಲದೆ ಇರೋದ್ರಿಂದ ಹೊಡೆಯೋದು ಅಥವಾ ಬಿಡಿಯೋದು ಆ ರೀತಿ ಒಂದು ಭಯ ಇಟ್ಟಿರ್ಬೋದೇ ಹೊರತು, ನೀವು ಉಳಿದೋದೆಲ್ಲವೂ ಇದು ಹಿಂಗೆ ಮಾಡ್ರೆ ಹಿಂಗೆ ಆಗತ್ತೆ ನೋಡು ಅಂತ ಹೇಳಿಬಿಟ್ರೆ ಅವರು ದೇರ್ ಆಲ್ವೇಸ್ ರೆಸ್ಪಾನ್ಸಿಬಲ್. ಇಲ್ಲದೇ ಇದ್ದರೂ ಅದೇ ಚಂದ ಅಲ್ವಾ. ನಿಮ್ಮ ಸಿನಿಮಾಗಳಲ್ಲಿ ಬೇರೆ ಭಾಷೆಯ ಕಲಾವಿದರನ್ನು ಬಳಸ್ಕೊಂಡಿರುವಂಥ ಸಂದರ್ಭದಲ್ಲಿ ಆ ಭಾಷೆಯ ಕಲಾವಿದರ ಕನ್ನಡ ಭಾಷಾ ಸ್ಪಷ್ಟತೆ ಇದೆಯಲ್ಲ, ಅದು ತುಂಬ ಅಭಿನಂದನಾರ್ಹ ಅನಿಸುತ್ತೆ. ಓಕೆ, ಅದು ಎಕ್ಸೆಪ್ಟ್ ಫಾರ್ ಮೋಹನ್ ಲಾಲ್ ಸರ್, ಬಾಕಿ ಉಳಿದವರೆಲ್ಲರೂ ಐ ಥಿಂಕ್ ಆ ಡಬ್ಬಿಂಗ್ ಆರ್ಟಿಸ್ಟ್ಗಳ ಇದಿರುತ್ತೆ. ಬಟ್ ಒನ್ ಥಿಂಗ್, ಬಿಕಾಸ್ ಅತುಲ್ ಕುಲಕರ್ಣಿ ಆಗಿರ್ಬೋದು, ರವಿ ಕಾಳೆ ಆಗಿರ್ಬೋದು, ಇವರೆಲ್ಲರೂ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದಾಗಿ ಅವರಿಗೆ ಒಂದು ಇದಿದೆ ದಟ್ ಅಟ್ಲೀಸ್ಟ್ ನಾನು ಕರೆಕ್ಟಾಗಿ ಮಾತಾಡಬೇಕು ಅಂತ. ಬಹುಶಃ ನನ್ನ ಆ್ಯಕ್ಸೆಂಟು ಅಷ್ಟು ಸಮಸ್ಯೆ ಆಗ್ಬಹುದೇನೋ, ಬಟ್ ನಾನು ಅಟ್ಲೀಸ್ಟ್ ಈಗ ಏನದು ಪರಿವಾರ ಅಂತ ಹೇಳ್ಕೊಂಡು ಹೇಳಿದ್ರು, ಆ ಪರಿವಾರ ಅನ್ನೋದು ಬಂದರೆ ಡಬ್ಬಿಂಗ್ ಆರ್ಟಿಸ್ಟ್ ವಿಲ್ ಡೂ ಇಟ್, ಅದನ್ನು ತುಂಬಿಸಿ ಇದಾಗುತ್ತೆ. ಲಾಲ್ ಸರ್ ಜೊತೆ ಅದು ಸಮಸ್ಯೆ ಆಗಿಲ್ಲ. ಯಾಕಂದರೆ ಆ ಕ್ಯಾರೆಕ್ಟ್ರೇ DRDOದಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಇಲ್ಲಿಯ ಇದಂತಾಗಿ. ಸೊ ಇಫ್ ಯು ನೋಟಿಸ್ ದೆನ್ ಅವರು ಆ ರಾಜ್ಯದಲ್ಲಿರೋರಿಗೆ ಅಷ್ಟು ಒತ್ತು ಕೊಡೋಲ್ಲ. ಕರ್ನಾಟಕದವ್ರು ಆದರೆ ತಮಿಳ್ನಾಡಿಗೆ ಬಿಡ್ತಾರೆ, ಕೇರಳದಲ್ಲಾದರೆ. ಸೊ ಹಾಗೆ ಅವರು ಅಲ್ಲಿಂದ ಇಲ್ಲಿ ಬಂದಂತಹ ಒಬ್ಬ ಕ್ಯಾರೆಕ್ಟರ್ ಆಗಿದೆ. ಸೊ ಅದು ಕ್ಯಾರೆಕ್ಟರ್ಗೂ ಸ್ವಲ್ಪ ಸೂಟ್ ಆಯಿತು. ಸೊ ಅಲ್ಲೊಂದು ಇದೆ, ಏನದು ಆ್ಯಕ್ಸೆಂಟ್ ಇದೆ, ಅವ್ರದ್ದು ಮಲಯಾಳಂ ಆ್ಯಕ್ಸೆಂಟ್ ಇರುತ್ತೆ. ಬಟ್ ಶಿ ವಾಸ್ ವೆರಿ ಸ್ಪೆಸಿಫಿಕ್ ದಟ್ ನಾನು ಮಾತಾಡಬೇಕಾದ್ರೂ ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಾ ಇಲ್ವಾ ಅಂತ ಹೇಳ್ಕೊಂಡು. ಮೋಹನ್ಲಾಲ್ ಜೊತೆ ಹೇಳೋದಾದರೆ
ನಾವು ಡೈಲಾಗ್ ಕೊಟ್ಟಿದ್ದು ಎಕ್ಸ್ಪ್ಲೇನ್ ಮಾಡಿದ್ವಿ, ಅಸೋಸಿಯೇಟ್ ಹೋಗ್ತಿದ್ರು ಡೈಲಾಗ್ ಎಕ್ಸ್ಪ್ಲೇನ್ ಮಾಡ್ತಿದ್ರು, ನಾವು ಲೈಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಎಲ್ಲ ಇರ್ತಾಯಿದ್ರು. ಅವ್ರು ಯಾವತ್ತೂ ಸೆಟ್ಲ್ ಇರ್ತಾಯಿದ್ರು. ಆ್ಯಂಡ್ ಒಬ್ಬ ಲೈಟ್ ಹುಡುಗನ ಕರೀತಾಯಿದ್ರು, ಮಾಡಿ ಅವ್ನ ಮುಖ ನೋಡ್ಕೊಂಡು ಅವ್ರು ಡೈಲಾಗ್ ಹೇಳ್ತಾಯಿದ್ರು. ಅವನ್ನೆಲ್ಲ ಒಂದು ಕಡೆ ಅಂತ ಮಾಡ್ಕೊಂಡು ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಇಮಿಡಿಯೇಟ್ಲಿ ಸಮಥಿಂಗ್ ಇಸ್ ರಾಂಗ್ ವಿತ್ ದಿಸ್ ಡೈಲಾಗ್ ಅಂತ. ಸೊ ಹಿ ವಾಸ್ ದ್ಯಾಟ್ ಸ್ಪೆಸಿಫಿಕ್ ದಟ್ ಹಿ ವಾಂಟೆಡ್ ಟು ಗೆಟ್ ಇಟ್ ರೈಟ್ ಅನ್ನುವಂಥದ್ದು. ಸೊ ಆ ವಿಷಯದಲ್ಲಿ ಐ ಹ್ಯಾವ್ ಬಿನ್ ಲಕ್ಕಿ. ಕೆಲವರು ಈಗ ನಾವು ತೆಲುಗು ಇದರಲ್ಲಿ ನೋಡಿದ್ದೀನಿ, ಅಂದರೆ ಅಲ್ಲಿ ನಾವಲ್ಲಿ ಒಂದು ಆ್ಯಡಲ್ಲಿ ವರ್ಕ್ ಮಾಡೋಕ್ಕೆ ಹೋಗಿದ್ದೆ. ಸೊ ಅಲ್ಲಿ ನೋಡಿದ್ದೀನಿ, ಈ ಹೊರಗಿಂದ ಬಂದಂಥವ್ರು ಎಷ್ಟೋ ಸಲ ಭಾಷೆ ಇರೋದಿಲ್ಲ, 1 2 3 4 ಹೇಳ್ತಿರ್ತಾರೆ. ಬಂದು ಹಿಡ್ಕೊಂಡು 1 2 3 4 5 6 7 8 ಅಂತ ಅದನ್ನು ಡಬ್ಬಿಂಗ್ ಆರ್ಟಿಸ್ಟ್ ತುಂಬಿಸ್ಕೋಬೇಕಾಗುತ್ತೆ. ಆ ದುರಂತ ನಮಗಿನ್ನೂ ಬಂದಿಲ್ಲ. ಇಲ್ಲಿ ಯಾರೇ ಮಾತಾಡಿದರೂ ಕೂಡ ಅವ್ರಿಗೆ ಕನ್ನಡ ಬರದೇ ಇದ್ದರೂ ಕೂಡ ಅಟ್ಲೀಸ್ಟ್ ಇದಾಗಿ ಹೇಳಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಸ್ಪೆಸಿಫಿಕ್ ಆನ್ ದ್ಯಾಟ್ ಥಿಂಗ್ ದಟ್ ಸರ್ ಏನೇ ಬರಲಿ ಇಷ್ಟು ಪದಗಳು ಬರಬೇಕು ಅಂತ. ಬಟ್ ಅದಕ್ಕೆ ಅಗೇನ್ ಅದು ಟೈಮು, ರೆಸ್ಟ್ರಿಕ್ಷನ್ಸ್, ಇದೆಲ್ಲ ರೆಸ್ಟ್ರೆಂಟ್ಸ್ ಎಲ್ಲ ಇದಾಗುತ್ತೆ. ನಮ್ಮ ವೆಬ್ ಸೀರೀಸಲ್ಲಿ ಒಂದು ಕಡೆ ಎಡ್ಬಿದ್ವಿ ನಾವು ಆ ರೀತಿ. ಅಂದರೆ ಬಂದ ಆರ್ಟಿಸ್ಟು ಅಷ್ಟೊಂದು ಇದಾಗಿಲ್ಲ, ನಮ್ಮ ಟೈಮು ಅಷ್ಟೊಂದು ಇದಾಗಿರಲಿಲ್ಲ, ಅಂದರೆ ಇಟ್ ಡಿಂಟ್ ಅಲೋ ಅಸು. ಅದರ್ ದೆನ್ ದ್ಯಾಟ್ ಐ ಆಲ್ವೇಸ್ ಪ್ರಿಫರ್ ಕೀಪ್ ಆನ್. ಇಲ್ಲ ಪರವಾಗಿಲ್ಲ, ಒಂದು 5 ಟೇಕ್ ಆದರೂ ಪರವಾಗಿಲ್ಲ ಅಂತ. 5 ಟೇಕ್ ಆದಮೇಲೆ ಮಾಡಲ್ಲ ಅಂದರೆ ಯು ನೋ ದಟ್ ಇವ್ರು ಮಾಡಲ್ಲ ಅಂತ. ಸೊ ಆ ವಿಷಯದಲ್ಲಿ ಐ ವಾಸ್ ಲಿಟಲ್ ಲಕ್ಕಿ ದಟ್ ಆ್ಯಕ್ಟರ್ಸ್ ಅದೇನು ಹೇಳಿದ್ನಲ್ಲ, ಅವ್ರಿಗೆ ಆಸಕ್ತಿ ಇತ್ತು ನಾನು ಮಾಡಬೇಕು ಅಂತ. ಸಮ್ಮನ್ ಲೈಕ್ ಲಾಲ್ ಹತ್ತಿರ 200-300 ಸಿನಿಮಾ ಮಾಡ್ಕೊಂಡು ಅಷ್ಟು ನ್ಯಾಷನಲ್ ಅವಾರ್ಡೆಲ್ಲ ತೊಗೊಂಡಾದ್ಮೇಲೆ ಸ್ಟಿಲ್ ಪ್ರಿಫರ್ಸ್ ದ್ಯಾಟ್ ಅಂದ್ಕೊಳ್ಳಿ, ಯು ವಿಲ್ ಗೋ ದ ಎಕ್ಸ್ಟ್ರಾ ಮೈಲ್. ಸೊ ಅದು ಆಗಿರುತ್ತೆ. ಸೊ ಅದು ಸೆಲೆಕ್ಷನ್ ಆಫ್ ಆರ್ಟಿಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕತೆಗೆ ಸಾವಿಲ್ಲ ಕಾದಂಬರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ ಕೂಡ ಬಂದಿದೆ. ಇನ್ನು ಮುಂದೆನೂ ಓದುಗರು ನಿಮ್ಮಿಂದ ಈ ರೀತಿಯ ಬರಹಗಳು ಅದು ಹೌದು, ನಾವು ಬರಬೇಕಿತ್ತು. ಒಂದು ಶಾರ್ಟ್ ಸ್ಟೋರಿ ಕಲೆಕ್ಷನ್ ಅವ್ನು ನಮ್ಮ ಫ್ರೆಂಡು ಮಾಡ್ತೀನಿ ಅಂತ 5 ವರ್ಷ ಆಯ್ತು ಮಾಡೇ ಇಲ್ಲ ಅವನು. ಸೊ ಅದೊಂದು ಬಹುಶಃ ಇದೆ, ನಂದೊಂದು ಶಾರ್ಟ್ ಸ್ಟೋರಿ ಕಲೆಕ್ಷನ್ ಬರಬೇಕಾಗಿದೆ ನೋಡಿ. ಜಟ್ಟ ಚಿತ್ರದಲ್ಲಿ ನೀವು ಹಲವಾರು ಇಸಮ್ಗಳನ್ನು ತಂದು ಆ ಕತೆ ಒಳಗಡೆ ಸೇರಿಸಿದ್ದೀರಾ. ಈ ರೀತಿ ಕಥೆಯಲ್ಲಿ ಇಸಮ್ಗಳನ್ನು ಹೇಳಬೇಕಾದ್ರೆ ಕೊನೆಯಲ್ಲಿ ಅದರ ಪಾಸಿಟಿವ್ ಮತ್ತು ನೆಗೆಟಿವ್ 2 ಮುಖಗಳನ್ನು ಅನಾವರಣಗೊಳಿಸ್ತೀರಾ? ಹೌದಾ, ಗೊತ್ತಿಲ್ಲ. ನಾನು ಒಂದಂತೂ ನಂಬಿಕೆ ಇಟ್ಕೊಂಡಿರೋದು ದಟ್ ಎಲ್ಲ ಇಸಮ್ಗಳು ಇಟ್ಸ್ ಅ ಬ್ರ್ಯಾಂಚ್ ಆಫ್ ಥಾಟ್. ಫೆಮಿನಿಸಮ್ ಆಗಲಿ, ಇದಾಗಲಿ, ಈವನ್ ಹಿಂದೂಯಿಸಮ್ ಆಗಲಿ, ಇಟ್ಸ್ ಅ ಬ್ರ್ಯಾಂಚ್ ಆಫ್ ಥಾಟ್. ಅಮೃತ ಕೂಡ ಹೆಚ್ಚಾದರೆ ಹೆಂಗೆ ವಿಷ ಆಗುತ್ತೋ, ಯಾವುದೇ ಇದಾದರೂ ಅದು ವಿಷ ಆಗುತ್ತೆ. ಹ್ಯುಮ್ಯಾನಿಸಮ್ಗಿಂತ ಹೆಚ್ಚಿನ ಥಾಟ್ ಯಾವುದು ಇರಲ್ಲ ಅಲ್ಲಿ. ಸೊ ಹಾಗಾಗಿ ಶುರುವಾಯಿತು. ಐ ಥಿಂಕ್ ಇವನ್ ಅದು ಆವತ್ತಿನ ಸಂದರ್ಭದಲ್ಲಿ ಅಂದರೆ ಅದೇನು ಹೆಚ್ಚು ಇದಾಗಿಲ್ಲ. ದಟ್ ಏನಾಗ್ಬಿಡುತ್ತೆ, ನಮಗೆ ಕೆಲವು ಸ್ವೀಟ್ ಟೂತ್ಸ್ಗಳಿರುತ್ತೆ. ಅಂದರೆ ಕೆಲವು ವಿಷಯಗಳು ತುಂಬ ಇಷ್ಟ ಆಗ್ಲಿಕ್ಕೆ ಶುರು ಆದಮೇಲೆ ಅದರ ಲಾಸಸ್ಗಳನ್ನು ನಾವು ಹೆಚ್ಚಾಗಿ ನೋಡೋಕ್ಕೆ ಹೋಗಲ್ಲ. ಹಲ್ಲು ಹಾಳು ಮಾಡ್ತಿದ್ಯೋ, ಸಿಹಿ ತಿಂದು ಡಯಾಬಿಟಿಸ್ ಬರ್ತಿದ್ಯೋ, ಆರೋಗ್ಯ ಹಾಳು ಮಾಡ್ತಿದ್ಯೋ, ನಮ್ಗೆ ಇಷ್ಟ ಅಂಥೇಳಿ ನಾವು ಅದನ್ನು ಇಗ್ನೋರ್ ಮಾಡಿ ಚೆಂದ ಮಾಡ್ತೀವಿ. ಎಲ್ಲ ವಿಚಾರಧಾರೆಗಳ ಸಮಸ್ಯೆನೂ ಅದೇ ಆಗಿದೆ. ಆ ಕಂಟೆಕ್ಸ್ಟಿಂದ ಹೊರಗೆ ಅದಕ್ಕೆ ಹೆಚ್ಚಿನ ಆದ್ಯತೆಗಳಿರಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಬಿಕಮ್ ಸ್ಪಿರಿಚುವಲ್. ಅದಕ್ಕೊಂದು ಆಧ್ಯಾತ್ಮ ಅಂದರೆ ದೇವ್ರದ್ದು ಭಜನೆ ಮಾಡೋದಲ್ಲ. ಅದು ಅಧ್ಯಾತ್ಮ ಅಂದರೆ ಖುಷಿಯಾಗೋದು, ಕ್ಷಮಿಸೋದು, ನಮ್ಮೊಳಗಿರುವ ಅಹಂಕಾರವನ್ನು ಅದು ನಾಶ ಮಾಡ್ತಾ ಹೋಗೋದು. ನೀವು ಯೂಶ್ವಲಿ ನೋಡಿ, ಫಸ್ಟ್ ರ್ಯಾಂಕ್ ತೆಗೆಯೋ ಹುಡುಗ ಅಥವಾ ಹುಡುಗಿ ಸ್ವಲ್ಪ ಅಹಂಕಾರದಲ್ಲೇ ಇರ್ತಾರೆ, ಉಳಿದವ್ರಿಗೆ ಕಂಪೇರ್ ಮಾಡ್ತಾರೆ. ಐ ಆಮ್ ದ ಕ್ವೀನ್ ಬಿ ಅಂತ ಹೇಳೋ ಒಂದು ಇದರಲ್ಲಿರುತ್ತೆ. ದಟ್ಸ್ ವಾಟ್ ಹ್ಯಾಪನ್ಸ್ ವಿತ್ ಇಸಮ್. ದಟ್ಸ್ ಇಮಿಡಿಯೇಟ್ಲಿ ವೆನ್ ಐ ಥಿಂಕ್ ಐ ನೋ ಸಮಥಿಂಗ್ ಅಲ್ವಾ, ಇದೊಂದು ಇದು ಬರ್ತಾರೆ. ಈ ಶಂಕರಾಚಾರ್ಯರು ಮತ್ತು ಇವ್ರದ್ದು ಮಧ್ಯದ ವಾದದ ಇದೇ ಆಗಿತ್ತು. ದಟ್ ಎಷ್ಟೇ ಜ್ಞಾನ ಅಥವಾ ಬ್ರಹ್ಮಜ್ಞಾನಗಳನ್ನು ಪಡೆದರೂ ಕೂಡ ಸಮಸ್ಯೆ ಆಗೋದು ಅದೇ. ದಟ್ ಭಕ್ತಿ ಇಲ್ಲದೆ ಅದು ಸಾಧ್ಯ ಇಲ್ಲ ಅಂತೇಳಿ. ಭಕ್ತಿ ಅಂದರೆ ಇದು ಭಜನೆ ಮಾಡೋದಲ್ಲ, ಭಕ್ತಿ ನಾಶ ಮಾಡತ್ತೆ ನಮ್ಮನ್ನು, ನಮ್ಮ ಅಹಂಕಾರವನ್ನು ನಾಶವಿಲ್ಲದೆ ಅದು ಸಾಧ್ಯ ಆಗ್ತಾಯಿಲ್ಲ ಅಂತ. ಸೊ ಆ 2 ಕ್ಯಾರೆಕ್ಟರ್ಸ್ಗಳನ್ನು ಬೇಸಿಕ್ಲಿ ನೀವು ನೋಡಿದರೆ, ಜಟ್ಟ ಆಗಿರ್ಬೋದು, ಸಾಗರಿಕಾ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು, ಅವರು ನಂಬಿರುವ ಈಸಮ್ಗಳಿಂದಾಗಿ ಅವರ ಅಹಂಕಾರ, ಅವರ ಮಾನವೀಯ ಧೋರಣೆಗಳನ್ನು ಮುಚ್ಚಾಕ್ಬಿಟ್ಟಿರುತ್ತೆ. ಮನುಷ್ಯರಾಗಲಿಕ್ಕೆ ಅದು ಅಡೆತಡೆ ಆಗ್ತಾ ಇರುತ್ತೆ. ಚಿತ್ತಾಲ್ರದ್ದು ಒಂದು ಒಳ್ಳೆ ಮಾತಿದೆ, ವಿಶ್ವಂ ಚಿತ್ತಾಲ್ರದ್ದು, ನಾವ್ಯಾರು ಮನುಷ್ಯರಾಗಿ ಹುಟ್ಟಲಿಲ್ಲ, ಮನುಷ್ಯರಾಗ್ಲಿಕ್ಕೆ ಹುಟ್ಟಿದ್ದೀವಿ ಅಂತ. ಸೊ ಅದಕ್ಕೆ ಅದೇ ಅಡ್ಡಗೋಡೆ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಅಂಬೇಡ್ಕರನ್ನು ಇವಳು ಕೋಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅಂಬೇಡ್ಕರ್ನ ಓದ್ಕೊಂಡಿರೋದಕ್ಕೂ ಅಂಬೇಡ್ಕರ್ನ ಅರ್ಥ ಮಾಡ್ಕೊಂಡಿರೋದಕ್ಕೂ ವ್ಯತ್ಯಾಸ ಇದೆ. ಸೊ ಎಲ್ಲಿ ಸಾಗರಿಕಾ ಕ್ಯಾರೆಕ್ಟರ್ ಅಂಬೇಡ್ಕರ್ನ ಓದ್ಕೊಂಡಿರ್ತಾರೆ, ಅಲ್ಲೇ ಭೀಮ್ಕುಮಾರ್ ಕ್ಯಾರೆಕ್ಟರ್ಸ್ ಅಂಬೇಡ್ಕರ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಸುಮ್ಮನೆ ಓದ್ಕೊಂಡು ಇವತ್ತೆಲ್ಲ ಮಾಡಬೇಕು, ಅಂಬೇಡ್ಕರ್ ಏನಾದ್ರು ಗೊತ್ತಾ ಅಂತ, ಬಹುಶಃ ನಾವು ಓದಿರಲಿ, ಇವ್ನು ಹೇಳೋ ಕರೆಕ್ಟ್ ಆಗುತ್ತೆ ಕೂಡ ಅದರ ಮ್ಯಾನಿಪುಲೇಟ್ ಮಾಡಿ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಎಂಡ್ ಆಫ್ ದಿ ಡೇ ಆ ಮನುಷ್ಯ ಎಲ್ಲ ಬಿಟ್ಟು ಬೌದ್ಧ ಧರ್ಮಕ್ಕೆ ಏನಕ್ಕೆ ಮತಾಂತರಗೊಂಡ, ಅದ್ರ ಬಗ್ಗೆ ಯಾರು ಮಾತಾಡೋಲ್ಲ. ಬಿಕಾಸ್ ಹಿ ನ್ಯೂ ರೈಟ್ ಫ್ರಮ್ ಬಿಗಿನಿಂಗ್. ಈಗಲ್ಲ 1927 ಅವ್ರ ರೈಟಿಂಗ್ಸಲ್ಲೂ
ನೋಡ್ತಾ ಬರ್ದವ್ರು. ಎಷ್ಟೇ ಖಾರವಾಗಿ ಬರೆದ್ರು ಇದಾಗಿ ಬರೆದ್ರು ಅದೆಲ್ಲೋ ಒಂದು ಕಡೆ ಒಂದು ತಾಯಿಗರಳಿತ್ತದು. ಅದ್ರ ಕಡೆ ನಾವು ತುಡಿಬೇಕಾಗತ್ತೆ. ದೆನ್ ವಿ ಆಲ್ ಹ್ಯಾವ್ ಟು ಬಿಕಮ್ ಮದರ್ಸ್ ಅನ್ನೋದು ಅದಕ್ಕೆ ಇಂಪಾರ್ಟೆಂಟ್. ಸೊ ಜಟ್ಟ ಎಟ್ ದಿ ಎಂಡ್ ಇಟ್ ವಾಸ್ ಅಬೌಟ್ ದ್ಯಾಟ್ ಪ್ರಕೃತಿ ಇದರ ಮಧ್ಯದಲ್ಲಿ ಇದ್ದಂತಹ ಒಬ್ಬ ಮೂಲಭೂತ ಇವನು ಏನಂಥದ್ದು ಮುಗ್ಧನ ತಲೆಯಲ್ಲಿ ತುಂಬಿಸ್ಕೊಂಡು ಅವನಾಗೋ ರೀತಿಯೂ ಒಂದೇ ಆಗಿಬಿಡತ್ತೆ. ಯಾಕಂದ್ರೆ ಅವನ ಅಹಂಕಾರದಲ್ಲಿ ಆಗೋ ರೀತಿಯಲ್ಲಿ ಒಂದೇ ಆಗಿಬಿಡುತ್ತೆ. ಎಲ್ಲ ತಿಳ್ಕೊಂಡು ಯೂನಿವರ್ಸಿಟಿ ಇದರಿಂದ ಎಜುಕೇಟಾಗಿ ಬಂದಂಥ ಈ ಹುಡುಗಿಯ ಧೋರಣೆಯೂ ಎಲ್ಲ ಆಗಿಬಿಡುತ್ತೆ. ಆ್ಯಂಡ್ ಅಲ್ಲಿ ಮಾನವೀಯ ಸಂಘರ್ಷಕ್ಕೆ ನಮ್ಮ ದುರಂತ ಅದು ದಟ್ ಅಂಟಿಲ್ ವಿದೌಟ್ ಗ್ರೇಟ್ ಲಾಸ್ ವಿ ನೆವರ್ ಲರ್ನ್. ಸಣ್ಣ ಪುಟ್ಟದ್ದು ಇದಾಗಲ್ಲ. ನಮಗೆ ದೊಡ್ಡ ಕ್ಯಾನ್ಸರ್ ಅಂಥದ್ದೇನೋ ಬಂದ್ರೇ ಈಗೇನು ಮಾಡೋಣ ಅಂತ ಆವಾಗ ನಾವು ಇದು ಮಾಡೋಕ್ಕೆ ಹೋಗ್ತೀವಿ. ಮೊದಲಿಂದಲೇ ಸೈನ್ಸ್ ಇರುತ್ತದು ಡೋಂಡು ಅನ್ನೋಂಥದ್ದು. ಸೊ ಆ ದುರಂತಕ್ಕೆ ನಾವು ಹೋಗ್ತಾ ಹೋಗ್ತೀವಿ. ಐ ಥಿಂಕ್ ಅದು ಅವತ್ತಿನ ನನ್ನ ನಂಬಿಕೆಯೂ ಅದೇ ಆಗಿದೆ. ನಾನು ಸತ್ಯ ಅಂತ ಹೇಳೋಕ್ಕಾಗಲ್ಲ, ಅವತ್ತಿನ ನನ್ನ ನಂಬಿಕೆಯೂ ಅದೇ ಆಗಿದೆ. ಇವತ್ತು ಸ್ವಲ್ಪ ತುಂಬ ವಯಸ್ಸಾಗ್ದಿದ್ದು ಇವತ್ತಿನ ನಂಬಿಕೆಯೂ ಅದೇ ಆಗಿದೆ. ಅದನ್ನು ನಾನು ಹೇಳೋಕ್ಕೆ ಅಲ್ಲಿ ಪ್ರಯತ್ನಪಟ್ಟೆ. ದಟ್ ಎಲ್ಲ ಜ್ಞಾನ ಶಾಖೆಗಳು ನಮ್ಮನ್ನು ಆಧ್ಯಾತ್ಮದ ಕಡೆನೇ ತಳ್ಳಬೇಕಾಗತ್ತೆ. ಇವನ್ ಏಥಿಸಮ್ ಕೂಡ ಆಧ್ಯಾತ್ಮಿಕತೆ ತಳ್ಳಬೇಕಾಗುತ್ತೆ. ಬುದ್ಧ ವಾಸ್ ಎನ್ ಏಥಿಸ್ಟೇ, ಬಟ್ ಹಿ ವಾಸ್ ಸ್ಪಿರಿಚುವಲ್. ಅದ್ರ ಕಡೆನೇ ನಮ್ಮನ್ನು ತಳ್ಳಬೇಕಾದ್ರೆ ನಾವು ಹೆಚ್ಚು ಮಾನವೀಯರಾಗ್ಲಿಕ್ಕೆ ಅದನ್ನು ಇದು ಮಾಡಬೇಕಾಗತ್ತೆ, ಹೋರಾಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಆ ದುರಂತಗಳನ್ನು ನಾವು ಕಳ್ಕೊಬೇಕಾಗತ್ತೆ. ಯಾರ ಜೊತೆ ನಮ್ಮದು ಸಖಿಗೀತಗಳು ನಡಿಬೋದಿತ್ತು ಅವ್ರ ಜೊತೆ ಎಲ್ಲ ನಾವು ಜಗಳ ಆಡ್ಕೊಂಡು ಅವ್ರನ್ನೆಲ್ಲ ಕಳ್ಕೊಬೇಕಾಗತ್ತೆ ಅನ್ನೋದೇ ಅದರ ನನ್ನ ಆಶಯ ಆಯಿತು ಸಿನಿಮಾದ. ಯಾವುದೋ ಒಂದಕ್ಕೆ ಬದ್ಧವಾಗಿದ್ದೀವಿ ನಾವು, ಸಾಧ್ಯನೇ ಇಲ್ಲ ಆಗಲೂ ಬರೋದು. ಸಾತ್ವಿಕ ಅಹಂಕಾರ ಒಳಗಡೆನೇ ಇರುತ್ತೆ. ಏನು ತಿಳ್ಕೊ ಅಹಂಕಾರ ಬಂದು ಸಾತ್ವಿಕ ಆಗೋದೇ ಇಲ್ಲ. ಅದು ಸಾತ್ವಿಕ ಆಗಿರೋದಂದರೆ ಅಹಂಕಾರದ ವಿರುದ್ಧ ನಮ್ಮನ್ನು ನಾವು ಹೊಡ್ಕೊಳ್ಳಲಿಕ್ಕೆ ಶುರು ಮಾಡುವಂಥದ್ದು. ಅದು ಚಾನ್ಸೇ ಇಲ್ಲ. ಇಟ್ಸ್ ಎಕ್ಸಾಕ್ಟ್ಲಿ ಯು ಸ್ಟಾರ್ಟ್ ಜಸ್ಟಿಫೈಯಿಂಗ್ ವೈಲೆನ್ಸ್ ಆಫ್ಟರ್ ಸಮ್ ಟೈಮ್. ಕರೆಕ್ಟು ಪಾಠ ಕಲಿಸ್ಬೇಕು ಅಂತ ಪಾಠ ಕಲಿಸ್ಲಿಕ್ಕೆ ನಾವು ಯಾರೂ ಇಲ್ಲ ಇಲ್ಲಿ. ಆಗಿರೋ ಅನುಭವದಲ್ಲಿ ಹಂಚ್ಕೊಂಡು ನಾವು ಪಾಠ ಕಲಿಬಹುದೇ ಹೊರತು ಪಾಠ ಕಲಿಸ್ಲಿಕ್ಕೆ ಯಾರದೂ ಸಾಧ್ಯ ಇಲ್ಲ. ಅದು ಕಲಿಸೋದು ನಿಲ್ಲಿಸ್ಬಿಡಿ. ಇಲ್ಲಿ ಸ್ಟೂಡೆಂಟ್ಸ್ ಆಗೋದೇ ಕಷ್ಟ ಆಗ್ತಿರ್ಬೇಕು, ನೀವು ಟೀಚರ್ ಆಗ್ಲಿಕ್ಕೆ ಹೊಡ್ತೀನಿ ಅಂದರೆ ಅದು ಎಲ್ಲಿಂದ ಸಾಧ್ಯ ಅದು. ಸೊ ಅದು ಅದರಲ್ಲಿ ನಾವು ಟ್ರೈ ಮಾಡಿದ್ದೇವೆ. ಅದಕ್ಕೆ ಅದು ಲಾಸ್ಟಿಗೆ ಎಂಡ್ ಆಗೋದು ಇಟ್ಸ್ ಎಸ್ ಪ್ರೀತಿ ಒಂದೇ ಪ್ರಾರ್ಥನೆ ಹೇಳುವ ಬದುಕಿಗೆ ಅಂತ ಹೇಳ್ಕೊಂಡು. ಸರ್, ಇತ್ತೀಚೆಗೆ ನಿಮ್ಮ ವೆಬ್ ಸೀರೀಸ್ ರಕ್ತಚಂದನ ಬರ್ತಾ ಇದೆ. ಅದ್ರದ್ದು ಪೋಸ್ಟರ್ ನೋಡಿದ್ರೆ ಅದೊಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ಸುತ್ತೆ, ಅದು ವೆಬ್ ಸೀರೀಸ್ ಅನ್ಸುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಸುಮಾರು ದಿವಸದಿಂದ ಆಸೆ ಇತ್ತು. ದಟ್ ಅದೇ ನಮ್ಮ ಬಗ್ಗೆ ಏನಾಗುತ್ತೆ ಅಂತ ಹೇಳಿದರೆ, ನಾವು ಏನೋ ಒಂದು ಫಸ್ಟ್ ಇಮೇಜ್ಗಳು ಸಿಕ್ಬಿಡತ್ತಲ್ಲ, ಆಗ ಜನ ನಮ್ಮನ್ನು ಹಾಗೆ ಬ್ರ್ಯಾಂಡ್ ಮಾಡೋಕ್ಕೆ ಶುರು ಮಾಡಿಕೊಂಡು ನಮ್ಮನ್ನು ಇದು ಮಾಡಿಬಿಡ್ತಾರೆ. ಎಷ್ಟೋ ಜನ ನೀವು ಯಾಕೆ ಕಮರ್ಷಿಯಲ್ ಸಿನಿಮಾ ಮಾಡಲ್ಲ? ನನಗೆ ಫಸ್ಟ್ ಆಫ್ ಆಲ್ ಆ ಡೈಕಾಟಮಿ ನಂಗೆ ಇಷ್ಟ ಆಗಿಲ್ಲ, ಕಮರ್ಷಿಯಲ್ ಸಿನಿಮಾ ಅಂತ ಇದಾಗಿ. ಬಟ್ ನಾವೆಲ್ಲಿ ಮಾಡಲ್ಲ ಅಂತ ಹೇಳಿದ್ವಿ, ಅಥವಾ ನಾವು ಯಾಕೆ ಮಾಡಬಾರ್ದು, ಅಥವಾ ನಾವು ಯಾಕೆ ಮಾಡಲ್ಲ. ಅವತ್ತೇನಾಯ್ತು ಅಂತ ನಮ್ಮ ಪ್ರೊಡ್ಯೂಸರ್ ಇಷ್ಟು ಬಜೆಟ್ ಇದೆ ಸರ್, ಇಷ್ಟ ಆಗಬೇಕು ಸರ್, ಇಷ್ಟ ಆಗಬೇಕು ಸರ್. ಸೊ ಬಜೆಟಿಗೆ ತಕ್ಕಂಥ ಕಥೆ ಮಾಡ್ಕೊಂಡು ಹೋದಾಗ ಇಷ್ಟೇ ಆಗ್ಬೋದು, ಓಕೆ ಅಂಥೇಳಿ ನಾವು ಅದನ್ನು ಮಾಡಿದ್ವಿ, ಹೋಗ್ತಾಯಿದ್ವಿ. ಇನ್ನು ಅಲ್ಲಿ ಏನಿದು ಮೈತ್ರಿ ಶುರು ಆಗಿದ್ದು ಹಾಗೆ. ಅದು ಸೆಟ್ ಫ್ರೀ ಸಿಗುತ್ತೆ KBCದು ಅಂತೇಳಿ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಸೊ ಹಂಗಾಗಿ ಕೊನೆಗೆ ಆ ಸೆಟ್ ಫ್ರೀ ಸಿಕ್ಕಿಲ್ಲ, ನಾವು 12 ಲಕ್ಷ ಸೆಟ್ ಹಾಕಬೇಕಾಯ್ತು ಅಲ್ಲಿ. ಆಮೇಲೆ ಅದು ಶುರು. ಸೊ ಹಿಂಗೆ ಏನೇನೋ ಅನಿವಾರ್ಯ ಕಾರಣಗಳಿಗಾಗಿ ಎಕ್ಸೆಪ್ಟ್ ಫಾರ್ ಅಮರಾವತಿ ವಿಚ್ ಐ ವಾಂಟೆಡ್ ಟು ಮೇಕ್, ಉಳಿದದೆಲ್ಲವೂ ಅದು ಅವತ್ತಿನ ಅವಶ್ಯಕತೆಗೆ ತಕ್ಕಂತೆ ನಾವು ಮಾಡ್ತಾ ಹೋದ್ವಿ. ಸೊ ಇದು ಒಂದು ಫೀಮೇಲ್ ಲೀಡ್ ಇಟ್ಕೊಂಡು ಒಂದು ಸೈಕೋ ಥ್ರಿಲ್ಲರ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ನನಗೆ ಸೈಲೆನ್ಸ್ ಆಫ್ ದಿ ಲಂಪ್ಸ್ ತುಂಬ ಇಷ್ಟ ಆಗಿತ್ತು. ಇದರಲ್ಲಿರಬೇಕಾದ್ರೆ ಆ್ಯಂಡ್ ಆ ಥರದ್ದು ಏನೋ ಒಂದು ಮಾಡಬೇಕಲ್ಲ ಅಂಥೇಳಿ ತುಂಬ ಆಸೆ ಇತ್ತು. ಆ್ಯಂಡ್ ಅದನ್ನು ನಂಗೆ ಮತ್ತೆ ಅಷ್ಟೊತ್ತಿಗೆ ಅದನ್ನು ಮಾಡೋಷ್ಟೊತ್ತಿಗೆ ಐ ವಾಸ್ ವೆರಿ ಮಚ್ ಆನ್ ದಟ್. ಐ ಥಾಟ್ ಈಗ ಸದ್ಯದ ಏನು ಹೇಳೋದು ನಂಬಿಕೆ ಅಂತ ಹೇಳಿದ್ರೆ ದಟ್ ವೆಬ್ ಕಂಟೆಂಟ್ ವಿಲ್ ಬಿ ದಿ ಫ್ಯೂಚರ್. ನಮ್ಮ ಮನೇಲಿ ಟಿ ವಿ ಆನ್ ಆಗಲ್ಲ ಇನ್ ದ ಸೆನ್ಸ್ ಟಿ ವಿ ಆನ್ ಆಗೋದೇ ಸಿನಿಮಾ ನೋಡೋಕ್ಕೆ. ನಾವು ಅದರಲ್ಲಿ ಫಿಕ್ಸ್ ಮಾಡೇನೋ ಪೆನ್ ಡ್ರೈವ್ ಮೂಲಕ ಸಿನಿಮಾ ನೋಡೋಕೆ ಹಾಕ್ತಿದ್ದೆ ಹೊರತು ನ್ಯೂಸ್ ಆಗಲಿ ಇದಾಗಲಿ ಬರ್ತಾಯಿಲ್ಲ. ನಮಗದು ಬೇಕು, ಯಾಕಂದರೆ ಆ ಫಾರ್ಮ್ ಆಫ್ ಎಂಟರ್ಟೈನಿಂಗ್ ಅಲ್ಲ ಅನ್ನೋ ಕನ್ವಿಕ್ಷನ್ಗೆ ನಾನು ನನ್ನ ಹೆಂಡತಿ ನಮ್ಮ ಮನೆಯವರೆಲ್ಲ ಬಂದಾಯಿತು. ಅದೂ ನೋಡಬೇಕು ಅಂತಿದ್ರೆ ನಿಮ್ಗೆ ಊಟಿದೆ, ಇನ್ನೊಂದು ಯಾವುದೋ ಆ್ಯಪ್ ಇದೆ ತೆಗೆದು. ಸೊ ವೆಬ್ ಸೀರೀಸ್ ಕನ್ನಡದಲ್ಲಿ ಇನ್ನೂ ಹೆಚ್ಚು ಮತ್ತು ಇನ್ನೂ ವೆಬ್ ಕಂಟೆಂಟ್ ಜಾಸ್ತಿ ಬರಬೇಕು ಅನ್ನೋದು ನಮ್ಮ ಪ್ರಯತ್ನ ಆಗಿತ್ತು. ಸೊ ಇದರಲ್ಲಿರ್ಬೇಕಾದ್ರೆ ಒಬ್ಬರು ಬಂದರು, ಆಗ ವೆಬ್ ಸೀರೀಸ್ ಮಾಡಲೇಬೇಕು ಅಂದಾಗ ಈ ಥಾಟ್ ಇತ್ತಲ್ಲ, ಯಾಕೆ ಮಾಡಬಾರ್ದು ಅನ್ನುವಂಥದ್ದು. ಸೊ ಅದು ಅಲ್ಲಿಂದ ಫಸ್ಟ್ ಕತೆ ಬರೆದ್ವಿ. ಕತೆ ಬರ್ತ್ಕೊಂಡು ಸುಮಾರು ಜನರಿಗೆ ಅಪ್ರೋಚ್ ಮಾಡಿದ್ವಿ. ಸೊ ಅದರಲ್ಲಿ ಒಂದಕ್ಕೊಂದು ಲೀಡಾಗಿ ಬಂದಿದೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಅಫಿಷಿಯಲ್ ಲಾಂಚ್ ಆಗಿ ಅದು ಇಟ್ ವಿಲ್ ಬಿ ವಿತ್ ಅಸ್. ಆಲ್ ದ ಬೆಸ್ಟ್ ಸರ್, ಚೆನ್ನಾಗಿ. ಥ್ಯಾಂಕ್ ಯು. ಇವಾಗ ತಾನೇ ನೀವು ಹೇಳಿದ್ರಿ, ಅಂದರೆ ನಿಮ್ಮನ್ನು ಸೃಜನಶೀಲ ಸಿನಿಮಾಗಳ ನಿರ್ದೇಶಕ ಅಂತಾನೆ ಗುರುತಿಸ್ತಾರೆ ಅಂತ. ಅದು ದುರಂತ. ಅದು ನಾನು ಸೃಜನಶೀಲ ಆಗಬೇಕು ಅಂದರೆ ಅಂತ ಅನ್ಸ್ಕೋಬೇಕು ಅಂದರೆ ಅದು ಹೆಂಗಿದೆ ಅಂದರೆ ಯೂನಿವರ್ಸಿಟಿ ಟಾಪ್ ಹೋಲ್ಡರ್ 40% ಮಾರ್ಕ್ಸ್ ಒಂದು ಹೆಂಗಿದೆ ಅದು.
ಅವನು ಯಾಕೆ ಬಂದು ಉಳಿದವ್ರು ನನಗಿಂತ ಇದಾಗಿರೋದಕ್ಕೆ ಇದಾಗಿ. ಸೊ ನಾವೆಲ್ಲ ಯಾರು ಟಾಪ್ ಡೈರೆಕ್ಟರ್ಸ್ ಅಂತ ಅಂದ್ಕೊಂಡಿದ್ದೀವಿ ಇವತ್ತು, ಅಟ್ಲೀಸ್ಟ್ ಸೃಜನಶೀಲ ಲೆವೆಲಲ್ಲಿ ವಿ ಆರ್ ನಾಟ್ ಡೂಯಿಂಗ್ ದ್ಯಾಟ್ ಗ್ರೇಟ್ ವರ್ಕ್. ಕೆಲವು ಸಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ಬೋದು, ಬಟ್ ವಿ ಆರ್ ನಾಟ್ ಕಾಂಪಿಟಿಂಗ್. ಈಗ ಸೌತ್ ಕೊರಿಯಾ ಕರ್ನಾಟಕದಷ್ಟು ದೊಡ್ಡ ದೇಶನ ಅದು, ಬಟ್ ಲುಕ್ ಎಟ್ ದ ಫಿಲ್ಮ್ಸ್ ದೇ ಆರ್ ಡೂಯಿಂಗ್. ನಾವು ಹೇಳ್ಬೋದು ಹೌದು ಅವ್ರ ಬಜೆಟು ಅದು ಇದು ಅಂತ ಹೇಳ್ಕೊಂಡು, ಬಟ್ ಅಗೇನ್ ಅದು ಯಾವುದು ಕಾರಣ ಬರಲ್ಲ. ಎಟ್ ದ ಎಂಡ್ ಆಫ್ ದ ಡೇ ರಿಸಲ್ಟ್ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಹಾಗೆ ನಾವು ಯಾಕೆ ಮಾಡಿಲ್ಲ? ಸೊ ನಾನು ಇವರು ಸೇರಿ ನಾವೇ ಟಾಪ್ 5 ಡೈರೆಕ್ಟರ್ಸ್ ಅಂತ ಆಗ್ಬಿಟ್ರೆ ಅಷ್ಟೇ. ಹೌದು, ಇವಾಗ ಕಮರ್ಷಿಯಲ್ ಪ್ರಾಜೆಕ್ಟ್ಸ್ಗೂ ಕೈ ಹಾಕಿದ್ರೆ ಈ ರೀತಿ ಸಿನಿಮಾಗಳನ್ನ ಕಮರ್ಷಿಯಲ್ ಮತ್ತೆ ಆರ್ಟ್ ಫಿಲ್ಮ್ಸ್ ಅಂತ ಹೇಳ್ಬಿಟ್ಟು ವಿಭಜಿಸೋವಂಥದ್ದು, ಅದ್ರ ನಡುವಿನ ವ್ಯತ್ಯಾಸಗಳನ್ನ ನೀವು ಹೇಗೆ ಗುರುತಿಸ್ತೀರಿ? ಏನಿಲ್ಲ ಇಲ್ಲ ಏನು ಗೊತ್ತುಂಟ, ಅದು ಒಳ್ಳೆ ಕೆಲಸ ಮಾಡಿ ಸೋತ್ರೆ ಅವ್ನಿಗೇನೋ ಒಂದು ಸಭಾಷಗಿರಿ ಕೊಡಬೇಕಲ್ಲ, ಅದಕ್ಕೋಸ್ಕರ ಅದು ಆರ್ಟು ಅಂತ ಆಯ್ತದ ಅಷ್ಟೇ. ಮತ್ತು ಏನೂ ಅಲ್ಲ. ಕಮರ್ಷಿಯಲ್ ಸಿನಿಮಾದಲ್ಲಿ ಆರ್ಟ್ ಇಲ್ವಾ? ಅಥವಾ ಆರ್ಟ್ ಸಿನಿಮಾದಲ್ಲಿ ಕಮರ್ಷಿಯಲ್ ಆಗಿ ಇದರಿಂದ ಇಷ್ಟು ಬಜೆಟಿಂಗ್ ಮಾಡಿದ್ರೆ ಇಷ್ಟು ಕಾಸು ಮಾಡ್ಬೋದು ಅಂತ ಅವ್ರು ಏನು ಯೋಚಿಸಲ್ವಾ? ಹಾಗೆಲ್ಲ ಇರುತ್ತೆ. ಸಿನಿಮಾ ಎಟ್ ದಿ ಎಂಡ್ ಆಫ್ ದಿ ಡೇ ವಿಜುವಲಿ ಕ್ಯಾಮ್ರಾ ಮೂಲಕ ಒಂದು ಕತೆ ಹೇಳೋ ಪ್ರೋಸೆಸ್ ಅಷ್ಟೇ, ಮತ್ತೇನೋ ಅದರಲ್ಲಿ. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ಯು ಟ್ರೈ ಟು ಸೇ ಇಟ್ ಇನ್ ಅ ಡಿಫ್ರೆಂಟ್ ವೇ. ಆ್ಯಂಡ್ ಇದಾಗ ಒಂದು ಡಿಫ್ರೆನ್ಸ್ ಏನು ಬರ್ಬೋದು ಅಂತ ಹೇಳಿದರೆ, ಕಮರ್ಷಿಯಲ್ ಸಿನಿಮಾ ಅನ್ನೋದು ಯಾವತ್ತೂ ನಮ್ಮ ಅಹಂಕಾರಕ್ಕೆ ನೀರೇರಿತಾ ಇರುತ್ತೆ. ಸೊ ಅದರ ಕನ್ಸ್ಯೂಮರನ್ನು ಹುಡುಕತ್ತೆ, ಆ್ಯಂಡ್ ಆ ಕನ್ಸ್ಯೂಮರ್ನ ಅವನಿಗೆ ನಶೆಯಲ್ಲಿ ಇಟ್ಬಿಟ್ರೆ ಅವ್ನು ವಾಪಸ್ ಬರ್ತಾನೆ ಅನ್ನುವ ಇದರಲ್ಲಿ ಇರುತ್ತೆ. ಹೇಗೆ ಅಂತ ಹೇಳಿದರೆ, ಈಗ ಒಂದು ಸಣ್ಣ ಆಕ್ಸಿಡೆಂಟ್ ರೋಡಲ್ಲಿ ಆಯಿತು ಅಂತ ಹೇಳಿ ಸುಮ್ಮನೆ ಗುದ್ಕೊಂಡು ಆಕ್ಸಿಡೆಂಟ್ ಆಯಿತು, ಹೊರಗಡೆ ಬಂದ್ಕೊಂಡು ಅಮ್ಮ ಅಕ್ಕಂತೆಲ್ಲ ಬೈತಾರೆ ಹೊರತು ಯಾರು ಕೈ ಮೇಲಾಯಿಸಲ್ಲ. ಅದರ ಸ್ಕ್ರೀನಲ್ಲಿ ಅವನು ಹೀರೋ ಜೊತೆ ತನ್ನಂತಾನೆ ಐಡೆಂಟಿಫೈ ಮಾಡಿಕೊಂಡು ಅವ್ನು 20 ಜನ ಹೊಡಿತಾನೆ, 40 ಜನ ಹೊಡಿತಾನೆ, CM PM ಎಲ್ಲರನ್ನು ಸಾಯಿಸ್ತಿರ್ತಾನೆ. ಸೊ ಅವನೊಳಗಿರುವ ಆ ಒಂದು ರಿಪ್ರೆಸ್ಡ್ ಆ್ಯಂಗರ್ ಇದೆಯಲ್ಲ, ಅದಕ್ಕೆ ಉತ್ತರ ಸಿಗ್ತಿರುತ್ತೆ. ಗರ್ಲ್ ಫ್ರೆಂಡ್ ಫೋನ್ ಮಾಡ್ರೆ ಮಾತಾಡೋಕ್ಕಾಗಲ್ಲ, ಸಿನಿಮಾದಲ್ಲಿ ಡೈಲಾಗ್ ಹೊಡಿತಾನೆ. ನಾವು ಹುಡುಗರು ಹೆಂಗೆ ಅಂತಾರೆ, ಒಂದು ಸಲ ಕಮಿಟ್ ಆಗಿಬಿಟ್ರೆ ನಾವು ಲೈಫ್ ಲಾಂಗ್ ಹೋದ್ರೂ ಬಿಡಲ್ಲ, ನಿಮ್ಮ ಹುಡುಗಿರ್ತಾರಲ್ಲ, ಅವ್ನಿಗೆ ಅದೆಲ್ಲ ಹೇಳಬೇಕು ಅಂತ ಆಸೆ ಇರುತ್ತೆ, ಹೇಳ್ಕೊಳಕ್ಕಾಗಲ್ಲ. ಅದೇ ಅವನ ರಿಪ್ರೆಸ್ಡ್ ಫೀಲಿಂಗ್ ಇರುತ್ತೆ. ಸೊ ಎಲ್ಲ ಈ ಲೂಸರ್ಸ್ಗಳಿದ್ದಾರಲ್ಲ, ಆ ಲೂಸರ್ಸ್ಗಳಿಗೆ ಅಲ್ಲೊಂದು ದೊಡ್ಡ ಸೆಲೆಬ್ರೇಷನ್ ಸಿಗುತ್ತೆ, ದಟ್ ವಿ ಆರ್ ಡೂಯಿಂಗ್ ದಿಸ್, ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಆಫ್ಕೋರ್ಸ್ ದೇ ವಿಲ್ ಪೇ. ಬಟ್ ಈ ಭಜನಾ ಮಂಡಳಿ ಇದೆಯಲ್ಲ, ಅಣ್ಣನ ಕಾಲು ನೋಡು, ಅಣ್ಣನ ಕೈ ನೋಡು, ಅಣ್ಣನ ಇದು ನೋಡು, ಕೂದಲು ನೋಡು, ಏನು ಡ್ಯಾನ್ಸ್ ಮಾಡ್ತಾನೆ ಹಾಗೆ ಅಂತ ತಿಳ್ಕೊಂಡು ಇವರು ಹೇಳಿಸಿ ಮಾಡೋದಿದೆಯಲ್ಲ, ಅದರ ಡೇಂಜರ್ ಬಗ್ಗೆ ತುಂಬ ಹಿಂದೆ ರಾಜ್ಕುಮಾರ್ ಅವರೇ ಒಂದು ಮಾತು ಹೇಳಿದ್ರು. ಅಭಿಮಾನಿಗಳು ನಮ್ಮ ದೇವ್ರು ಇರ್ಬೋದು, ದೇವ್ರ ಕೆಲವೊಮ್ಮೆ ಶಾಪ ಕೊಟ್ಟಾಗಲೂ ಅದನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಆ್ಯಂಡ್ ಹಿ ಸೆಡ್ ಇಟ್ ಇನ್ ದಿಸ್ ಕಂಟೆಕ್ಸ್ಟ್ ಇಟ್ಸೆಲ್ಫ್ ದಟ್ ಕಮರ್ಷಿಯಲ್ಲು ಅಥವಾ ಸಿನಿಮಾ ಅಂತ ಅಂದ್ಕೊಂಡು ನಾವು ಮಾಡ್ತಾ ಅವರನ್ನು ಪ್ಲೀಸ್ ಮಾಡೋ ಆತಂಕದಲ್ಲೇ ಇದ್ದಾಗ ಎಷ್ಟೋ ಸಲ ನಮ್ಮ ಕ್ರಾಫ್ಟ್ ಕಡೆ ನಮ್ಮ ಜವಾಬ್ದಾರಿಯನ್ನು ನಾವು ಕಳ್ಕೊತಾ ಹೋಗ್ತೀವಿ. ಕಳ್ಕೊಳ್ಬೇಕಾದ ಇದರಲ್ಲೇ ಇರುತ್ತೆ. ಒಬ್ಬ ನಟ ಅಥವಾ ನಿರ್ದೇಶಕ ಅದ್ರ ಬಗ್ಗೆ ತುಂಬ ಎಚ್ಚರ ಇರಬೇಕು ಅನ್ನೋಂಥದ್ದು. ಅದು ಒಂದು ಕಡೆ. ಎರಡನೇದು, ನೇರವಾಗಿ ಅಥವಾ ನೀಟಾಗಿ ಹೇಳಿಬಿಟ್ರೆ ನಾನು ಎಲ್ಲಿ ನನ್ನ ಗ್ರೇಟ್ನೆಸ್ ಗೊತ್ತಾಗಲ್ಲ ಅಂತ ಕೆಲವು ಅತಿ ಬುದ್ಧಿವಂತ ಡೈರೆಕ್ಟರ್ಸ್ಗಳು ಅದನ್ನೇನೋ ದೊಡ್ಡದಾಗಿ ಮಾಡಿ ಚಿತ್ರಿಸ್ಲಿಕ್ಕೆ ಹೊಡ್ತಾರಲ್ಲ, ಅದು ತಪ್ಪದು. ನಾನು 10 ನಿಮಿಷದ ಸೈಲೆನ್ಸಿಗೆ 1 ತಾಸು ಮಾತಾಡ್ತಿರ್ತಾರೆ. ಹಂಗೆ 10 ನಿಮಿಷದ ಸೈಲೆನ್ಸ್ ಎಲ್ಲ 2 ಡೈಲಾಗ್ ಇಟ್ಬಿಟ್ರೆ ಮುಗಿದೋಗಿತ್ತಲ್ಲ, ಅದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡೋದು. ಆ ಸೈಲೆನ್ಸ್ ಏನಕ್ಕೆ ಬಂತು ಅಂತ. ಅದು ಆಡಿಯನ್ಸಿಗೆ ಒಂದೊಳ್ಳೆ ರಿಸೀವ್ ಆಗಿಲ್ವಾ, ಸರ್ರಿಯಲ್ ಲೆವೆಲಲ್ಲೇ ರಿಸೀವ್ ಆಗಿಲ್ವಾ, ಅಥವಾ ಮೇಲ್ಪದರದಲ್ಲೇ ರಿಸೀವ್ ಆಗಿಲ್ವಾ, ಇಟ್ಸ್ ಲಾಸ್. ಅದು ನಿಮ್ಗೆ ಅದು ಏನು ಉಳಿದದ್ದಲ್ಲಿ ಬಂದ್ಕೊಂಡು ಸಂವಾದಕ್ಕೆ ಬನ್ನಿ ಅಲ್ಲಿ ಅರ್ಥ ಹೇಳ್ತೀವಿ ಅನ್ನೋದ್ರಲ್ಲೂ ಅರ್ಥ ಇಲ್ಲ. ಇಲ್ಲಿ ಎರಡೂ ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಆಡಿಯನ್ಸ್ನ ಅಹಂಕಾರವನ್ನು ಫೀಡ್ ಮಾಡ್ತಾ ಇರಬೇಕು, ಇಲ್ಲಿ ಡೈರೆಕ್ಟರ್ ತನ್ನ ಅಹಂಕಾರವನ್ನು ಫೀಡ್ ಮಾಡ್ಕೊಳ್ಳೋಕೆ ಏನೋ ಒಂದು ಸುಮ್ಮನೆ ಕಟ್ಸು ಶಾರ್ಟ್ಸು ಎಲ್ಲ ಹಾಕಿ ಇದು ಮಾಡಿರ್ತಾರೆ. ಅಂಥದ್ದೇನೋ ಒಂದು ಪ್ರಾಪರ್ ಗ್ರಾಮರ್ ಇದೆ. ಅದ್ರ ತಕ್ಕಂತೆ ನೀವು ಕತೆ ಮಾಡಿದರೆ, ಅದ್ರ ತಕ್ಕಂತೆ ನೀವು ಹೇಳಬೇಕು ಅಂತಿದ್ರೆ, ನಿಮ್ಮ ಸಂವೇದನೆಗೆ ತಕ್ಕಂತೆ ಕೆಲವು ಜಾಸ್ತಿ ಹೇಳ್ತೀರ, ಕೆಲವು ಕಮ್ಮಿ ಹೇಳ್ತೀರ. ಅದಲ್ಲಿ ಪ್ರೆಸೆಂಟ್ ಆದ ನಂತರ ನೋಡುವ ಪ್ರೇಕ್ಷಕನಿಗೆ ಅದೇನೋ ರೀಚ್ ಆಗುತ್ತೆ. ಅವ್ನಿಗೆ ಇಷ್ಟ ಆದವನು ಬರ್ತಾನೆ, ಅವ್ನಿಗೆ ಇಷ್ಟ ಆಗದಿದ್ರೆ ನಾಳೆ ಬರ್ತಾನೆ. ಅವ್ನು ರಿಜೆಕ್ಟೇ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೇನೋ ತುಂಬ ಬಲವಾದ ಕಾರಣ ಇರುತ್ತೆ. ಸೊ ಈ ಎಲ್ಲವನ್ನು ನಾವು ಇಟ್ಕೊಂಡು ನೋಡಬೇಕಾಗತ್ತೆ. ಆರ್ಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅನ್ನೋ ಡೈಕಾಟಮಿ ಅದರಲ್ಲೇ ಬಂದಿರೋದು. ದಟ್ ವೆನ್ ಪೀಪಲ್ ಕುಡಂಟ್ ಅಪ್ರಿಷಿಯೇಟ್ ದೇರ್ ವರ್ಕ್, ಸಮ್ ಪೀಪಲ್ ಡಿಸೈಡೆಡ್ ಲೆಟ್ಸ್ ಪ್ರೇಸ್ ದೆಮ್. ಸೋತರು, ಬಟ್ ಎಂಥ ಸಿನಿಮಾ ಮಾಡಿದ್ರು ಗೊತ್ತಾ, ಅವ್ರು ಆರ್ಟಿಸ್ಟರು, ನಾವೇ ಜನ ಸರಿ ಇಲ್ಲ ಅಂದ್ಕೊಂಡು ಜನರಿಗೆ ಹೇಳ್ತಾ ಹೋದರು. ಸೊ ಅವರಲ್ಲಿಂದ ಹಾಗೆ ಜನರಿಂದ ದೂರ ಆಗ್ತಾ ಹೋದರು. ಇನ್ನು ಕೆಲವರು ಜನರಿಗೋಸ್ಕರನೇ ನಾವು ಮಾಡ್ತೀವಿ ಅಂಥೇಳಿ ಸಿನಿಮಾದ ಬದ್ಧತೆಗಳು, ಆ ಕಲೆಯ ಬದ್ಧತೆ ಒಳಗೇನಿದೆ ಅದ್ರ ಜೊತೆ ರಾಜಿ ಮಾಡ್ಕೋತಾ ಹೋಗ್ಲಿಕ್ಕೆ ಶುರು ಆದರು. ಬ್ಯಾಲೆನ್ಸ್ ಇರಬೇಕು. ಆ್ಯಸ್ ಇನ್ ಲೈಫ್ ಕಂಪ್ಲೀಟ್ ಬ್ಯಾಲೆನ್ಸ್ ಇರಬೇಕಾಗುತ್ತೆ. ದಟ್ ನಾವು ಏನೋ ಒಂದು ಆರ್ಟಿಸ್ಟಿಗೆ ಹೇಳೋಕ್ಕೆ ಹೋದರೂ ಕೂಡ ಇನ್ನು ಉಳಿದದ್ದು ನಾವು ಹೇಳ್ತೇವೆ. ಎಷ್ಟೋ ಸಲ ಹೇಳ್ತಾರೆ ಬರೀ ಹಾಡು, ಡ್ಯಾನ್ಸು, ಫೈಟ್ ಇರ್ತದೆ. ಇದ್ರೇನಾಯ್ತು, ಇಟ್ಸ್ ಪಾರ್ಟ್ ಆಫ್ ಕಲ್ಚರ್ ಅಲ್ವ. ನಾವು ಹುಡ್ದಾಗಿಂದ ಸಾಯೋ ತನಕ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಇಟ್ಕೊಂಡ್ರೆ ಹಾಡು, ಡ್ಯಾನ್ಸ್ ಇದ್ದೇ ಇರುತ್ತೆ. ಅದಿಲ್ಲದೆ ಲೈಫ್ ನಡೆದೋದಿಲ್ಲ. ಜೋಗಳದಿಂದ ಹಿಡ್ಕೊಂಡು ಸತ್ತಾದ ಮೇಲೆ ಇದು ಮಾಡ್ಬೇಕಾದ್ರು ಅಯ್ಯೋ ಓದಿ ಎಲ್ಲೋ ಅಂತ ಹೇಳ್ಕೊಂಡೆ ನಾವು
ಆಡ್ತಾ ಇರ್ತೀವಿ. ಸೊ ಒಂದು 25 ನಿಮಿಷ ನಮ್ದಲ್ಲ ಅಂತ ಸಿನಿಮಾ ಅಂತ ಇಟ್ಕೊಳ್ಳಿ. ನೀವು ಏನೆಲ್ಲ ಆರ್ಟ್ ಡೈರೆಕ್ಟರ್ಸ್ ಅಂತ ಇದೀವೋ ನಾವೆಲ್ಲರೂ 25 ನಿಮಿಷ ನಮ್ದಲ್ಲ ಸಿನಿಮಾ. ಅದು ಫೈಟು ಡ್ಯಾನ್ಸಿಗೆ ಅದಂಗೆ ದೇವ್ರಿಗೆ ಎಡೆ ಇಡ್ತೀವಿ, ಹಂಗೆ ಇಟ್ಬಿಡಿ, ಈ ಕತೆ ಹೇಳಿ. ಅದು ಚೆನ್ನಾಗಿದ್ಬಿಟ್ರೆ ಅವ್ನು ಬರ್ತಾನೆ. ನಮ್ಮ ಸೋಲಿರೋದು, ಸಿನಿಮಾದ ಸೋಲಿರೋದು ನಾವು ತಲುಪಿಸೋದ್ರಲ್ಲಿ. ನನ್ನ ಎಲ್ಲ ಸಿನಿಮಾಗಳ ಸೋಲಿರೋದು ಮಾರ್ಕೆಟಿಂಗ್. ದಟ್ ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಕನ್ವಿನ್ಸ್ ಪೀಪಲ್. ಯಾಕಂದ್ರೆ ಬಂದ ಮೇಲೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಅಂತಲ್ಲ. ದರ್ ಇಸ್ ಆಲ್ವೇಸ್, ಅಂದರೆ ಇವನ್ ಇಫ್ ಶೋ ದ ಬೆಸ್ಟ್ ಫಿಲ್ಮ್, ನಿಮಗೆ ತುಂಬ ಇಷ್ಟ ಆಗಿರೋ ಸರ್ ನಂಗೆ ಇಷ್ಟ ಆಗಿರಲಿಕ್ಕೆ, ಸೊ ಅದು ಯಾವತ್ತೂ ಇರುತ್ತೆ. ಬಟ್ ಬಂದಮೇಲೆ ಒಂದಷ್ಟು ಜನ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಬರಲಿಲ್ಲ? ಐ ಹ್ಯಾವ್ ಫೇಲ್ಡ್ ಇನ್ ರೀಚಿಂಗ್. ಅದು ಇವತ್ತಿನ ಮಾರ್ಕೆಟಿಂಗ್ ಇದರಲ್ಲಿ ಐ ಕಾಂಟ್ ಬ್ಲೇಮ್ ದಿ ಆಡಿಯನ್ಸ್. ಅವನದೇ 100 ಸಮಸ್ಯೆ ಇರುತ್ತೆ. ವಾರಕ್ಕೆ ಒಂದೇ ಸಿನಿಮಾ ಅವ್ನು ಸೆಲೆಕ್ಟ್ ಮಾಡೋದು. ಅದರಲ್ಲಿ ಇಫ್ ಐ ಹ್ಯಾವಂಟ್ ಮಾರ್ಕೆಟಿಂಗ್ ಮಾಡ್ಕೊಂಡು ಅವ್ನಿಗೆ ಮುಟ್ಟಕ್ಕಾಗಿಲ್ಲ ಅಂದರೆ ಆಮೇಲೆ ಬಂದ್ಕೊಂಡು ಆಡಿಯನ್ಸ್ ಸರಿ ಇಲ್ಲ, ನಾನು ಆರ್ಟಿಸ್ಟಿಕ್ಕು ಅನ್ನೋದರಲ್ಲಿ ಮನೆಗೆ ಪೇಂಟ್ ಹೊಡ್ಕೊಂಡು ಕೂತ್ಕೊಂತಿರೋದು ಇನ್ನು ಹಾಕಿರೋದು. ಸೊ ಅದು ಪ್ರಯೋಜನ ಇಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಡೈರೆಕ್ಟರ್ಸ್, ಎಸ್ಪೆಷಲಿ ಡೈರೆಕ್ಟರ್ಸ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಹೌದು, ನನಗೆ ಗೊತ್ತೇ ಇಲ್ಲ, ಹೌದು, ನಂಗೆ ಮಾರ್ಕೆಟಿಂಗ್ ಗೊತ್ತಿಲ್ಲ, ಎಲ್ಲ ಗೊತ್ತಿಲ್ಲ, ಬಟ್ ಅದರಿಂದ ನನ್ನ ಸಿನಿಮಾಗೆ ಲಾಸ್ ಆಗ್ತಿದೆ ಅಂದರೆ ಡೈರೆಕ್ಟರ್ ಜವಾಬ್ದಾರಿ ತಾನೆ. ಇನ್ಯಾವುದು ಆ್ಯಕ್ಟ್ರಿಂದ ನೀವು ಹೆಂಗೋ ಕಾಪಾಡ್ತೀರಾ, ಇನ್ಯಾವುದಾದ್ರೂ ಹೆಂಗೆ ಸೋತಾಗ ಮತ್ತು ಸೋತಕ್ಕೆ ಒಂದು ಸಮಾಧಾನ ತಗೊಳ್ಳೋಕ್ಕೆ ಇದು ಆರ್ಟ್ ಸಿನಿಮಾ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ನಾವು ಜನರಿಗೆ ರೀಚ್ ಆಗಲೇಬೇಕು. ಅದಕ್ಕೆ ಹೆಂಗೆ, ಅದರ ದಾರಿ ಏನು, ಅದರ ಅನ್ಯ ಮಾರ್ಗಗಳೇನು ಹುಡುಕ್ತಾ ಹೋದರೆ ಸಿಗುತ್ತೆ. ಅದ್ರ ಕಡೆ ತಲೆ ಕೆಡಿಸ್ಬೇಕು. ಹೌದು, ಆ ಹೊಣೆಗಾರಿಕೆ ನಮ್ಮ ಮೇಲಿದೆ. ನಾವು ಅದನ್ನು ಆ ಜವಾಬ್ದಾರಿ ತೊಗೊಳ್ದೆ ಬೇರೆಯವ್ರಿಗೆ ಕೊಟ್ಟು, ಅಟ್ಲೀಸ್ಟ್ ಬೇರೆಯವ್ರಿಗೆ ಕೊಟ್ಟರಾದ್ರೆ ಅವ್ನಿಗೆ ಕಾಸು ಕೊಟ್ಟು ತಗೊಳಪ್ಪ, ನಂಗೆ ಮಾರ್ಕೆಟಿಂಗ್ ಗೊತ್ತಿಲ್ಲ, ನೀವು ಮಾರ್ಕೆಟ್ ಮಾಡಿಕೊಡು ಅಂತ ಹೇಳಿ ಕರ್ಕೊಬರ್ಬೇಕಾಗತ್ತೆ. ಅದು ಹೋದ್ಮೇಲೆ ಈ ಡಿಸ್ಟಿಂಕ್ಷನ್ ಹೊರಟೋಗುತ್ತೆ. ಆರ್ಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅನ್ನೋ ಡಿಸ್ಟಿಂಕ್ಷನ್ ಹೊರಟೋಗುತ್ತೆ. ಸಂಸ್ಕಾರ ಆಗಿನ ಕಾಲಕ್ಕೆ ದೊಡ್ಡ ಹಿಟ್ ಆಯ್ತದು. ಅದು ಆರ್ಟ್ ಸಿನಿಮಾ ಅಲ್ವಾ ತಾನೆ, ಮತ್ತು ಕಮರ್ಷಿಯಲ್ ಹೆಂಗಾಯ್ತು? ಆಗ ಏನೇನೋ ಮಾಡ್ಬಿಟ್ರು. ಯಾರೋ ಫಾರಿನರ್ ಕ್ಯಾಮ್ರಾಮ್ಯಾನ್ ಅಂತೆ, ಏನೋ ಇದಂತೆ, ಆ ಬುಕ್ ಅಲ್ಲಿ ಲಂಡನ್ನಲ್ಲಿ ದೊಡ್ಡ ಇದಾಗಿತ್ತಂತೆ ಅಂತ. ಇದು ಅಂತೆ ಕಂತೆಗಳು ನಾವು ಕತೆ ಕಟ್ಟಬೇಕಲ್ಲಿ. ಬಂದ ಮೇಲೆ ಅದ್ರ ಯೋಗ್ಯತೆ ಗೊತ್ತಾಗತ್ತೆ. ಅದು ಕಟ್ಟಬೇಕಲ್ಲ. ನಾವು ಕಟ್ಟದೆ ಮನೇಲಿ ಕೂತ್ಕೊಂಡು ನಾವು ಮಾಡಿದ್ದೀನಿ ಬಂದು ನೋಡಿ ಅಂತೇಳಿ ಅವನೇ ಗೊತ್ತಾಗ. ಸೊ ಅದರದ್ದೆಲ್ಲ ಸಮಸ್ಯೆಗಳಿವೆ, ಬೇರೆ ಸಮಸ್ಯೆ ಇದೆ. ಇದು ಮಾರ್ಕೆಟಿಂಗ್ ಸಮಸ್ಯೆನೇ. ಆರ್ಟ್ ಆ್ಯಂಡ್ ಕಮರ್ಷಿಯಲ್ ಈಸ್ ಅ ಮಾರ್ಕೆಟಿಂಗ್ ಸಮಸ್ಯೆ. ಅದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಸೂಫಿ ಸಂತರ ಜೊತೆಗೆ ನಿಮ್ಮ ಒಡನಾಟದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸ್ವಲ್ಪ ವೆರಿ ಪ್ರೈಮರಿ ಎಕ್ಸ್ಪೀರಿಯನ್ಸ್ ಅಷ್ಟೇ. ಏನಾಗಿತ್ತು ಅಷ್ಟೊತ್ತಿಗೆ ಅದೇನು ಹೇಳಿದೆ, 10th ಎಕ್ಸಾಮ್ ಬರೆದಿದ್ದೆ. 10th ಎಕ್ಸಾಮ್ ಬರೆದಾದ್ಮೇಲೆ ನಮ್ಮ ತಂದೆ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು. ಏನು ಲೈಫು ಏನಾಯ್ತು ಒಂದು ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು. ಸೊ ಆಗ ನಾನು ಆಗಷ್ಟೇ ಓದೋಕ್ಕೆ ಶುರು ಮಾಡಿದ್ದೆ. ಕಬೀರ್ನ ಓದೋಕ್ಕೆ ಶುರು ಮಾಡಿದ್ದೆ, ಆಮೇಲೆ ರೂಮಿನ ಓದೋಕ್ಕೆ ಶುರು ಮಾಡಿದ್ದೆ, ಗಿಬ್ರಾನ್ ಓದೋಕ್ಕೆ ಶುರು ಮಾಡಿದ್ದೆ. ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇರ್ತದೆ. ನಮ್ಮ ತಂದೆ ಇದು ಯಾವುದದು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ NLSI ಎಂಟ್ರೆನ್ಸ್ ಎಕ್ಸಾಮ್ ಬರ್ಸೋಕ್ಕೆ ಟ್ರೈ ಮಾಡಿಸಿದ್ರು. ಸರಿ ಅಂತ ಹೇಳ್ಕೊಂಡು ಆಗಿನ್ನೂ ಅರ್ಥ ಆಗ್ತಾಯಿಲ್ಲ. ನ್ಯಾಷನಲ್ ಲಾ ಸ್ಕೂಲ್ ಎಕ್ಸಾಮು ಬರೆದಿದ್ವಿ. ಅದ್ರದ್ದು ರಿಸಲ್ಟು ಬಂತು. ನಮ್ಮದು 8,000 ಇದರಲ್ಲಿ ನಮ್ಮದು 300ನೇ ಸ್ಥಾನದಲ್ಲಿತ್ತು. ಬಟ್ ಅವ್ರು ಸೆಲೆಕ್ಟ್ ಮಾಡಿದವನೇ 40 ಜನರನ್ನು. ಸೊ ನಾವು ರಿಜೆಕ್ಟ್ ಆಗಿದ್ವಿ. ಸೊ ಅದಾದಮೇಲೆ ಮನೆಯಲ್ಲಿ ತುಂಬ ನೀರವ ವಾತಾವರಣ, ಯಾರೂ ಮಾತಾಡ್ತಾ ಇಲ್ಲ, ಮುಗಿದೋಯ್ತು ಮಗನಿಂದ ಇದೆ. ಇದ್ರದ್ದು ರಿಸಲ್ಟ್ ಬಂದಿರಲಿಲ್ಲ. 10th 12th ಇದ್ರದ್ದು ರಿಸಲ್ಟ್ ಬಂದಿರಲಿಲ್ಲ. ಮುಗಿದೋಯ್ತು, ಇನ್ನೇನು ಲೈಫ್ ಆಯ್ತು, ಹಾಳಾಯ್ತು ಒಂದು ಅಂತ ಹೇಳ್ಕೊಂಡು. ಈ ಮಿಡಲ್ ಕ್ಲಾಸ್ ಪೇರೆಂಟ್ಸ್ಗಳದ್ದು ಸಮಸ್ಯೆಗಳವೆಲ್ಲ. ಸೊ ಏನು ಅಂತಿದ್ವಿ, ನಮಗೆ ಇನ್ನೂ ಆಗಷ್ಟೇ ರಿಕವರ್ ಆಗ್ತಾಯಿದ್ವಿ ನಮ್ಮ ಕಾಯಿಲೆಯಿಂದ. ಸೊ ಆ ಟೈಮಲ್ಲಿ ನಾನು ಫ್ರೆಂಡ್ ಮನೆಗೆ ಹೋಗ್ತೀನಿ, ಇಲ್ಲಿರಲ್ಲ ಅಂತೇಳಿ. ಸೊ ಅವ್ರಿಗೂ ನಮ್ಮ ಮುಖ ನೋಡೋಕ್ಕೆ ಇಷ್ಟ ಇರಲ್ಲ, ನಮಗೂ ಅವ್ರ ಮುಖ ನೋಡೋಕ್ಕೆ ಇಷ್ಟ ಇರಲ್ಲ. ಗಾಡಿ ಹತ್ಕೊಂಡು ಹೋದ್ವಿ. ಸೊ ಅಲ್ಲಿ ಊರ ಕಡೆ ಹೋದಾಗ ಈ ಇದ್ರ ಕಡೆಯಿಂದ ಏನದು ನವಲಗುಂದ ಆ ಕಡೆ ಇದರಲ್ಲಿ ಇದ್ದಂತಹ ಒಂದಿಷ್ಟು ಸೂಫಿ ಇವ್ರುಗಳು ಬಂದಿದ್ರು ದರಗಾಲಿ. ಅವ್ರ ಜೊತೆ ಸೇರಿಕೊಂಡೆ. ಜೀವನ ನಶ್ವರ ಹಾಗೆ ಹೀಗೆ ಅಂಥೇಳಿ ಅವ್ರ ಜೊತೆ ಕೊಟ್ವಿ. 2-3 ದಿವಸದ್ದು. ಆಗೇನು ಮೊಬೈಲ್ ಏನು ಇರಲಿಲ್ಲ, ಫೋನ್ ಮಾಡಿ ಇವ್ರಿಗೂ ತಿಳಿಸಿಲ್ಲ ಏನಾಯಿತು ಅಂತೇಳಿ. ಸೊ ಹೋದ್ವಿ. ಅವ್ರ ಜೊತೆ ಒಂದು 2-3 ದಿವಸ ಆದಮೇಲೆ ಅದನ್ನು ಕರೆದ, ಏನು ಜೀವನ ನಶ್ವರ ಸರ್, ನಾನು ಸೂಫಿ ಸಂತ ಆಗಿಬಿಡ್ತೀನಿ ಅಂತೇಳಿ ಕೂತಿದ್ದೆ. ಅವನು ಉಗಿದು ಕಳಿಸ್ದ. ದಟ್ ವೈರಾಗ್ಯ ಅನ್ನೋದು ಅನುಭವದ ನಂತರ ಬರುವ ಹಂತ, ಅನುಭವದಿಂದ ಹೆದರ್ಕೊಂಡು ಬರುವಂಥದ್ದಲ್ಲ. ವಾಪಸ್ ಮನೆಗೆ ಹೋಗೋ, ಇಲ್ಲ ನಾವು ಪಟ್ಟ ಅಂತ ಹೊಡೆದು ಬಾ ಅಂದು ಬಿಟ್ಟು ಕಳಿಸಿದ್ವಿ. ಸೊ ಅದು ಆ್ಯಕ್ಚುಯಲ್ ನನ್ನ ಅವರ ಜೊತೆ ಇರುವಂಥದ್ದು. ಬಟ್ ಆ ಮಾತು ನನಗೆ ಉಳ್ಕೋತು. ಅಂದರೆ ಅವತ್ತಿಲ್ಲ, ಅವತ್ತು ಇವ್ರಿಗೂ ನಾನು ಬೇಡ ಅಂತ ಹೇಳ್ಕೊಂಡು ವಾಪಸ್ ಬಂದ್ವಿ. ಬಟ್ ಐ ಸ್ಟಾರ್ಟೆಡ್ ರೀಡಿಂಗ್. ಆಮೇಲೆ ಓದೋಕ್ಕೆ ಶುರು ಮಾಡಿದ್ಮೇಲೆ ಆಮೇಲೆ ಅದು ಪ್ರೀತಿ, ಹಜ್, ಅದ್ರ ಬಗ್ಗೆ ಎಲ್ಲ ಅಲ್ಹಕ್, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆಲ್ಲ ಶುರು ಮಾಡಿದ್ವಿ. ಆಗ ಅದರದ ಏನದು ನಾನು ಆಗೇನಂದೆ, ಅದು ಸ್ಪಿರಿಚುವಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಹೆಲ್ಪ್ ಆಗ್ತಾ ಉಂಟು. ಅದರ ನಂತರ ನಾವು ಸಿಕ್ಕಿದವ್ರ ಜೊತೆ ಸುಮಾರು ಯಾರೆಲ್ಲ ರಾಜಸ್ಥಾನದಿಂದ ಇಲ್ಲಿಗೆ ಯಾವುದಾದ್ರು ಫಂಕ್ಷನಿಗೆ ಅಂತ ಬಂದವ್ರ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ಟೈಮ್ ಸ್ಪೆಂಡ್ ಅಂದರೆ ಅವ್ರ ಜೊತೆ
ಇರ್ತೀವಿ, ಒಂದು 2-3 ತಾಸು ಅವ್ರ ಜೊತೆಯಲ್ಲಿ ಮಾಡ್ಕೊಂಡು. ಮೊದಲು ಲೆಟ್ರ್ ಬರಿತಾ ಇದ್ವಿ, ಸೊ ಆಗ ಲೆಟ್ರೆಲ್ಲ ಕಳಿಸ್ತಾ ಇದ್ವಿ. ಹಾಗೆ ತುಂಬ ಓದೋಕ್ಕೆ ಕೇಳೋಕ್ಕೆಲ್ಲ ಶುರು ಮಾಡಿದ್ವಿ. ಸೊ ಅದು ಇದು ನಮ್ಮಲ್ಲೆಲ್ಲ ಇದೇನು ಅಂತ ಹೇಳಿದರೆ, ಒಂದು ಆರ್ಗನೈಸ್ಡ್ ರಿಲಿಜನ್ ಅಂತಿದ್ದರೆ ಎಲ್ಲ ಕಡೆ ಹಿಂದೂಯಿಸಮ್, ಸೌಫಿಸಮ್ ಇಷ್ಟರಲ್ಲಿ ಅದನ್ನು ಭೇದಿಸ್ಕೊಂಡು ನಿಜವಾದ ದೇವರ ಭಕ್ತರಿರ್ತಾರೆ. ಅವ್ರು ಯಾವತ್ತೂ ಆರ್ಗನೈಸ್ಡ್ ರಿಲಿಜನ್ನ ವಿರುದ್ಧವಾಗೇ ಇರ್ತಾರೆ. ಇವತ್ತು ಇವರೇನು ಪುರಂದ್ರದಾಸರು, ಕನಕದಾಸರನ್ನು ಯುವಲಜೈಸ್ ಮಾಡ್ತಾ ಇರ್ಬೋದು, ಅವರಿದ್ದ ಸಂದರ್ಭದಲ್ಲಿ ಸಂಗೀತವನ್ನು ಬೀದಿಗೆ ತಂದುಬಿಟ್ರು, ಇವರು ಅವಮಾನಿಸ್ತಿದ್ದಾರೆ ಅಂತ ಹೇಳ್ಕೊಂಡೆ ಇದು ಮಾಡ್ತಾರೆ. ಬಟ್ ಅವ್ರದ್ದೆಲ್ಲ ಕಾಮನ್ ಎಲಿಮೆಂಟ್ ಒಂದಿತ್ತು. ಆ ಕಾಮನ್ ಎಲಿಮೆಂಟ್ಸ್ಗಳಲ್ಲಿ ಒಂದು ದಟ್ ದೇವರ ಮಕ್ಕಳೆಲ್ಲರೂ ಈಕ್ವಲ್ ಆಗಿದ್ದರು. ಬಡತನ ಅನ್ನೋದು ಶಾಪ ಅಲ್ಲ, ಬಟ್ ಅದು ಏನೋ ಒಂದು ಬ್ಯಾಜ್ ಆಫ್ ಮಾರ್ಕ್ ಅಲ್ಲ, ಅದನ್ನು ಸೆಲೆಬ್ರೇಟ್ ಮಾಡಬೇಕಾಗಿರುವಂಥದ್ದು. ಬಟ್ ಅದರಿಂದ ನೀನು ಹೀನ ಅಲ್ಲ ಅನ್ನುವಂಥದ್ದು. ಆರ್ಗನೈಸ್ಡ್ ರಿಲಿಜನ್ಸ್ ಎಲ್ಲ, ಮತ್ತು ಇವರೆಲ್ಲ ಯಾರು ಪಂಡಿತರು ಅಥವಾ ಅಧಿಕಾರಿಗಳೇನಿದ್ರು, ಇವರು ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡೇ ಮಾಡ್ತಾರೆ, ಅವರನ್ನು ನಾವು ವಿರೋಧಿಸಬೇಕು ಅನ್ನುವಂಥದ್ದು. ನೀವು ಹೋಗ್ತಾ ನೋಡ್ತಾ ಬಂದರೆ ಸಂವಿಧಾನದ ಆಶಯಗಳು ಅದೇ ಇವೆ. ಸೊ ಅದು ನನಗೆ ಸೂಫಿ ಇದ್ರ ಮೂಲಕ ಹೆಚ್ಚು ಅರ್ಥ ಆಗಲಿಕ್ಕೆ ಸಾಧ್ಯ ಆಗಿತ್ತು ಅಂದ್ಕೊಂಡು. ಆ್ಯಕ್ಚುಲಿ ರಹಮತ್ ತರೀಕೆರೆ ಅವ್ರದ್ದು ಕರ್ನಾಟಕದ ಸೂಫಿಗಳು ಅಂತ ಒಂದು ಬುಕ್ ಇದೆ. ಅದು ತುಂಬ ಇನ್ಫಾರ್ಮೇಟಿವ್ ಇದೆ. ಇಫ್ ಎನಿಬಡಿ ವಾಂಟ್ಸ್ ಟು ಅಂಡರ್ಸ್ಟ್ಯಾಂಡ್, ಅದು ಐ ಥಿಂಕ್ ಸ್ಟೆಪ್ಪಿಂಗ್ ಸ್ಟೋನ್ ಆಗ್ಬೋದು ಸೂಫಿಗಳನ್ನು ಅಥವಾ ಸೂಫಿಸಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕನ್ನಡದಲ್ಲಿ. ಬಹುಶಃ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ. ಹೌದು, ಏನು ಹ್ಯಾಪಿ ಮೂಮೆಂಟ್ ನೋಡಿ. ಸರ್, ನಾಟಕ, ಸಿನಿಮಾ, ಕಿರುತೆರೆ ಈ ಹಿನ್ನೆಲೆಯಲ್ಲಿ ನಿಮ್ಮ ಮುಂದಿನ ಕನಸುಗಳಿವೆ? ಕನಸು ಸಿಕ್ಕಾಪಟ್ಟೆ ಇದೆ, ಗೊತ್ತಿಲ್ಲ. ಅದೇ ಇದು ಸಿನಿಮಾ ಅಥವಾ ನಾಟಕಗಳೆಲ್ಲವೂ ಫೈನಾನ್ಷಿಯಲ್ ಇದ್ರ ಮೇಲೆ ನಿಂತಿರುತ್ತೆ. ಇನ್ನೊಂದು ಕನಸಿದೆ, ನನ್ನ ಫ್ಯಾಮಿಲಿ, ನನ್ನ ಹೆಂಡ್ತಿನ ಯಾವುದು ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಅವಳು 11 ವರ್ಷ ಕೇಳ್ತಾನೆ ಇದ್ವಿ. ಇವತ್ತು ತನಕ ಸರಿಯಾಗಿ ಮಾಲ್ ಕರ್ಕೊಂಡೋಗಿದ್ದೆ ಕಷ್ಟದಲ್ಲಿ. ಸೊ ಅದಕ್ಕೆ ಆ ರೀತಿ ಫ್ಯಾಮಿಲಿ ಕೆಲವು ಜವಾಬ್ದಾರಿಗಳಿವೆ. ಬಟ್ ಅದೇ ಫೈನಾನ್ಷಿಯಲ್ ಕನ್ಸ್ಟೆಂಟ್ಸ್ಗಳೇ ನಮ್ಮ ಎಲ್ಲ ಕನಸುಗಳನ್ನು ಕಟ್ ಹಾಕಿದೆ. ಬಟ್ ಇವತ್ತಿನ ತನಕ ಅದು ಯಾವತ್ತೂ ನಮ್ಮನ್ನು ತಡೆದಿಲ್ಲ. ಇದು ಹಿಂಗಾಗಲಿಕ್ಕೆ ಅಯ್ಯೋ ಕಾಸಿಲ್ಲ ಅಂತ ಕೂತ್ಕೊಬಿಟ್ಟಿದ್ರೆ ಅದು ಆಗ್ತಾ ಇರಲಿಲ್ಲ. ನಂಗೆ ಕೆಲವರು ಟೀಮ್ ಮೆಂಬರ್ಸ್ ಇದೆ, ನಮ್ಮ ಕುಮಾರಣ್ಣ ಆಗಿರ್ಬೋದು ಅಥವಾ ನನ್ನ ಕ್ಯಾಮ್ರಾಮನ್ ಆಗಿರ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮ್ಲಿನೇ, ನನ್ನ ವೈಫು, ಇವರೆಲ್ಲ ಅವ್ರ ಸಪೋರ್ಟಿಂದಾಗಿ ಏನೋ ಮಾಡ್ತಿದ್ವಿ. ಅಂದರೆ ಕಂಪ್ಲೀಟ್ ಕನಸಿಂದ ಎಲ್ಲ ಕನಸುಗಳನ್ನು ಈಡೇರಿಸ್ಲಿಕ್ಕೆ ಆಗದೇ ಇದ್ದರು ಅಟ್ಲೀಸ್ಟ್ ಮನೇಲಿ ಕೂತ್ಕೊಂಡಿಲ್ಲ, ನಿದ್ದೆ ಮಾಡ್ತಾ ಉಳಿದಿಲ್ಲ. ಸೊ ಹಂಗೆ ಆಗ್ತಾಯಿದೆ. ಸೊ ಇದೆ ಎಲ್ಲ ಯಾಕೆಂತ ಹೆಚ್ಚು ಬೆಂಗಳೂರು ಬಿಟ್ಟು ಊರಿಗೆ ಹೋಗ್ಕೊಂಡು ಅಲ್ಲೇ ಒಂದು ಸ್ಟುಡಿಯೋ ಓಪನ್ ಮಾಡಬೇಕು ಅನ್ನೋದು ಆಸೆ. ಮಾಡೋಣ, ನಿಮ್ಮದೆಲ್ಲ ಹಾರೈಕೆ. ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಬದುಕಿನ ಎಲ್ಲ ಕನಸುಗಳು ಸಾಕಾರಗೊಳ್ಳಿ ಸರ್. ಥ್ಯಾಂಕ್ ಯು. ತುಂಬ ಧನ್ಯವಾದ ಸರ್. ಇಲ್ಲಿವರೆಗೂ ನಮ್ಮ ಜೊತೆ ನಿಮ್ಮ ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ದೀರಾ. ಧನ್ಯವಾದ ಸರ್. ಮಾಧ್ಯಮ ಅನೇಕರ ಪರವಾಗಿ. ಥ್ಯಾಂಕ್ ಯು.